ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ. ಸೊ ನಿಮ್ಮ ಕ್ವಶನ್ನ ಕೇಳ್ಬೋದು. ಶಿವಾನಂದ್ ಹಿರೇಮಠ್ ಮಾತಾಡಿ ಸರ್. ಮೇಡಮ್ ನಮಸ್ತೆ. ಶಿವಾನಂದ್, ನಮಸ್ಕಾರ ಸರ್, ಹೇಳಿ ಸರ್. ಮೇಡಮ್ ಇದು ಕೈಯಲ್ಲಿ ಇದು ಆಕ್ಚುಲಿ ಡೈಲಿ ಆಲ್ಮೋಸ್ಟ್ ಒಂದು 15 ಡೇಸ್ ಇಂದ ಪೂರ್ತಿ ಬೆಳಗ್ಗೆ ಏಳುವಷ್ಟರಲ್ಲೇನೆ ಇದು ಪೂರ್ತಿ ಹಿಡ್ಕೊಂಡಂಗ ಆಗತ್ತೆ ಎರಡು ಕೈ. ಹಾಂ ಸರ್. ಓಕೆ, ಬರೀ ಫಿಂಗರ್ಸ್ ಮಾತ್ರನಾ? ಫಿಂಗರ್ಸ್ ಮಾತ್ರ. ಓಕೆ, ಅದು ಬಿಟ್ಟರೆ ಬೇರೆ ಇಶ್ಯೂಸ್ ಏನಾದರೂ ಇದೆಯಾ? ಬೇರೆ ಅಂದ್ರೆ ಆಕ್ಚುಲಿ ಕಾನ್ಸ್ಟಿಪೇಷನ್ ಇದೆ. ಓಕೆ ಓಕೆ, ಸ್ಟಾರ್ಟಿಂಗ್ ಮಾತ್ರ ಸ್ಟೋಲ್ ಹಾರ್ಡ್ ಇರುತ್ತಾ ಅಥವಾ ಪೂರಾ ಸ್ಟೋಲ್ ಹಾರ್ಡ್ ಇರುತ್ತಾ ಸರ್? ಆಲ್ಮೋಸ್ಟ್ ಒಂದು 15 ಡೇಸ್ ಇಲ್ಲ. ಸ್ಟೂಲ್ ಏನ್ ಪ್ರಾಬ್ಲಮ್, ಬಟ್ ಏನಂದ್ರೆ ಅದೇ LBS. ಆಕ್ಚುಲಿ ನೀವು ಊಟ ಆದ್ಮೇಲೆ ಮೋಷನ್ ಹೋಗಲೇಬೇಕು. ಓಕೆ, IBS ಥರ. IBS, ಸಾರಿ. ಓಕೆ ಓಕೆ, ಅದೇ ಸ್ಟಮಕ್ ವೀಕ್ನೆಸ್ ಇಂದ ಈ ಥರ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದು ಸ್ಟಮಕ್ ಒಂದು ವೀಕ್ 15 ಡೇಸ್ ಇಂದ ಈ ತರ ಪ್ರಾಬ್ಲಮ್ ಆಗ್ತದೆ. ಬಟ್ಟಿಗೆನೆ ಹಿಂಗ್ ಇದು ಮಾಡಕ್ಕಾಗಲ್ಲ. ಬೆಳಿಗ್ಗೆ ಏಳುವಷ್ಟರಲ್ಲೇನೆ ಇದು ಯಾಕೆ ಫುಲ್ ಹಾರ್ಡ್ ಇದ್ದಂಗೆ ಆಗುತ್ತೆ. ಏನಾಯ್ತು ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಯಾಕೆ ಈಗ 15 ದಿವಸದಿಂದ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಎನ್ವೈರನ್ಮೆಂಟ್ ಚೇಂಜ್ ಆಗಿದೆ ನೋಡಿ. ಸೊ ಓಕೆ. ನಿಮ್ ಆಲ್ರೆಡಿ ನಿಮ್ ಬಾಡಿ ಕೋಲ್ಡ್ನೆಸ್ ಇದ್ದಾಗ ಈ ಎನ್ವೈರನ್ಮೆಂಟ್ ಏನಾಗಿದೆ, ಪ್ಲಸ್ ಕೋಲ್ಡ್ನೆಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಓಕೆ. ಕೋಲ್ಡ್ನೆಸ್ ಕ್ರಿಯೇಟ್ ಆಯ್ತು ಅಂತಂದಾಗ ನಿಮ್ಗೆ ಸ್ಟೋಲ್ ಹಾರ್ಡ್ ಇರ್ಬೋದು, ಯಾಕಂದ್ರೆ ಸ್ಟೋಲ್ ಹೀಟ್ಗೂ ಹಾರ್ಡ್ ಆಗುತ್ತೆ. ಕೋಲ್ಡ್ನೆಸ್ ತುಂಬಾ ಎಕ್ಸೆಸ್ ಕೋಲ್ಡ್ ಆದಾಗ್ಲೂ ಕೂಡ ಸ್ಟೋಲ್ ಹಾರ್ಡ್ ಆಗಿರುತ್ತೆ. ಸೊ ಎಸ್ಪೆಷಲಿ ನಿಮ್ ಕೈ ಸ್ಟಿಫ್ ಆಗ್ತಾ ಇದೆ ಅಂತಂದ್ರೆ ಕೂಡ ಕೋಲ್ಡ್ನೆಸ್ ರೀಸನ್ ಇರುತ್ತೆ ಇದಕ್ಕೆ. ಆಮೇಲೆ IBS ಬೇರೆ ಹೇಳ್ತಾ ಇದ್ದೀರಾ. ಸೊ ಲಿವರ್ನ ಆಕ್ಟಿವ್ ಮಾಡೋದ್ರಿಂದ ನಿಮ್ಗೆ ಇಷ್ಟು ಸಮಸ್ಯೆಗಳು ಕೂಡ ಕ್ಲಿಯರ್ ಮಾಡ್ಕೋಬಹುದು. ಸೊ ಲಿವರ್ ಯಾವಾಗ ಆಕ್ಟಿವ್ ಆಗುತ್ತೆ ಅದ್ರ ಕಂಟ್ರೋಲ್, ಸ್ಟಮಕ್ ಕಂಟ್ರೋಲ್ ಲಿವರೇ ಅಲ್ವಾ. ಸೊ ಓಕೆ. ಫಸ್ಟ್ ನಿಮ್ಗೆ ಲಿವರ್ ಸ್ಟ್ರೆಂಥನ್ ಮಾಡೋಣ. ಲಿವರ್ಗೆ ಬಂದು ಸ್ಕೈ ಬ್ಲೂ ಡಾಟ್ ಹಾಕಿ ಮತ್ತೆ ಪ್ರೆಸ್ ಕೊಡಿ. ನೆಕ್ಸ್ಟ್ ಅದ್ರ ಬಿಟ್ರೆ ನಿಮ್ಗೆ ಸ್ಟಮಕ್ ರಿಫ್ಲೆಕ್ಷನ್ಗೆ ಜಠರಾಗ್ನಿ ಮಂದ ಇದ್ದಾಗಲೂ ಕೂಡ ಹಂಗಾಗ ಚಾನ್ಸಸ್ ಇರುತ್ತೆ. ಸೊ ಇದು ಸ್ಟಮಕ್ ರಿಫ್ಲೆಕ್ಷನ್ ಕಾಣಿಸ್ತಿದ್ಯಾ? ಓಕೆ ಮೇಡಮ್. ಇಲ್ಲಿಗೆ ಸ್ಟಮಕ್ ರಿಫ್ಲೆಕ್ಷನ್, ಇಲ್ಲಿಗೆ ಸ್ಕೈ ಬ್ಲೂ ಹಾಕಿ, ಇದು ಓಕೆ. ಸ್ಟಮಕ್ ರಿಫ್ಲೆಕ್ಷನ್ ಬರುತ್ತೆ, ಇಲ್ಲಿ ಪ್ರೆಸ್ ಮಾಡಿ. ಓಕೆ, ಓಕೆ. ಮತ್ತೆ ಇದೆಲ್ಲ ಸ್ಟಿಫ್ ಆಗುತ್ತೆ ಬೆರಳೆಲ್ಲ ಅಂತ ಹೇಳಿದ್ರಿ. ಸೊ ಇಲ್ಲಿ ಹ್ಮ್. LI4 ಅಂತ ಪಾಯಿಂಟ್ ಬರುತ್ತೆ. ಸೆಂಟ್ರಲ್. ಎಸ್, ಪ್ರೆಸ್ ಮಾಡಿ ನೋಡಿ. ಪೇನ್ ಇದೆಯಾ? ಬೆರಳು ಯೂಸ್ ಮಾಡ್ಕೊಂಡು ಪ್ರೆಸ್ ಮಾಡಿ. ಸ್ವಲ್ಪ ಏನಿದೆ. ಅದನ್ನ ಪ್ರೆಸ್ ಮಾಡಿ ಸರ್. ವಾರಕ್ಕೊಂದು 3 ದಿವಸ, 3 ವಾರ ಪ್ರೆಸ್ ಮಾಡಿ, ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಆ ಕಲರ್ ಅಪ್ಲೈ ಮಾಡಿ, ಇಲ್ಲಿ ಸ್ಟಮಕ್ ಓಕೆ. ಪ್ರೆಸ್ ಮಾಡಿ, IBS ಕಮ್ಮಿ ಆಗುತ್ತೆ. ಮತ್ತೆ ಈ LI4 ಪಾಯಿಂಟ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿ ಸರಿ. ಓಕೆ. ಓಕೆ. ಇದು IBS ಗೆ ಹೀಟ್ ಬಾಡಿ ಇರುತ್ತಾ ಕೋಲ್ಡ್ ಮೇಡಮ್ ಅದು? ಕೋಲ್ಡ್ ಇರುತ್ತೆ, ಸ್ಟಮಕ್ ಜಠರಾಗ್ನಿ ಮಂದ ಇರುತ್ತೆ. ಓಕೆ. ಓಕೆ. ಅದು ಬಾಡಿ ಮತ್ತೆ ತುಂಬಾ ಬೆವರು ಬರುತ್ತೆ, ಮೋಸ್ಟ್ಲಿ ಬಾಡಿ ಹೀಟ್ ಇದೆ ಏನೋ ಅನ್ಕೊಂಡೆ. ಅದು ಹಾರ್ಟ್ ಫ್ಲಾಶಸ್ ಅಂತಾನೂ ಕರಿತೀವಿ. ಸೊ ನಮ್ ಓಕೆ. ಸ್ವೆಟಿಂಗ್ ಅಂತ ಅಂದಾಗ ನಮ್ಗೆ ಕಂಟ್ರೋಲ್ ಮಾಡೋದೇ ಹಾರ್ಟ್ ಮೆರಿಡಿಯನ್. ಸೊ ಲಿವರ್ ಹ್ಮ್. ಯಾವಾಗ ಆ ಅದು ಪರ್ಫಾರ್ಮೆನ್ಸ್ ಡೌನ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಈಗ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬಂದಾಯ್ತು ನಿಮ್ಗೆ. ಮತ್ತೆ ಓಕೆ. ಹಾರ್ಟ್ ಇಶ್ಯೂಸ್ ಅಂದ್ರೆ ಕಂಟ್ರೋಲ್ ಮಾಡೋದು ಕೂಡ ಹಾರ್ಟ್ ನ ಕಂಟ್ರೋಲ್ ಇದು ಸಾರಿ, ಹಾರ್ಟ್ ಮದರ್ ಬಂದು ಲಿವರೇ ಇರುತ್ತೆ. ಸೊ ನಾವು ಲಿವರ್ನ ಆಕ್ಟಿವೇಟ್ ಮಾಡೋದ್ರಿಂದ 2 ಪ್ರಾಬ್ಲಮ್ ಇಂದ ಮುಕ್ತಿ ತಗೋಬಹುದು. ಓಕೆ, ಓಕೆ. ಓಕೆ ಮೇಡಮ್, ಮಾಡಿ. ಇದಂತೂ ನಮ್ಮ ಮಿಸಸ್ದು ಆಕ್ಚುಲಿ ಒನ್ ಬಿಫೋರ್ ಫುಡ್ 166 ಇದೆ. ಆಫ್ಟರ್ ಫುಡ್ ಇದು ಪೋಸ್ಟ್ ಫುಡ್ ಆಫ್ಟರ್ ಫುಡ್ 280 ಇದೆ ಶುಗರ್. ಓಕೆ ಇವತ್ತ ಓಕೆ ಟೆಸ್ಟ್ ಸರ್. ಮಾಡ್ಕೊಂಡ್ ಬಂದಿನಿ, ಕೇಳೋಣ ಅಂತ. ಓಕೆ, HbA1c ಎಷ್ಟಿದೆ ನೋಡ್ಸಿ ಒಂದ್ಸರಿ. ತಂಗಿ ಮ್ಯಾಚ್ ಕಳಿಸ್ಕೊಡಿ. ಬೇರೆ ಏನಾದ್ರೂ ಇಶ್ಯೂಸ್ ಇದೆಯಾ ನೋಡಿ, ಯಾಕಂತಂದ್ರೆ ನಿಮ್ಗೆ ನಾಲ್ಗೆ ನೋಡ್ಬಿಟ್ಟೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ. ಶುಗರ್ ಓಕೆ. ಅಂದ್ರೆ 2 ಟೈಪ್ಸ್ ಶುಗರ್ ಬರುತ್ತೆ. ಒಂದು ಟೆನ್ಷನ್ ಇಂದ ಬಂದಿರುತ್ತೆ. ಹ್ಮ್. ನಾರ್ಮಲ್ ಡ್ಯಾಂಪ್ನೆಸ್ ಇಂದನೂ ಶುಗರ್ ಬರುತ್ತೆ. 99% ಡ್ಯಾಂಪ್ನೆಸ್ ಇದ್ದಾಗಲೇ ಶುಗರ್ ಬರೋದು. ಓಕೆ. ಸೊ ಸ್ಟಮಕ್, ಸ್ಪ್ಲೀನು, ಪ್ಯಾನ್ಕ್ರೇಸ್ ಯಾವಾಗ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಆವಾಗ ಬರೋದು, ಅದು ನಿಮ್ಗೂ ಗೊತ್ತು. ಸೊ ಓಕೆ. ಅದನ್ನ ಸ್ಟ್ರೆಂಥನ್ ಮಾಡ್ಕೊಂಡ್ ಬನ್ನಿ. ಇದು ಪ್ಯಾನ್ಕ್ರಿಯಸ್ ಜಾಯಿಂಟ್. ಓಕೆ. ಇಲ್ಲಿಗೆ ಸ್ಕೈ ಬ್ಲೂ ಹಾಕಿ. ಸೆಕೆಂಡ್ ಮಿಡಲ್ ಜಾಯಿಂಟ್. ಹೌದು, ಮಿಡ್ ಜಾಯಿಂಟ್ ಇದಕ್ಕೆ. ಓಕೆ, ಓಕೆ. ಇದು ಪೃಥ್ವಿ ತತ್ವ. ಸ್ಪ್ಲೀನು ಮತ್ತೆ ಸ್ಟಮಕ್. ಸೊ ಈ ಓಕೆ. ಸ್ಪ್ಲೀನು ಸ್ಟಮಕ್ ಪ್ಯಾನ್ಕ್ರಿಯಸ್ ಆಕ್ಟಿವ್ ಇರಬೇಕು ಅಂದ್ರೆ ಓಕೆ. ಇದಕ್ಕೆ ಬಂದು ಆರೆಂಜ್ ಹಾಕಿ. ಇಲ್ಲಿ ಆರೆಂಜ್. ಜಠರಾಗ್ನಿಂದ ಆಗಕ್ಕೆ ಸ್ಕೈ ಬ್ಲೂ ಆರೆಂಜ್ ಹಾಕಿ. ಓಕೆ, ಓಕೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ಸ್ ಮೇಡಮ್. ಮ್ಯೂಟ್ ಮಾಡ್ಕೊಳ್ಳಿ. ಕಲ್ಪನಾ ಮಾತಾಡಿ. ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ.
ಆ, ನನ್ಗೆ ಬೆಳಗ್ಗೆ ನಾಷ್ಟ ಆದ್ಮೇಲೆ ಏನಾಗ್ತದೆ ಅಂದ್ರೆ ಬರೀ ಬರೀ ಡೇಗ್ ಬರೋ ತರ ಆಗ್ತದೆ. ಯಾಕಂತ ನಾಷ್ಟ ಆದ್ಮೇಲೆ ಮತ್ತೆ ಅವ್ರ ರಾತ್ರಿ. ಓಕೆ. ಯಾಕಂದ್ರೆ ನಮ್ದು ಸ್ಟಮಕ್ ಅಲ್ಲಿ ಊಟ ಮಾಡ್ತೀವಲ್ಲ, ಸೊ ಸ್ಟಮಕ್ ಈ ತರ ಇರುತ್ತೆ, ಮೀನ್ಸ್ ಒಳಗಡೆ ಖಾಲಿ ಟೊಳ್ಳು. ಸೊ ಅಲ್ಲಿ ಮೇಲ್ಗಡೆ ಏನಾಗಿರುತ್ತೆ, ಒಂದು ಈ ತರ ಮುಚ್ಕೊಳ್ಳೋ ತರ ಒಂದು ಇದಿರುತ್ತೆ. ಅಲ್ಲಿ ನಾವು ಊಟ ಆದ ತಕ್ಷಣ ಅದು ಕ್ಲೋಸ್ ಆಗಬೇಕು, ಆ ಗ್ರಂಥಿ. ಕ್ಲೋಸ್ ಆಗಲಿಲ್ಲ ಅಂದಾಗ ಬರ್ಪಿಂಗ್ ಆಗೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಆಸಿಡ್ ರಿಫ್ಲೆಕ್ಷನ್ ಈ ತರ ಆಗುತ್ತೆ. ಸೊ ಅಲ್ಲಿ ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಸ್ಟಮಕಲ್ಲಿ ಸ್ಟ್ರೆಂತ್ ಇಲ್ಲ ಅಲ್ಲಿ ಅಂತಾನೆ ಅರ್ಥ. ಸೊ ನೀವು ಸ್ಟಮಕ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಮತ್ತೆ ಊಟ ಆದ್ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಿಮಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಜಠರ ವೀಕ್ನೆಸ್ ಇದೆ, ಡ್ಯಾಂಪ್ನೆಸ್ ಇದೆ ಅಂತ ಅರ್ಥ ಆಗುತ್ತೆ. ಓಕೆ. ಸೊ ಇಲ್ಲಿಗೆ ಬಂದು ಸ್ಕೈ ಬ್ಲೂ ಸರ್ಕಲ್ ಹಾಕಿ. ಓಕೆ. ಟೈಮ್ಲು. ಇಲ್ಲಿ ಹ್ಮ್. ಸ್ಟಮಕ್ಗೆ ಸ್ಕೈ ಬ್ಲೂ ಸ್ಟಮಕ್. ಡಾಟ್ 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 ಈ ಥರ ಡಾಟ್ ಹಾಕಿ. ಮತ್ತೆ ಸ್ಟಮಕ್ದು ಇಲ್ಲಿ ಇಲ್ಲಿ ಜಾಯಿಂಟ್. ಸೆಕೆಂಡ್ ಜಾಯಿಂಟ್, ಈ ಫಸ್ಟ್ ಜಾಯಿಂಟ್. ಪಾಯಿಂಟ್ಗೆ ಹೌದು ಯೆಲ್ಲೋ ಮತ್ತೆ ಸ್ಕೈ ಬ್ಲೂ ಹಾಕಿ. ಎಲ್ಲೋ ಸ್ಕೈ. ಓಕೆ. ಸರಿ. ಹ್ಮ್. ಬಿಂದು ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ಕಾರ. ಹೇಳಿ. ಆ, ಮುಂದೆ ನಾನು ನನ್- ನೋಡಿದ್ದೆ ಅನ್ಸುತ್ತೆ ನಿಮ್ಮನ್ನ, ಮೇ ಬಿ ಏನ್ ಮೇಡಮ್? ಹಿಂದೆ ಒಂದ್ಸರಿ ನಿಮ್ಮನ್ನ ಮಾತಾಡ್ಸಿದ್ದೆ ಅನ್ಸುತ್ತೆ, ಲಾಸ್ಟ್ 2 ವೀಕ್ಸ್ ತುಂಬಾ ಬ್ಯಾಕ್. ತುಂಬಾ ಹಿಂದೆ ಹೌದು ಸ್ಟಾರ್ಟಿಂಗ್ ಹೌದು. ನಿಮ್ದೊಂದು ಕನ್ಸಲ್ಟೇಷನ್ ಇದ್ದಾಗ ಒಮ್ಮೆ ಹಾ, ಮಾತಾಡ್ತೆ. ಅದ್ ಮಾಡಿದ್ರ, ನಾನು ಹೇಳಿದ್ದು ಮಾಡಿದ್ರ? ಹೌದು, ಮಾಡ್ತಾ ಇದ್ದೀನಿ ಈಗ. ತುಂಬಾ ಜೊತೆಗೆ ಆಯುರ್ವೇದ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ಸಹ ಕನ್ಸಲ್ಟೇಷನ್ ಅಲ್ಲಿ ಇದ್ದೆ. ಕೆಲವು ಟ್ರೀಟ್ಮೆಂಟ್ ಬಸ್ತಿ ಇದೆಲ್ಲ ಆಯ್ತು. ಈಗ ಹ್ಮ್. ಫುಲ್ ಫ್ರೀ ಆಗಿದ್ದೇನೆ. ಬಟ್ ಆರಾಮಿದ್ದೀರಾ? ಫೀಡ್ಬ್ಯಾಕ್ ಕೊಡಕ್ ಆರಾಮಾಗಿದ್ದೀನಿ. ಬಂದ್ರ? ಟ್ರೀ ಏನ್ ಮೇಡಮ್? ಇಲ್ಲ ಇಲ್ಲ ಇಲ್ಲ. ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಕೊಡ್ಬೇಕಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ. ಸೊ ಅಲ್ಲಲ್ಲ, ಅದಕ್ಕೆ ಅಂದ್ರೆ ಕೇಳಿ. ಬಸ್ತಿ ತಗೊಂಡ್ಮೇಲೆ ತುಂಬಾ ಫ್ರೀ ಆಯ್ತು. ನನ್ಗೆ ಆಯುರ್ವೇದ ಡಾಕ್ಟರ್ ಹತ್ರ ಕಷಾಯ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿದ್ರು. ಅದು ತುಂಬಾ ರಿಲ್ಯಾಕ್ಸ್ ಆಗಿದೆ. ಮಂಡಿ ನೋವಿದೆ ನನ್ಗೆ. ಈಗ ಪ್ರಾಬ್ಲಮ್ ನಿಮ್ಮ ಹತ್ರ ಕೇಳ್ತಿರೋದು ಎರಡು ಮಂಡಿ ನೋವು. ಅಂದ್ರೆ ನಾರ್ಮಲ್ ಆಗಿ ಓಡಾಡ್ತೀನಿ ಲೆವೆಲ್ ಜಾಗದಲ್ಲಿ, ಸ್ಟೆಪ್ ಹತ್ತುವಾಗ ಒಂದು 10-12 ಸ್ಟೆಪ್ ನಡಿತೇನೆ. ಹ್ಮ್. ಆಮೇಲೆ ರೈಲಿಂಗ್ ಏನಾದ್ರು ಬೇಕು ಹಿಡ್ಕೊಳ್ಳಿಕ್ಕೆ ಅನ್ಸುತ್ತೆ ಹೆಚ್ಚಿನ ಟೈಮಲ್ಲಿ. ಲೆವೆಲ್ ಹ್ಮ್. ರೋಡ್ ಬೇಕಿದ್ರೆ 1 ಅವರ್ ವಾಕ್ಸ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಸ್ಟೆಪ್ ಹತ್ತುವಾಗ 10-15 ಮೆಟ್ಲು ಹತ್ತುತ್ತೀನಿ. ಹ್ಮ್. ಈಗ ಏದ್ ಕಷಾಯ. ಉಸಿರು ಬಂದಂಗ ಆಗುತ್ತಾ? ಇಲ್ಲ ಏದ್ ಇಲ್ಲ ಉಸಿರು ಬಂದಂಗ ಆತರ. ಆಗುತ್ತಾ? ಇಲ್ಲ ಇಲ್ಲ ಆಗಲ್ಲ. ಅಂತದೇನಿಲ್ಲ. ಹ್ಮ್ ಹ್ಮ್ ಮತ್ತೆ ಈಗ ರೀಸೆಂಟ್ ಆಗಿ ಅದೆಲ್ಲ ಹಾರ್ಟ್ ಸಹ ಚೆಕಪ್ ಎಲ್ಲ ಮಾಡಿಸಿದೆ, ಅದೆಲ್ಲ ಏನು ತೊಂದರೆ ಇಲ್ಲ. ನನ್ಗೆ ಹ್ಮ್ ಇನ್ಫೆಕ್ಷನ್ ಮೇನ್ ಇದ್ದಿದ್ದು HSCRP ಹೇಳಿದ್ನಲ್ಲ ಅವತ್ತು. ಹ್ಮ್ ಸೊ ಹ್ಮ್ ಅದಕ್ಕಾಗಿ ಕಷಾಯ ಬಸ್ತಿ ಮಾಡಿದ್ರು. ಈಗ ಅದ್ ಮಾಡಿ ಜಸ್ಟ್ 1 ವಾರ ಆಯ್ತು, 10 ದಿವಸ ಸ್ವಲ್ಪ ಹ್ಮ್ ರಿಲ್ಯಾಕ್ಸ್ ಇದೆ. ಮಂಡಿ ಹ್ಮ್ ನೋವು ಸ್ವಲ್ಪ ಮೊದ್ಲೇನಿದ್ದಷ್ಟಿಲ್ಲ, ಸ್ವಲ್ಪ ಕಡಿಮೆ ಇದೆ. ಬಟ್ ಓಕೆ. ನನ್ಗೆ ಅದು ಸ್ಟೆಪ್ ಹತ್ತುವಾಗ ಒಂದು 10-15 ಮೆಟ್ಲು ಹತ್ತುತ್ತೀನಿ, ಆಮೇಲೆ ಕಷ್ಟ ಈಗ ಆಗುತ್ತೆ. ನೈಟ್ ಟೈಮ್ ನಾನು ಹೇಳಿದ್ನಲ್ಲ ಮೆಂತೆ ಸ್ಟ್ರಿಪ್ ಎಲ್ಲ, ಅದನ್ನ ಹಾಕ್ತಾ ಇದ್ದೀರಾ? ಈಗ ಹಾಕ್ತಾ ಇಲ್ಲ. ಅಂದ್ರೆ ಕಷಾಯ ಬಸ್ತಿ ಆದ್ಮೇಲೆ. ಈಗ ನಿಮ್ಗೆ ನೀ ಪೇನ್ ಬರ್ತಾ ಇದೆ ಅಂತಂದ್ರೆ, ಸೊ ಹಾ. ಅಲ್ಲಿ ಸ್ಟ್ರೆಂತ್ ಅನ್ಬೇಕು, ನೀಗೆ ಸ್ಟ್ರೆಂತ್ ಅನ್ಬೇಕು. ಸೊ ನೀವು ಮೆಂತೆ ಸ್ಟ್ರಿಪ್ ಹೇಳಿದ್ನಲ್ಲ ಇಲ್ಲಿಗೆ ಮತ್ತೆ ಇಲ್ಲಿಗೆ. ಸೊ ಇಲ್ಲ, ನೀವು ಇಲ್ಲಿ ಏನು ಹೇಳಿರ್ಲಿಲ್ಲ ನಂಗೆ, ಮೆಂತೆ ಹೌದು. ಸ್ಟ್ರಿಪ್ ಏನು ಹೇಳಿರ್ಲಿಲ್ಲ. ಓಕೆ. ಅಂದ್ರೆ ಹೋದ್ ಸರಿ ಏನ್ ಮಾತಾಡಿದ್ದೆ ಅಂತ ಗೊತ್ತಿಲ್ಲ, ಪರ್ಸನ್ ನೀವೇ ಅನ್ನೋದು ಗೊತ್ತು. ಓಕೆ. ಹಾ ಹಾ ಹಾ. ನಾ ಹೇಳ್ತೀನಿ ಆಗ just ಕೇಳಿಸ್ಕೊಳ್ಳಿ. ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಅಂತಾನೆ ಹೇಳಿದ್ರಿ. ಅಂದ್ರೆ ಇನ್ಫೆಕ್ಷನ್ ಇರೋದ್ರಿಂದ ನೀವೇ ಹೇಳ್ತಿದ್ದೀರಾ ಬಿಸಿಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೊರತು ಈ ತರ ಏನು ಟ್ರೀಟ್ಮೆಂಟ್ ಅಂತ ಏನು ಹೇಳಿರ್ಲಿಲ್ಲ. ಓಕೆ ಓಕೆ. ಈಗ ನೀ ಪೇನ್ ಏನ್ ಬರ್ತಾ ಇದೆ ನಿಮ್ಗೆ, ಇದು ಹಾ. ಸುಜೋಕ್ ರಿಫ್ಲೆಕ್ಷನ್ ಪ್ರಕಾರ ಇವೆರಡು ನಾವು ಕಾಲುಗಳು ಅಂತಾನೆ ತಗೋತೀವಿ. ಇದು ನೀ ಜಾಯಿಂಟ್ ಬರುತ್ತೆ ಇದು. ಹ್ಮ್. ಓಕೆ. ಥರ್ಡ್ ಇವೆರಡು ಸೆಕೆಂಡ್ ಜಾಯಿಂಟ್. ಮಿಡಲ್ ಫಿಂಗರ್ ಮತ್ತೆ ರಿಂಗ್ ಫಿಂಗರ್. ಓಕೆ ಓಕೆ. ಓಕೆ. ಹ್ಮ್. ಸೆಕೆಂಡ್ ಜಾಯಿಂಟ್ ಏನಿದೆ, ಮೆಂತೆ ಸ್ಟ್ರಿಪ್ ಕಟ್ಟಿ ಎರಡಕ್ಕೂ. ಓಕೆ. ಓಕೆ. ಮೆಂತೆ ಸ್ಟ್ರಿಪ್ ಕಟ್ಟಿ. ನಾವು ಬೋನ್ ಅಂತ ತಗೊಂಡಾಗ ನಾವು ಯಾವಾಗ್ಲೂ ಕಿಡ್ನಿನೇ ಟ್ರೀಟ್ ಮಾಡೋದು. ಸೊ ಈ ಕಿಡ್ನಿ ಹ್ಮ್. ಬೀನ್ಸ್ ನ ಇಲ್ಲಿ ಹಾಕಿ. ಓಕೆ. ಸೊ ಕಿಡ್ನಿ ಬೀನ್ಸ್. ಹ್ಮ್. ಕಿಡ್ನಿ ಬೀನ್ಸ್. ಬ್ಯಾಕ್ ಪೇನ್ ಏನ್ ಬರ್ತಾ ಇಲ್ಲ ಅಲ್ವಾ? ಬ್ಯಾಕ್ ಪೈನ್ ಒಂದೊಂದ್ ದಿನ ಸೊಂಟ ನೋವು ಅನ್ಸುತ್ತೆ, ಹ್ಮ್ ರೆಗ್ಯುಲರ್ ಆಗಿರಲ್ಲ. ಹ್ಮ್ ಒಂದೊಂದ್ ದಿನ ನಾ ಬೆಳಗ್ಗೆ ಏಳುವಾಗ ನಾನು ಅನ್ಕೊಳ್ಳೋದು ರಾತ್ರಿ ಮಲಗೋ ಪೋಸ್ಚರ್ ಏನೋ ಸರಿ ಆಗ್ಲಿಲ್ವೇನೋ ಅಂತ ಅನ್ಕೊಳ್ತೀನಿ, ಮತ್ತೆ ಸರಿ ಆಗುತ್ತೆ, ಸ್ವಲ್ಪ ಹೊತ್ತಿರುತ್ತೆ. ಇರಿ ಇರಿ ಇರಿ. ಇಲ್ಲಿ ಹಾಕಿದೀನಿ ನೋಡಿ. ಹಾ. ಇಲ್ಲಿ ಈ ತರ ಓಕೆ. ತಗೊಂಡಾಗ ನೀವು ಹಿಂಗ್ ಹಾ. ಮುಷ್ಟಿ ಹಿಡಿದು ಈ ಫಿಂಗರ್ ಇಂದ ಒಂದು, ಈ ಫಿಂಗರ್ ಇಂದ ಒಂದು, ಸೊ ಈ ಓಕೆ. ಪೊಸಿಷನ್ ತಗೊಂಡ್ ಬಂದಾಗ ಇಲ್ಲಿ ಕುಳಿ ತರ ಸಿಗತ್ತೆ ನಿಮ್ಗೆ.
ಹೌದು. So, ಇದನ್ನ ಡೈಲಿ 20 ಟೈಮ್ಸ್ ಆಕ್ಟಿವ್ ಮಾಡಿ ಎರಡು ಕೈಯಲ್ಲಿ. ಆ ಪಾಯಿಂಟ್ ಅನ್ನ. ಓಕೆ. ಆಕ್ಟಿವ್ ಮಾಡಿ ನೈಟ್ ಟೈಮ್ ರಾಜ್ಮಾ ಹಾಕಿ ಇಲ್ಲಿ. ಓಕೆ, ರಾಜ್ಮಾ. ಸೇಮ್ ಇದೇ ತರ ಪೊಸಿಷನ್ ತಗೊಂಡು ನಿಮ್ಗೆ ಎಲ್ಲಿ ಕುಳಿ ಸಿಗುತ್ತೆ, ಪೇನ್ ಸಿಗುತ್ತೆ ಅಲ್ಲಿ, Okay. ಅಂದ್ರೆ ಬೋನ್ ಅಂತ ಬಂದಾಗ ನಾವು ಕಿಡ್ನಿನ ಟ್ರೀಟ್ ಮಾಡಬೇಕು. ಇವನ್ ಹಾ. ಮಸಲ್ಸ್ ಅಂತ ಬಂದಾಗ ನಾವು ಲಿವರ್ ನ ಟ್ರೀಟ್ ಮಾಡ್ತೀವಿ. ಮತ್ತೆ Okay. ಸ್ಟಮಕ್ ಅಂತ ಬಂದಾಗ ಸ್ಪ್ಲೀನು ಸ್ಟಮಕ್ ನ ಟ್ರೀಟ್ ಮಾಡ್ತೀವಿ. ಸೊ ಓಕೆ. ಅದಕ್ಕೆ ನೀವು ಕಿಡ್ನಿ ಅದೇ ನೀ ಜಾಯಿಂಟ್ ಮತ್ತೆ ಬೋನ್ಸ್ ಅಂತ ಬಂದಾಗ ಕಿಡ್ನಿ ಬೀನ್ಸ್ ಹಾಕಿ, ಮತ್ತೆ ಇವೆರಡು ಜಾಯಿಂಟ್ಗೂ ರಾಜ್ಮಾ ಇದು ಮೆಂತೆ ಮೆಂತ್ಯ ಸ್ಟ್ರಿಪ್ ಮೆಂತೆ. ಕಟ್ಟಿ, ಅದ್ರ ಜೊತೆಗೆ ಲಿವರ್ 3 ಮತ್ತೆ K3 ನ ಪಾಯಿಂಟ್ ನ ಪ್ರೆಸ್ ಮಾಡಿ. ಓಕೆ. ಲಿವರ್ 3 ಅಂದ್ರೆ ಮೇಡಮ್? ನೀವು ಲಿವರ್ 3 ಅಂತಂದ್ರೆ ನಮ್ಗೂ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ರೆ ಅಲ್ಲಿ ಕೇಳಿ ಯಾರಾದ್ರೂ ಆನ್ಸರ್ ಮಾಡ್ತಾರೆ, ಇಲ್ಲಿ ಪಿಕ್ಚರ್ ಕಳಿಸ್ತಾರೆ. ಇಲ್ಲ ಅಂತಂದ್ರೆ ಗೂಗಲ್ ಸರ್ಚ್ ಮಾಡಿದ್ರು ಸಿಗುತ್ತೆ ನಿಮ್ಗೆ. ಲಿವರ್ 3 ಮತ್ತೆ K3 ಪಾಯಿಂಟ್ ಅನ್ನ ವಾರಕ್ಕೆ 2 ಸರಿ ಹಾ. 4 ವಾರ ಪ್ರೆಸ್ ಮಾಡಿ. ಓಕೆ. ಓಕೆ. ಮತ್ತೆ ಇನ್ನೊಂದು ಮೇಡಮ್, ನಮ್ಮ ಮನೆಯವರಿಗೆ ಹೆಚ್ಚಾಗಿ ಈ ತಲೆದು ಹಿಂಭಾಗ ತುಂಬಾ ಬೆವರುತ್ತೆ. ಬೇರೆ ಹಾ, ಈ ಪಾರ್ಟ್ ಫುಲ್, ಹಿಂಭಾಗ ಫುಲ್ ಬೆವರುತ್ತೆ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ನಾವು ಹಿಂಭಾಗ ಅಂತ ತಗೊಂಡಾಗ ಕಿಡ್ನಿ ಮತ್ತೆ ನ ತಗೋತೀವಿ. ಸೊ ಹಾ. ಅವ್ರಿಗೆ ಅದು ಹೀಟ್ ಆಗಿದೆಯಾ ಕೋಲ್ಡ್ ಆಗಿದೆಯಾ ಗೊತ್ತಿಲ್ಲ. ಯೂರಿನೇಷನ್ ಕಲರ್ ಯಾವ್ದು ಬರ್ತಾ ಇದೆ? ನಾರ್ಮಲ್ ಆಗಿದೆ, ಪೇಲೆಲ್ಲೋ ನಾರ್ಮಲ್ ಆಗಿದೆ. ಬೇರೆ ಏನಾದ್ರೂ ಸಿಂಪ್ಟಮ್ಸ್ ಇದೆಯಾ? ಕಾನ್ಸ್ಟಿಪೇಷನ್, ಡ್ರೈ ಸ್ಕಿನ್, ಹೀಟ್ ಸಿಂಪ್ಟಮ್ಸ್ ಇದೆಯಾ? ಕೋಲ್ಡ್ ಆ ಸಿಂಪ್ಟಮ್ಸ್ ತರ ಏನಾದ್ರು ಇದೆಯಾ? ಏನಿಲ್ಲ. ಬೇರೆ ತರ ಏನ್ ಹೆಲ್ತ್ ಇಶ್ಯೂಸ್ ಇಲ್ಲ. ಕೆಲವೊಮ್ಮೆ ಸ್ವಲ್ಪ ಮಂಡಿ ನೋವು ಅಂತ ಹೇಳ್ತಾರೆ. ಅದು ಕೆಲವು ದಿನ, ರೆಗ್ಯುಲರ್ ಆಗಿ ಏನಿಲ್ಲ. ಕೆಲವು ದಿನ ತುಂಬಾ ವರ್ಕ್ ಆದಾಗ ಮಂಡಿ ನೋವು ಅಂತ ಹೇಳ್ತಾರೆ. ಒಂದೊಂದ್ ದಿನ ಹಿಮ್ಮಡಿ ನೋವು ಇದೆ, ಸ್ವಲ್ಪ ಹಿಮ್ಮಡಿ ಕಿಡ್ನಿ ನೋವು. ಕೋಲ್ಡ್ನೆಸ್ ಇರುತ್ತೆ. ಸೊ ಹಾ. ಕಿಡ್ನಿ ಅಂತ ಬಂದಾಗ ನಾವು ಈ ಜಾಯಿಂಟ್ ನ ತಗೋತೀವಿ. ಸೊ ಈ ಜಾಯಿಂಟ್ ಗೆ ನೀವು ಸ್ಕೈ ಬ್ಲೂ ಹಾಕಿ, ಸ್ಕೈ ಬ್ಲೂ ಸರ್ಕಲ್ ಹಾಕಿ, ಮತ್ತೆ ಕೈಬ್ಲು ಇಲ್ಲಿಗೆ ಮೆಂತೆ ಪಟ್ಟಿ ಕಟ್ಟಿ. ಅದು ಸೇಮ್ ಅದಕ್ಕೆ ಮೆಂತೆ ಪಟ್ಟಿ. ಹೌದು, ಕಟ್ಟಿ K3 ಪಾಯಿಂಟ್ ನ ವಾರಕ್ಕೆ 2 ಸರಿ 3 ವಾರ ಪ್ರೆಸ್ ಮಾಡಿ 20 ಟೈಮ್ಸ್. ಓಕೆ. K3 ಪಾಯಿಂಟ್. K3 ಪಾಯಿಂಟ್ ಅದು ಬೆವರಿಗೂ ಅದೇ ಮೇನ್, ಕಿಡ್ನಿ. ಆಗುತ್ತೆ. ಯಾಕಂದ್ರೆ ನಿಮ್ಗೆ ಈಗ ಬೆವರುತ್ತೆ ಅಂತಂತಂದ್ರೆ 2 ರೀಸನ್ ಇರ್ಬೋದು. ಕೋಲ್ಡ್ಗೂ ಬರುತ್ತೆ, ಹೀಟ್ಗೂ ಬರುತ್ತೆ, ಯಾವುದೇ ಡಿಸೀಸ್ ಆದ್ರೂ. ಸೊ ನಿಮ್ಗೆ ಅಲ್ಲಿ ಎಸ್ಪೆಷಲಿ ಇಮ್ಡಿ ಪೇನ್ ಇದೆ, ಒಂದು ಇಮ್ಡಿ ಪೇನ್ ಇದೆ, ಕಾಲ್ ನೋವು ಬರ್ತಾ ಇದೆ. ಸೊ ಅವ್ರಿಗೆ ಬೇರೆ ಸಿಂಪ್ಟಮ್ಸ್ ಯಾವ್ದು ಹೇಳಲಿಲ್ಲ. ಸೊ ಕಿಡ್ನಿ ಹಿಂದೆ ಪಾಸ್ ಆಗೋದೆ ಮತ್ತೆ ಕಿಡ್ನಿ ಮೆರಿಡಿಯನ್ ಹಿಂಭಾಗ ಅಂತ ತಗೊಂಡಾಗ. ಸೊ ಇದನ್ನ ಮಾಡಿ ನಮ್ಗೆ ಫೀಡ್ಬ್ಯಾಕ್ ಟೆಲಿಗ್ರಾಮ್ ಅಲ್ಲಿ ಕೊಡಿ. ಓಕೆ. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಸುಷ್ಮಾ TS ಮಾತಾಡಿ. ಹಲೋ ಹೇಳಿ. ಮ್ಯಾಮ್, ನಮಸ್ತೆ. ನಮಸ್ಕಾರ, ಹೇಳಿ. ಮ್ಯಾಮ್, ನಂಗೆ ಇರೋ ಡೇಟ್ಗಿನ್ನ 5 ಡೇಸ್ ಅರ್ಲಿ ಪೀರಿಯಡ್ಸ್ ಆಗುತ್ತೆ ಮ್ಯಾಮ್. ಅರ್ಲಿ ಪೀರಿಯಡ್ಸ್ ಆಗುತ್ತೆ ಅಂತಂದ್ರೆ ಎಕ್ಸೆಸ್ ಹೀಟ್ ಇರುತ್ತೆ. ಬೇಗ 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 ಮುಗಿಸೋ ಇದನ್ನ ನಾವೇನ್ ಹೇಳ್ತೀವಿ, ಹೀಟ್ ಅಂತಾನೆ. ಅಂದ್ರೆ ಫಂಕ್ಷನ್ ಲೆವೆಲ್ ಜಾಸ್ತಿ ಇದೆ ಅಂದಾಗ ಯಾನ್ ಜಾಸ್ತಿ ಲೋಯರ್ ಇದೆ. ಬ್ಯಾಕ್ ಪೇನು ಇದೆ ಮ್ಯಾಮ್, ಲೋಯರ್ ಬ್ಯಾಕ್ ಪೇನು ಇದೆ, ಮತ್ತೆ ಬ್ಲೀಡಿಂಗ್ ಸ್ವಲ್ಪ ಕಡಿಮೆನೆ ಆಗುತ್ತೆ. ಇದು ಹೀಟ್ ಇಂದನಾ ಕೋಲ್ಡ್ ಇಂದನಾ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ವರ್ಕ್ ಮಾಡೋದು? ಹೌಸ್ ವೈಫ್ ಮ್ಯಾಮ್. ಹೌಸ್ ವೈಫ್. ಓಕೆ. ಎಷ್ಟು ವೆಯ್ಟ್ ಇದ್ದೀರಾ? ಯೂರಿನ್ ಕಲರ್ ಯಾವ ತರ ಬರ್ತಿದೆ? ಅಂದ್ರೆ ವೈಟ್ ಬರ್ತಿದ್ಯಾ, ಪೇಲ್ ಎಲ್ಲೋ ಬರ್ತಿದ್ಯಾ, ಯಾವ ಮ್ಯಾಮ್, ತರ ಒಂದೊಂದ್ ಬರ್ತಿದೆ? ಪೇಲ್ ಎಲ್ಲ ಇರುತ್ತೆ, ಒಂದೊಂದ್ಸರಿ ವೈಟ್ ಆಗುತ್ತೆ. ಇದು ಹೀಟಾ ಕೋಲ್ಡಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ನಿದ್ದೆ ಚೆನ್ನಾಗಿ ಬರುತ್ತಾ ನಿಮ್ಗೆ? ಹಾ ಮ್ಯಾಮ್. ಥಾಟ್ಸ್ ಏನ್ ಬರಲ್ಲ? ಮಲಗಿದ ತಕ್ಷಣ ನಿದ್ದೆ ಬರುತ್ತೆ? ಹಾ, ಮಧ್ಯೆ ಬರುತ್ತೆ. ಡಿಸ್ಟರ್ಬ್ ಸ್ಲೀಪ್ ಬರ್ತಾ ಇಲ್ಲ? ಏನಿಲ್ಲ ಮ್ಯಾಮ್. ಓಕೆ. ನಿಮ್ಗೆ ಇದನ್ನ ಟ್ರೈ ಮಾಡಿದಿರಾ? ಬ್ಯಾಕ್ ಪೇನ್ಗೆ ಬ್ಲ್ಯಾಕ್ ಕಲರ್ ಟ್ರೈ ಮಾಡಿದಿರಾ ಇಲ್ಲಿ? ಎಸ್ ಮ್ಯಾಮ್, ಅದೆಲ್ಲ ಮಾಡಿದೀನಿ, ಕಮ್ಮಿ ಆಗ್ತಿಲ್ಲ ಬ್ಯಾಕ್ ಪೇನ್ ಮಾತ್ರ. ಓಕೆ. ನಾನು ಮೆಂತೆ ಸ್ಟ್ರಿಪ್ ಸೀಡ್ ಥೆರಪಿ ಹೇಳ್ಕೊಡ್ತೀನಿ. ಸೀಡ್ ಥೆರಪಿ ಮಾಡ್ತಾ ಬನ್ನಿ. ಮತ್ತೆ ಅದನ್ನ ಮಾಡಿ ನೋಡೋಣ. ನಂಗೆ ನೆಕ್ಸ್ಟ್ ವೀಕ್ ಸಿಗ್ತೀನಿ, ಅಥವಾ ನಂಗೆ 3 ಡೇಸ್ ಅಥವಾ 1 ವೀಕ್ ಬಿಟ್ಟು ನನ್ನ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ಹಿಂಗಾಯ್ತು ಅಂತ ಫೀಡ್ಬ್ಯಾಕ್ ಹೇಳಿದ್ರೆ, ಅಥವಾ ನಾಲ್ಗೆ ಫೋಟೋ ಕಳಿಸಿದ್ರೆ ಅಕ್ಯುರೇಟ್ ಆಗಿ ಹಿಂಗೆ ಆಗಿದೆ ಅಂತ ನಾನು ಹೇಳ್ಬೋದು. ಓಕೆ. ಓಕೆ. ಇಲ್ಲಿಗೆ ಬಂದು ನೀವು ಬಟಾಣಿ ಸೀಡ್ ಕಟ್ಟಿದ್ರಾ? ಹಾ ಮ್ಯಾಮ್, ಹಾಕಿದ್ದೀನಿ. ಓಕೆ. ಒಂದು ಕೆಲಸ ಮಾಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಲಾಸ್ಟ್ ಜಾಯಿಂಟ್ ಇಲ್ಲಿಗೆ ಲಂಬರ್ ರಿಫ್ಲೆಕ್ಷನ್ ಬರುತ್ತೆ. ಇಲ್ಲಿಗೆ ಮೆಂತೆ ಸ್ಟ್ರಿಪ್ ಕಟ್ಟಿ, ಮೆಂತೆ ಸ್ಟ್ರಿಪ್ ಕಟ್ಟಿ ಹಾಕುವಾಗ ಪ್ರೆಸ್ ಕೊಡಿ, ರಿಮೂವ್ ಮಾಡುವಾಗ ಕೂಡ ಪ್ರೆಸ್ ಕೊಟ್ಬಿಟ್ಟು ರಿಮೂವ್ ಮಾಡಿ. ಡೈಲಿ ಹೊಸ ಸೀಡ್ ಯೂಸ್ ಮಾಡಿ. ಇಲ್ಲಿಗೆ ರಾಜ್ಮಾ ಸೀಡ್ ಕಟ್ತಾ ಬನ್ನಿ. ಅಷ್ಟು ಮಾಡಿ. ಮತ್ತೆ K3 ಮತ್ತೆ BL58 ಅಂತ ಪಾಯಿಂಟ್ ಬರುತ್ತೆ. K3 BL53 58 BL58 ಮತ್ತೆ K3 ಈ ಪಾಯಿಂಟ್ ಅನ್ನ ವಾರಕ್ಕೆ 3 ಸರಿ ಪ್ರೆಸ್ ಮಾಡ್ತಾ ಬನ್ನಿ.
ಓಕೆ. ಅರ್ಲಿ ಮೆನ್ಸಸ್ ಆಗೋದು ಮತ್ತೆ ನಿಮ್ಗೆ ಬ್ಯಾಕ್ ಪೇನ್ ಬರ್ತಾ ಇರೋದು ಅದೆಲ್ಲ ಸಾಲ್ವ್ ಆಗುತ್ತೆ. ಓಕೆ, ಅಷ್ಟು ಮಾಡಿ. ಹ್ಮ್. ಓಕೆ. ಓಕೆ. ಧವನಂ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಮೇಡಮ್ ನಂದು ಫೀಡ್ಬ್ಯಾಕ್ ಇದೆ ಮೇಡಮ್, ಫೀಡ್ಬ್ಯಾಕ್ ಹೇಳ್ಬೇಕಿತ್ತು. ಹೇಳಿ. ಮೇಡಮ್ ನಿನ್ನೆ ಅರುಣ್ ಸರ್ ಕ್ಲಾಸ್ ಅಲ್ಲಿ ಹೇಳಿದ್ರು, ಮೊನ್ನೆ ಕ್ಲಾಸ್ ಅಲ್ಲಿ ಪ್ರವೀಣ್ ಹ್ಮ್ ಸರ್ ಹ್ಮ್ ಅದೇ ಜ್ವರಕ್ಕೆ ಬ್ಲಾಕ್ ಹಚ್ಚಿ ಮತ್ತೆ ಕಾಲಿಗೆಲ್ಲ ಗ್ರೀನ್ ಹಚ್ಚಿ ಅಂತ ಹೇಳ್ಬಿಟ್ಟು, ಹ್ಮ್ ಅದು ನೆನ್ನೆನೆ ಜ್ವರ ಬಂದಿದೆ ಮೇಡಮ್ ನನ್ ಮಗಂಗೆ. ಹ್ಮ್ ಹ್ಮ್ ತುಂಬಾ ಹ್ಮ್ ರಾತ್ರಿ ಪೂರ್ತಿ ಜ್ವರ, ಸ್ಕೂಲಿಂದ ಬರ್ತಿದಂಗೆ ಜ್ವರ ಇತ್ತು. ಹ್ಮ್ ನಾನು ಅಲ್ಲಿ ಬಂದ್ಮೇಲೆ ಮತ್ತೆ ನೈಟ್ ಎಲ್ಲ ಫುಲ್ ಬ್ಲಾಕ್ ಹಚ್ಚಿದೆ ಹ್ಮ್ ಕೈಗೆ ಮತ್ತೆ ಕಾಲಿಗೆಲ್ಲ ಬ್ಲಾಕ್ ಹಚ್ಬಿಟ್ಟು, ಮತ್ತೆ ಕಿಡ್ನಿ ಇದಕ್ಕೆ ಅಲ್ಲೂ ಬ್ಲಾಕ್ ಹಚ್ಚಿದೆ. ಅವ್ನಿಗೆ ಸ್ವಲ್ಪ ಭಯ, ಅವ್ನು ಹೆದರ್ಕೊಳ್ಳೋದು ಜಾಸ್ತಿ, ಹ್ಮ್ ಹಂಗಾಗಿ ಬ್ಲಾಕ್ ಹಚ್ಚಿದೆ ಮೇಡಮ್. ಹ್ಮ್ ನನಗೆ ಭಯ ಇತ್ತು, ಅವನಿಗೆ ಯಾವಾಗ್ಲೂ ಜ್ವರ ಬಂದ್ರೆ ಅದೇ ಜ್ವರದ ಇದಾಗ್ಬೇಕಾಗಿತ್ತಲ್ಲ, ಏನು ಹಾಕ್ಲಿಲ್ಲ ನಾನು, ಮನೇಲೂ ಇರ್ಲಿಲ್ಲ, ಹ್ಮ್ ಹಾಕ್ಲೂ ಇಲ್ಲ, ಏನೋ ಒಂದ್ ಧೈರ್ಯದ ಮೇಲೆ ಹ್ಮ್ ಸುಮ್ನೆ ಆಗ್ಬಿಟ್ಟೆ. ನೈಟ್ ಹ್ಮ್ 2 ಗಂಟೆಗೆ ಎದ್ ನೋಡ್ತೀನಿ ಮೇಡಮ್, ಫುಲ್ ಹ್ಮ್ ತಣ್ಣಗಾಗ್ಬಿಟ್ಟಿದೆ ಮೈಯೆಲ್ಲ, ಜ್ವರನೇ ಇಲ್ಲ, ಅಷ್ಟು ಹ್ಮ್ ಜ್ವರ ಸುಟ್ಟೋಗ್ತಾ ಇದ್ದು, ಫುಲ್ ಕಮ್ಮಿ ಆಗ್ಬಿಟ್ಟಿದೆ ನೋಡಿ, ಕಲರ್ ನನ್ಗೆ. ಥೆರಪಿ ಮಹಿಮೆನ. ಹಾ ಹೌದು ಮೇಡಮ್, ನನ್ಗೆ ಖುಷಿ ಆಯ್ತು. ನಮ್ಗೆ ಮಕ್ಳುಗಳಿಗೆ 1 ವರ್ಷದಿಂದ ಮೆಡಿಸನ್ ಆಗ್ತಾ ಇಲ್ಲ ಮೇಡಮ್. ನನ್ಗೆ ಗ್ರೇಟ್. ಎಷ್ಟು ಅಂದ್ರೆ, ನಾವು ಊಟಕ್ಕೆ ನಾವು ಖರ್ಚು ಮಾಡ್ತಿರ್ಲಿಲ್ಲ, ಮೆಡಿಸನ್ಗೆ ಖರ್ಚು ಮಾಡ್ತಿದ್ವಿ. ಹೌದು. ಈಗ ಅದರಿಂದ ಅವ್ರಿಗೆ ಜಾಸ್ತಿ ಕಫ ಆಗೋದ್ ಜಾಸ್ತಿ, ಶೀತದಿಂದ ಜ್ವರ ಬರೋದ್ ಜಾಸ್ತಿ. ಹ್ಮ್ ಅದೇನಾಗಿದೆ, ಈಗ ನಾನು ಜ್ವರ ಕೆಮ್ಮು ಬಂತು ಅಂದ್ರೆ ಇಲ್ಲಿ ಆರೆಂಜ್ ಕಲರ್ ಹಚ್ಬಿಡ್ತೀನಿ, ಮತ್ತೆ ಶುಂಠಿ ಹಾಕ್ತೀನಿ, ಇಲ್ಲ ಗುಡ್. ಅಂತಂದ್ರೆ ಇಲ್ಲಿ ಬ್ಲಾಕ್ ಹಾಕ್ತೀನಿ, ಹ್ಮ್ ಏನಾದ್ರೂ ಒಂದು ಅದನ್ನ ಮಾಡಿ ಕಮ್ಮಿ ಮಾಡ್ಬಿಡ್ತೀನಿ ಕಫನ. ಹಂಗಾಗಿ ನನಗೆ ಈ ವರ್ಷ ಎಲ್ಲ ನನಗೆ ಮೆಡಿಸನ್ ಎಷ್ಟು ಇದಾಗಿದೆ ಅಂದ್ರೆ, ಆ ದುಡ್ಡೆಲ್ಲ ಮಕ್ಳಿಗೆ ಹೌದು. ಬೇರೆ ಏನಾದ್ರು ಕೊಡ್ಸ್ಬೋದಲ್ಲ ಅನ್ನೋಷ್ಟು ಖುಷಿ ಆಗ್ಬಿಟ್ಟಿದೆ ಮೇಡಮ್ ನನಗೆ. ಬೇರೆ ಕೊಡ್ಸೋದ್ಕಿಂತ ನಿಮ್ಗೆ ಹಾ ಸೈಡ್ ಎಫೆಕ್ಟ್ ಇದೆಯಲ್ಲ ನೋಡಿ, ಹೌದು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಹೌದು ಅದನ್ನ ಮಸ್ಟ್ ಅಂಡ್ ಶುಡ್ ನೀವು ಅವಾಯ್ಡ್ ಮಾಡಿದ್ರಲ್ಲ, ಅದು ಖುಷಿ ವಿಚಾರ. ಹೌದು ನೀವು ಹೌದು ಮೇಡಮ್, ಆಯುಷ್ಮಾನ್ ಮೆಡಿಸನ್ ಅಲ್ಲದ್ದು ಕೊಡೋದ್ರಿಂದ. ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ ಎಲ್ಲ ನೋಡಿ ಇಷ್ಟೆಲ್ಲ ನಿಮ್ ಫ್ಯಾಮಿಲಿಗೋಸ್ಕರ ಮಾಡ್ಕೋತಿದ್ದೀರಲ್ಲ, ಖುಷಿ. ಒಬ್ಬ ಹೌದು ಮೇಡಮ್. ಗೃಹಿಣಿಯಲ್ಲಿ ಒಬ್ಬ ಡಾಕ್ಟರ್ ಆಗ್ತಾ ಇದ್ದೀರಲ್ಲ, ಹೌದು ಮೇಡಮ್, ಖುಷಿ ವಿಚಾರ ಇದು. ನನ್ಗಂತೂ ನನ್ ಮಗಳಿಗೆ ಹೇಳ್ತಾನೆ ಇರ್ತೀನಿ ಮೇಡಮ್, ಅವ್ಳು 10th ಓದಿದ್ದಾಳೀಗ. ಹ್ಮ್ ನೀನು ಏನ್ ನೆಕ್ಸ್ಟ್ ಓದ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಇದನ್ನಂತೂ ಚೆನ್ನಾಗ್ ಕಲ್ತ್ಕೊ ನೀನು. ಚೆನ್ನಾಗ್ ಒಳ್ಳೇದು. ಕಲ್ತ್ಕೊಂಡು ನಮ್ಮನೆಗ್ ನಾವು ಫಸ್ಟ್ ಇದ್ ಮಾಡ್ಕೊಳ್ಳೋಣ. ಇವಾಗ ಎಷ್ಟು ಮೆಡಿಸನ್ಗೆ ನಾನು ಖರ್ಚು ಮಾಡ್ಬೇಕಾಗಿತ್ತು, ಅದು ಎಷ್ಟು ಸೇವ್ ಅಂದ್ರೆ ನಮ್ಮ ಆರೋಗ್ಯ ನಾವು ಉಳಿಸ್ಕೊಳ್ಳೋ ಅಷ್ಟು ಬೇರೆಯವ್ರಿಗೆ ಹೇಳಕ್ ಹೋದ್ರೆ ಅದು ಇದ್ ಮಾಡಲ್ಲ ಮೇಡಮ್, ಒಂಥರ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ, ಬೇಜಾರಾಗ್ಬಿಡುತ್ತೆ. ನನ್ಗೇನೋ ಗೊತ್ತಿಲ್ಲ. ಇವ್ರು ದಯಾನಂದ್ ಸರ್ ಎಷ್ಟು ಮೊನ್ನೆ ಯಾವ್ದೋ ಹ್ಮ್ ಒಬ್ರು ಪ್ರಾಬ್ಲಮ್ ಕೇಳ್ಬಿಟ್ಟು ಟಕ್ ಅಂತ 1 ಸೆಕೆಂಡ್ ಯೋಚನೆ ಮಾಡ್ಬಿಟ್ಟು ಟಕ್ ಅಂತ ಕ್ಲಾಸಿಗೆ ಸೇರಿಸ್ಕೊಂಡ್ಬಿಟ್ರು ಅವರು, ಇದಕ್ಕೆ ಸೀಡ್ಸ್ ಥೆರಪಿ ಕ್ಲಾಸ್ಗೆ. ಹೌದು. ಅಲ್ಲ, ಮತ್ತೆ ದಯಾನಂದ್ ಸರ್ ಮನ್ಸು ಅಷ್ಟೊಂದು ಸೂಕ್ಷ್ಮತೆ ಇದೆ, ಮತ್ತೆ ಅಷ್ಟು ಒಳ್ಳೆತನ ತುಂಬಿರೋದಕ್ಕೇನೆ ಈಗ ಎಲ್ಲಾ ನಿಜವಾಗ್ಲೂ ಫ್ರೀ ಅವ್ರಿಗೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹೌದು, ಎಷ್ಟ್ ಜನ ಫ್ರೀ ಕೊಡ್ತಿದಾರೋ, ಮತ್ತೆ ಎಷ್ಟ್ ಜನ ಧನ್ಯವಾದಗಳು ಕಮ್ಮಿ ಅಂದ್ರು ಕೊಡ್ತಿದಾರೋ. ಕಮ್ಮಿನೇ ಅವ್ರಿಗೆ. ಅವ್ರಿಗಂತೂ ಎಷ್ಟು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಮಾತ್ರ ಬಯಸ್ಬೋದು ಮೇಡಮ್, ನಾವ್ ಇನ್ನೇನು ಅವ್ರ ಜೊತೆ. ಯಾಕಂದ್ರೆ ಅಂತವ್ರು ಇರೋದಕ್ಕೋಸ್ಕರ ನಮ್ಮಂತವ್ರು ಇರ್ತೀವಿ. ಈಗ ಪ್ರವೀಣ್ ಸರ್ ಆಗಿರ್ಬೋದು, ನಾವಾಗಿರ್ಬೋದು, ಒಂದ್ ಹೇಳ್ಕೊತೀವಿ ಅಂದ್ರೆ ಅವ್ರೊಂದ್ ವೇದಿಕೆ ಕೊಟ್ಟಾಗ ಒಂದು, ಮತ್ತೆ ಹೌದು ಅಂತ ನಿಮ್ಗಳಿಗೆ ರೀಚ್ ಆಗ್ತಾ ಇದೆ ಅದು ಎಲ್ಲ ಒಂದ್ ಕಡೆ. ಹೌದು ಸೊ ಮೇಡಮ್, ರೀಚ್ ನಾವು ಆಗ್ತಾ ಇದೆಲ್ಲ ಇರೋದ್ರಿಂದ ನಮ್ಗೆ, ಎಷ್ಟು ಯೂಸ್ ಆಗ್ತಾ ಇದೆ. ಹೌದು ನಮ್ಗೆಲ್ಲ ಇದೆಲ್ಲ ನಮ್ಗೆ ಇಂಗ್ಲಿಷ್ ಅಲ್ಲಿ ಅಂದಿದ್ರೆ ಮತ್ತೆ ಬೇರೆ ಕಡೆ ಹೋಗಿ ಕಲಿಯೋದಕ್ಕಂತೂ ನಮ್ಗೆ ಆಗ್ತಾ ಇರ್ಲಿಲ್ಲ. ಏನೋ ಆಮೇಲೆ ಕಬ್ಬಿಣದ ಫೀಸ್ ಕಡಗ ಫೀಸ್ ಬಂದು ಅಂತಾರಲ್ಲ. ಏನು ಇಲ್ವಲ್ಲ ಮೇಡಮ್ ನಿಮ್ಗೆ, ಏನು ಇಲ್ಲ. ಹೌದು ಕಲರ್ ಥೆರಪಿ ಫ್ರೀ ಆಗಿ ಕೊಟ್ಟಿದ್ದಾರೆ ಹೌದು ದಯಾನಂದ್ ಸರ್. ಸೊ ಎಷ್ಟೊಂದು ಯೂಸ್ ಇಲ್ಲ, ಮಾಡ್ಕೋತಾ ಇದ್ದೀರಾ ನೋಡಿ. ಕಲರ್ ಈ ಥೆರಪಿನೂ ಇದೀನಿ, ತರದವ್ರು ಮತ್ತೆ ನಾವು ನೂರಾರು ಬೇರೆ. ಜನ ಇದ್ದಾರೆ, ನೀವು ಮೀಡಿಯಾಕ್ ಬಂದ್ ಹೇಳ್ತಾ ಇದ್ದೀರಾ. ಸೊ ಹೇಳ್ದೇ ಇರೋರು ಎಷ್ಟೋ ಜನ, ಎಷ್ಟೋ ಕುಟುಂಬಗಳಿದಾವೆ, ಅವ್ರಿಗೆಲ್ಲ ಯೂಸ್ ಆಗ್ತಾ ಇದೆ ನೋಡಿ. ನಾನು ATM ಕೋರ್ಸ್ಗೂ ಸೇರ್ಕೊಂಡಿದ್ದೀನಿ ಮೇಡಮ್, ನಾನು ಕಲ್ತ್ಕೊಬೇಕು. ನನ್ನ ಮಗಂಗೆ ಥೈರಾಯ್ಡ್ ಇದೆಯಲ್ಲ ಮೇಡಮ್, ಅದೆಲ್ಲ ಓಕೆ. ಕಮ್ಮಿ ಮಾಡ್ಕೊಬೇಕು ಅನ್ನೋದೇ ನಾನು ಸೇರ್ಕೊಂಡಿದ್ದು. ನಾನು ನೋಡ್ತಾ ಹ್ಮ್ ನೋಡ್ತಾ ನನಗೆ ಯಾವ ತರ ಮುಳುಗೋಗ್ಬಿಟ್ಟಿದೀನಿ ಇದ್ರೊಳಗಡೆ ಅಂದ್ರೆ, ಏನೋ ಹ್ಮ್ ಖುಷಿ. ದಯಾನಂದ್ ಸರ್ ಅಂದ್ರೆ ನಮ್ಮ ಮನೆಯಲ್ಲಿ ಒಬ್ರು ಫ್ಯಾಮಿಲಿ. ಮತ್ತೆ ಮೇಡಮ್ ಅವ್ರನ್ನ, ನಾವು ಅನುಷ್ಕಾ ಮೇಡಮ್ ಅವ್ರನ್ನ ಜಾಸ್ತಿ ನಾವು ಮಾತಾಡ್ಸೇ ಇಲ್ಲ ಯಾವತ್ತೂ. ಆದ್ರೆ ಅವ್ರು ಮೊನ್ನೆ ಮಾತಾಡಿದ್ದು ಮತ್ತೆ ಅವ್ರ ವಿಡಿಯೋಗಳೆಲ್ಲ ನಾನು ನೋಡಿದೀನಿ. ಹಂಗಾಗಿ ಹ್ಮ್ ಅವ್ರನ್ನೆಲ್ಲ, ಪ್ರವೀಣ್ ಸರ್ ಎಲ್ಲಾನು ನೋಡ್ತಿದ್ದೀನಿ. ನಮ್ಮ ಮನೇಲಿ ಒಬ್ರು ಅವರು, ನಮ್ ಹೌದು. ಫ್ಯಾಮಿಲಿನೇ ಅಂತ ನನಗೆ ಹೌದು. ಸಖತ್ತು ಖುಷಿ ಇದೆ ಮೇಡಮ್ ಅವ್ರ ಜೊತೆ ನನಗೆ. ಅಲ್ಲ, ನೂರಾರು ಜನ, ಸಾವಿರಾರು ಜನ ಧ್ವನಿ ನೀವ್ ಆಗಿದ್ದೀರಾ ಇವತ್ತು. ಯಾಕಂದ್ರೆ ಇಲ್ಲ ಎಲ್ಲರದ್ದು ನಾನು ಫೀಡ್ಬ್ಯಾಕ್ ಇರುತ್ತೆ ಹೇಳ್ಕೊಬೇಕು ಮೇಡಮ್. ಕೊಡ್ಬೇಕು ಅಂತ, ನೀವ್ ಹೇಳ್ತಾ ಹೌದು, ಇದ್ದೀರಾ ಅಂತೆ. ಇಲ್ಲ ಮೇಡಮ್, ನನ್ಗಂತೂ ಈಗ ನಾನು ಎಲ್ಲಾರ ಹತ್ರ ಬೇಡ್ಕೊಳ್ಳೋದು ಅಷ್ಟೇನೆ, ನಾನು ಇನ್ನೇನು ಇಲ್ಲ. ನೀವು ಎಷ್ಟೋ ಜನ, ನನ್ನ ಅಣ್ಣನೇ ಮೇಡಮ್ ಆರ್ಮಿಲಿ ಇದ್ದಾರೆ ಅವರು ಬ್ಯಾಕ್ ಪೇನ್ ಕಾಶ್ಮೀರದಲ್ಲಿ ಇದ್ದಾಗ ಅವ್ರಿಗೆ ಅದೇ ಕೋಲ್ಡ್ ಅಲ್ಲಿ ಜಾಸ್ತಿ ಇದ್ದು ಬ್ಯಾಕ್ ಪೇನ್ ಶುರುವಾಗ್ಬಿಟ್ಟು ಡೈಲಿ ಅವ್ರು ಎಷ್ಟೋ ದಿನ ಅಳ್ತಾರಂತೆ. ಅಷ್ಟು ಹ್ಮ್ ನೋವು ಬಂದು ಹ್ಮ್ ಆಯುರ್ವೇದಿಕ್ ಮೆಡಿಸನ್ ಅವರು ಬೈತಾರೆ, ಅಂದ್ರೆ ಇಂಗ್ಲಿಷ್ ಮೆಡಿಸನ್ ತಗೊಳಕ್ಕೆ ಬೈತಾರೆ, ಅವರು ಆರೋಗ್ಯದಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೌದು. ಆಯುರ್ವೇದಿಕ್ ತಗೊಂತಿದ್ದಾರೆ. ನಾನ್ ಹೇಳ್ತಾ ಇದೀನಿ, ಈ ತರ ಕಲರ್ ಥೆರಪಿ ಐತೆ ಯೂಸ್ ಮಾಡ್ಕೊ ಒಳ್ಳೇದಾಗುತ್ತೆ ಅಂದ್ರೆ ಅವರು ಇದನ್ನ ನಂಬ್ತಾ ಇಲ್ಲ ಅಷ್ಟು.
ನನಗೆ ಬೇಜಾರೇನಂದ್ರೆ ಅದನ್ನ ಅವ್ರು ತಗೊಂತಾ ಇಲ್ವಲ್ಲ. ಇದ್ರಲ್ಲಿ ಕ್ಲಾಸಲ್ಲಿ ಇದಾರೆ, ಆರ್ಮಿ ಅವ್ರೊಬ್ರು ಇದಾರೆ, ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಕೊಡ್ಬೇಕು ಅಂತ ಏನೇನು ಮಾಡ್ತಾ ಇದ್ದೀನಿ ಮೇಡಮ್. ಏನಾದ್ರೂ ಮಾಡಿ ಅವರೆಲ್ಲ ಕಲಿಬೇಕು. ಅಂದ್ರೆ ದಯಾನಂದ್ ಸರ್ ಎಲ್ಲರಿಗೂ ರೀಚ್ ಆಗ್ಬೇಕು ಅಂತ ಮಾಡ್ತಿದ್ದಾರೆ. ನಾವ್ ನಮಗೂ ಅಷ್ಟು ಹುಮ್ಮಸ್ ಇದೆ ಮೇಡಮ್. ಎಲ್ಲಾರ್ಗು ಹೇಳ್ಬೇಕು, ಅನ್ಸ್ಬೇಕು ಇದನ್ನ ಎಲ್ಲಾರು. ಇವಾಗ ಕರೋನಾ ಮೇಡಮ್, ಕರೋನಾ ಅದು ಇದು ಎಷ್ಟು ಅಂತ ಗೋರ್ಮೆಂಟ್ ಮಾತೆತ್ತಿದ್ರೆ ಆಸ್ಪತ್ರೆಗೆ ಹೋಗ್ತಾರೆ, ಮಕ್ಳು ಒಂಚೂರು ಏನಾದ್ರು ಆಗಂಗಿಲ್ಲ ಆಸ್ಪತ್ರೆಗೆ ಹೋಗ್ತಾರೆ. ಇದು ಮನೆಯಲ್ಲೇ ಇದ್ದಾಗ ಮನೆಯಲ್ಲಿ ಎಷ್ಟು ಮೆಡಿಸನ್ ಇದೆ, ಏನು ಆಚೆಗೆ ಹೋಗಂಗಿಲ್ಲ, ಎದ್ರುಕೊಳಂಗೆ ಇಲ್ಲ ನಮ್ಗೆ. ಹುಷಾರಿಲ್ಲ ಅಂತ ಎದ್ರುಕೊಳಂಗೆ ಇಲ್ಲ, ಮನೇಲೆ ನಾವ್ ಮೆಡಿಸನ್ ಮಾಡ್ಕೊಂಬೋದಿಲ್ಲ. ಅಷ್ಟು ಇದನ್ನೆಲ್ಲ ಯಾಕೆ ಬಿಟ್ಟು ಹೋಗ್ತಾರೆ ಅಂತ ಅಷ್ಟು ಬೇಜಾರಾಗುತ್ತೆ ಮೇಡಮ್. ಈಗ ಎಲ್ಲ ದಯವಿಟ್ಟು ಫ್ರೀ ಕೊಡ್ತಾ ಇದಾರೆ. ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡಿ. ಈಗ 100 ಜನ ಧ್ವನಿ ನಮ್ಮ ದವನಂ, ನಿಮ್ಮ ಹೆಸರು ದವನಂ ಆಗಿದ್ರೆ, ಸೊ ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ನಾವು ನಮ್ ಕಡೆಯಿಂದ ಒಂದು ಪ್ರಾರ್ಥನೆ ದಯಾನಂದ್ ಸರ್ಗೆ ಮತ್ತೆ ಅವ್ರ ಕುಟುಂಬ ಅನುಷ್ಕಾ ಮೇಡಮ್ಗೆ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ. ಯಾಕಂದ್ರೆ ಅಂತವ್ರು 100 ಜನ ಇದ್ದಾಗ ನಮ್ಮಂತವ್ರು ಮತ್ ನಿಮ್ಮಂತವ್ರು ಬರೋದಕ್ ಸಾಧ್ಯ, ತಿಳ್ಕೊಳಕ್ ಸಾಧ್ಯ ಅಲ್ವಾ? ಸೊ ಅವ್ರಿಗೆ ಒಳ್ಳೇದಾಗ್ಲಿ. ನಿಮ್ಮ ರೂಪದಲ್ಲಿ ನೀವ್ ಹೇಳ್ಬಿಡಿ. ನಾವು ಕೂಡ ಇಲ್ಲ ಆ madam, ಸಂದೇಶವನ್ನು ನಾವ್ ತಲುಪಿಸ್ತೀವಿ. ಹೇಳ್ತಾ ಇರೋದು ಏನು ಅಂದ್ರೆ, ನಾನು ಎಲ್ಲಾರ್ಗು ಹೇಳ್ತಾ ಇರೋದು ಇದು ಸುಳ್ಳಲ್ಲ, ಮೋಸ ಅಲ್ಲ, ಏನು ಇಲ್ಲ. ಒಳ್ಳೆ ರೀತಿ ನಿಮ್ಮ ಆರೋಗ್ಯಕ್ಕೋಸ್ಕರ ಎಲ್ಲಾರು ಹೇಳ್ತಾ ಇರೋದು. ಉಪಯೋಗಿಸ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲೇ ಐತೆ. ಎಲ್ಲೂ ಯೋಚನೆ ಮಾಡಂಗಿಲ್ಲ, ಭಯ ಅನ್ನೋದೇ ಇಲ್ಲ. ಆರೋಗ್ಯ ಅಂದ್ರೆ ಎದುರ್ಕೊಳ್ಳೋ ಅಷ್ಟೇ ಇರಲ್ಲ, ನಮ್ ಕೈಯಲ್ಲ ಆರೋಗ್ಯ ಇರುತ್ತೆ. ಥ್ಯಾಂಕ್ ಯು ಅದೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಇರ್ಬೇಕಿತ್ತು ಮೇಡಮ್. ಮೇಡಮ್ ಇನ್ನೊಂದು ಥ್ಯಾಂಕ್ ಯು. ನಾನು ಕೇಳ್ಬೇಕಿತ್ತು ಹೇಳಿ. ಮೇಡಮ್. ನಾನು ಅದೇ ಮೊನ್ನೆ ನಾನು ನಿಮ್ಮ ಹತ್ರ ಮಾತಾಡಿದ್ದೆ, ಕಫಕ್ಕೆ ಎಲ್ಲ ಹೇಳಿದ್ರಿ. ಅದೇ ಇದನ್ನ ಕಟ್ಟೋದಕ್ಕೆ, ಮೇ ಹೊಂಗೆ ಎಲೆ ಹಾಕೋದಕ್ಕೆ ಮುಂಚೆ ಶುಂಠಿ ಎಲ್ಲ ಹಾಕಿದೀನಿ, ಕಮ್ಮಿ ಆಗಿರ್ಲಿಲ್ಲ. ಹೊಂಗೆ ಎಲೆ ಹಾಕಕ್ ಹೇಳಿದ್ರಿ, ಹೊಂಗೆ ಎಲೆ ಹಾಕ್ತಾ ಇದೀನಿ. ಸ್ವಲ್ಪ ಕಂಟ್ರೋಲ್ ಬಂದಿದೆ, ಅಂದ್ರೆ ಫುಲ್ ಕಮ್ಮಿ ಆಗಿಲ್ಲ ಮೇಡಮ್. ಕಫ ಮತ್ತೆ ಕೆಮ್ಮು ಒಂದ್ ದಿವ್ಸ ಕಮ್ಮಿ ಇರುತ್ತೆ, ಒಂದ್ ದಿವ್ಸ. ಆರೆಂಜ್ ಹಾಕ್ತಾ ಇದ್ದೀರಾ? ಇಲ್ಲಿ ಆರೆಂಜ್ ಡಾಟ್ ಹಾಕಕ್ ಹೇಳಿದ್ನಲ್ಲ, ಅದನ್ನ ಹಾಕಿ. ಆರೆಂಜ್ ಇಲ್ಲ, ಆರೆಂಜ್ ಹಾಕಕ್ ಹೇಳಿಲ್ಲ, ಹೊಂಗೆ ಎಲೆ ಹಾಕಕ್ ಹೇಳಿದ್ರಿ. ಆರೆಂಜ್ ಹಾಕಿ. ಹಾ, ಅಲ್ಲೇನಾದ್ರೂ ಕಫ ಏನಾದ್ರೂ ಸ್ಟಾಗ್ನೇಷನ್ ಆಯ್ತು ಅಂತಂದ್ರೆ ಇದು ರಿಮೂವ್ ಮಾಡುತ್ತೆ. ಓಕೆ, ಅಷ್ಟ್ ಮಾಡಿ. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಥ್ಯಾಂಕ್ಸ್ ಮೇಡಮ್. ಗಿರ್ಜಾಮಣಿ TM ಮಾತಾಡಿದ್ನ ನಾನು? ಕರ್ದಿದ್ನ ನಿಮ್ಮನ್ನ? ಇಲ್ಲ ಮೇಡಮ್, ಗಿರ್ಜಾಮಣಿ. ಫಸ್ಟ್ ಹೇಳಿ. ಟೈಮ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ. ಮೇಡಮ್, ನನ್ನ ಮಗನಿಗೆ ಒಂದು ಲಿಗಮೆಂಟ್ ಟೇರ್ ಆಗಿದೆ. ಹ್ಮ್ ಅದಕ್ಕೆ ಇದರಲ್ಲಿ ಟ್ರೀಟ್ಮೆಂಟ್ ಇದೆಯಾ ಮೇಡಮ್? ಇದೆ ಅಮ್ಮ. ನೀವು ನಾನು ಮೆಂತೆ ಸ್ಟ್ರಿಪ್ ಹೇಳಿದ್ನಲ್ಲ ನೋಡಿ ಅವಾಗ್ಲೇ, ಆ ಲಿಗಮೆಂಟ್ ಹಾಂ ಟಿಯರ್ ಆಗಿದ್ರೆ ಮೆಂತೆ ಸ್ಟ್ರಿಪ್ ನ ಕಟ್ಟೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಹಾಂ. ಮೆಂತೆ ಸ್ಟ್ರಿಪ್ ಹೇಳಿದ್ನ. ಆಪರೇಷನ್ ಮಾಡಿಸ್ಕೋಬೇಕು ಅಂತಿದ್ದಾರೆ. ನಾನು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮೇಡಮ್ ಕೇಳ್ತಾ ಅಮ್ಮ, ಇರೋದು. ಈಗ ನಿಮ್ಗೆ ಒಂದು 70 ಇಯರ್ಸ್ ಪರ್ಸನ್ ವುಮೆನ್ ಹಾಂ ಆಪರೇಷನ್, ಅವ್ರ ಕಾಲು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಈ ತರ ಇರೋದು, ಹಿಂಗ್ ಒಗ್ಗೋಗಿತ್ತು ಕಾಲು. ಸೊ ಹಾಂ ಅವ್ರಿಗೆ ಸರ್ಜರಿ ಹೇಳಿದ್ರು. ಸೊ ಒಬ್ಳೆ ಮಗಳು ಎಲ್ಲೋ ದೂರ ದೂರ ಇದ್ರು, ಅಂದ್ರೆ ಬೆಂಗಳೂರಲ್ಲಿ ಇದ್ರು. ಅವರೆಲ್ಲ ಶಿವಮೊಗ್ಗದ ಕಡೆ ಒಂದು ಎಸ್ಟೇಟ್ ಅಲ್ಲಿ ಇದ್ರು. ಸೊ ಹಾಂ ಮಗಳು ಬಂದು 3 ತಿಂಗಳು ಇವ್ರೆ ಸರ್ಜರಿ ಆದ್ಮೇಲೆ ಜೊತೆಗಿರೋಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಮಕ್ಳು ಫ್ಯಾಮಿಲಿ ಅಂತ ಅವ್ರಗಳಿಗೂ ಇರುತ್ತಲ್ಲ ಅಂತ ಹೇಳಿ. ಸೊ ಎಸ್. ನಂದು ಎಲ್ಲೋ ಪ್ರೋಗ್ರಾಮ್ ನೋಡಿ ಕನ್ಸಲ್ಟೇಷನ್ ತಗೊಂಡು ಒಂದ್ 2 ತಿಂಗಳು, ಅಂದ್ರೆ ಯಾವಾಗ್ಲೂನು ಗಳಿಗೆ ಏನೋ ಹೇಳದ್ ನಾನು, ತಾಳ್ಮೆ ಇರ್ಬೇಕು. ಒಂದು ಸೀಟ್ ಥೆರಪಿ ಕೊಟ್ಟ ತಕ್ಷಣ ಯಾವ್ದೋ ಮ್ಯಾಜಿಕ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ಈರರ್ಸ್ ಅಷ್ಟೇ, ದೇವ್ರಾಗಕ್ ಆಗಲ್ಲ. ದೇವ್ರಾಗಿದ್ರೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಫಸ್ಟ್ ಕೊಡ್ತಾ ಇದ್ವಿ. ಸೊ ಎಸ್ ಮ್ಯಾಮ್. ಆ ಸೊ ಅವ್ರಿಗೆ ಒಂದು 2 ತಿಂಗಳು 2.5 ತಿಂಗಳು ತಗೊಂಡ್ರು. ಅದು ನಿಮ್ಗೆ ಸರ್ಜರಿನ ಅವಾಯ್ಡ್ ಮಾಡಿದ್ದಾರೆ ನಮ್ ತಾಯಿಗೆ ಅಂತಾನೆ ಮೆನ್ಷನ್ ಮಾಡಿ ಫೀಡ್ಬ್ಯಾಕ್ ಎಲ್ಲ ಕೊಟ್ಟು ರಿಪೋರ್ಟ್ ಎಲ್ಲ ಹಾಕಿದ್ರು ಅವರು. ಸೊ ಹಾಂ ಆಗತ್ತೆ, ಬಟ್ ಪೇಷನ್ಸ್ ಇಟ್ಕೊಂಡು ಮಾಡ್ಕೊಂಡ್ರೆ ಆಗೇ ಆಗತ್ತೆ ಅಮ್ಮ ಇದು ಮೇಡಮ್, ಈ ಥೆರಪಿನ. ಟೇರ್ ಆಗಿರೋದು ಅದು ನಾರ್ಮಲ್ ಬರುತ್ತಾ? ಜಾಯಿನ್ ಬರುತ್ತೆ ಆಗುತ್ತಾ? ಬರುತ್ತೆ ಹೌದಾ? ಆಗತ್ತೆ. ಈಗ ಸರ್ ನೀವು ಸದ್ಯಕ್ಕೆ ಇವೆರಡು ಜಾಯಿಂಟ್ಗೂ ನೀವು ಮೆಂತೆ ಸ್ಟ್ರಿಪ್ ಕಟ್ತಾ ಬನ್ನಿ ಹಾಂ ಹಾಂ ನೈಟ್. ಓಕೆ, ಹಾಂ ಇದು ಮಂಡಿ ಜಾಯಿಂಟ್ ಬರುತ್ತಿದ್ದು. ರಿಂಗ್ ಹಾಂ ತರ ಹಾಂ. ಕಟ್ತಾ ಬನ್ನಿ. ಮತ್ತೆ ಇಲ್ಲಿ ರಾಜ್ಮಾ ಸೀಡ್ ಹಾಕ್ತಾ ಬನ್ನಿ. ಹ್ಞೂ. ಆಗತ್ತೆ. ಯಾಕಂದ್ರೆ ಅವ್ರು ರಾಜ್ಮಾ ನಾಲ್ಗೆ ಸೂಡು. ನೋಡ್ದೆ ನಾನೇನೋ ಕೊಡಕ್ ಆಗಲ್ಲ. ಸದ್ಯಕ್ಕೆ ಈ ಹಾಂ ಮೆಂತೆ ಹಾಂ. ಸ್ಟ್ರಿಪ್ ಹಾಕೊಂಡ್ರೆ ಸಾಕು. ಸ್ವಲ್ಪ ಓಕೆ ಲೇಟ್ ಮೇಡಮ್. ಆಗ್ಬೋದು, ಬಟ್ ಬೆಟರ್ ಆಗ್ತಾ ಹೋಗ್ತಾರೆ ಡೇ ಬೈ ಡೇ. ಅವ್ರಿಗೆ ಒಂದು ಕಾಲ್ ಆಗಿರೋದು ಲೆಫ್ಟ್, ಅದೊಂದಕ್ಕೆ ಹಾಕಿದ್ರೆ ಲೆಫ್ಟ್ ಸಾಕಲ್ವಾ? ಆಗಿದ್ರೆ ಇದೊಂದು ಹಾಕಿ. ಹಾಂ ಲೆಫ್ಟ್ ಮೇಡಮ್. ಆಗಿದ್ರೆ ಮಿಡಲ್ ಫಿಂಗರ್ ಒಂದು ಜಾಯಿಂಟ್ ಹಾಕಿ. ಮಿಡ್ ಕಲ್ಲರು ಜಾಯಿಂಟ್ ಯಾವ್ದಾರು ಹಾಕ್ಬೋದಾ ಮೇಡಮ್? ಕಲ್ಲರು. ಕಲರು ಲಿಗಮೆಂಟ್ ಟಿಯರ್ ಆಗಿದೆ ಅಂತಂತಂದ್ರೆ ನೀವು ಆರೆಂಜ್ ಸರ್ಕಲ್ ಹಾಕ್ತಾ ಬನ್ನಿ. ಓಕೆ ಮೇಡಮ್. ಓಕೆ, ಓಕೆ ಸಾಕು. ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್.
ಗೀತಾ ನಾಯಕ್ ಮಾತಾಡಿ. ಗೀತಾ ಅವರು. ಥ್ಯಾಂಕ್ ಯು ಮೇಡಮ್. ಕೇಳಿಸ್ತಾ ಇದೆ ಅಲ್ಲ ಮೇಡಮ್? ಕೇಳಿಸ್ತಾ ಇದೆ. ನನ್ನ ಮಗಳಿಗೆ ಥೈರಾಯ್ಡ್ ತುಂಬಾ ಇದೆ, ನನಗೆ ಸಹ ಇದೆ. ಅವಳು ಕಡಿಮೆನೆ ಆಗ್ತಾ ಇಲ್ಲ. 125 mg ಟ್ಯಾಬ್ಲೆಟ್ ತಗೊಳ್ತಾ ಇರೋದು. ಯಾವುದು ಪಾಯಿಂಟ್ಸ್ ಎಲ್ಲ ಇದು ಮಾಡ್ಬೇಕು ಮೇಡಮ್? ನೋಡಿ ಇದು ಥೈರಾಯ್ಡ್ ರಿಫ್ಲೆಕ್ಷನ್ ಬರುತ್ತೆ. ಇದು ಕುತ್ತಿಗೆ ಭಾಗ ಸುಜೋಕ್ ರಿಫ್ಲೆಕ್ಷನ್. ಸೊ ಈ ಪಾಯಿಂಟ್ ನ ಸ್ಟಿಮ್ಯುಲೈಸ್ ಮಾಡಿ ಓವರ್ ನೈಟ್ ಇಲ್ಲಿಗೆ ಪೆಪ್ಪರ್ ಹಾಕಿ, ನಾನು ಮಾರ್ಕ್ ಮಾಡ್ಕೊಳಕ ತೋರಿಸ್ತೀನಿ. ಇಲ್ಲಿಗೆ ಪೆಪ್ಪರ್ ಹಾಕಿ, ಅನಿಸ್ತಿದ್ಯಾ? ಇಲ್ಲೇ ಪೆಪ್ಪರ್ ಹಾಕುವಾಗ ಪ್ರೆಸ್ ಕೊಡಿ, ಚೆನ್ನಾಗಿ ಸ್ಟಿಮ್ಯುಲೈಸ್ ಮಾಡಿ, ಆಮೇಲೆ ಪೆಪ್ಪರ್ ಹಾಕಿ. ರಿಮೂವ್ ಮಾಡುವಾಗ ಕೂಡ ಪ್ರೆಸ್ ಕೊಟ್ಟು ಆಮೇಲೆ ಸೀಡ್ನ ರಿಮೂವ್ ಮಾಡಿ. ಓಕೆ, ಅದಾದ್ಮೇಲೆ ಇಲ್ಲಿ ಇಲ್ಲಿ ಇದು ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಬರುತ್ತೆ. ಈ ಜಾಯಿಂಟ್ ಎರಡು ಇಲ್ಲಿಗೆ ಮೆಂತೆ ಸ್ಟ್ರಿಪ್ ಹಾಕಿ. ಓಕೆ, ಎರಡು ಜಾಯಿಂಟ್ಗೆ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಮೆಂತೆ ಸ್ಟ್ರಿಪ್ ಹಾಕಿ. ಓಕೆ, ಅದಾದ್ಮೇಲೆ ಈ ಪಾಯಿಂಟ್ ಏನಿದೆ ಇಲ್ಲಿ ಕಾಣಿಸ್ತಿದೆ, ಇನ್ನು ಮತ್ತೆ ಯಾಂಗ್ ಜಾಯಿನ್ ಆಗೋ ಪ್ಲೇಸು. ಸೊ ಇದನ್ನ ಪ್ರೆಸ್ ಕೊಡಿ 40 ಟೈಮ್ಸ್ ಬೆಳಗ್ಗೆ ಟೈಮಲ್ಲಿ ಮತ್ತೆ ಸಂಜೆ ಟೈಮಲ್ಲಿ. ಸೊ ಇಲ್ಲಿ ಮತ್ತೆ ಇಲ್ಲಿ ಎರಡು ಸೈಡ್, ಎರಡು ಕೈಗೆ, ಎರಡು ಸೈಡ್ 1 ತಿಂಗಳಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಕಮ್ಮಿ ಆಗುತ್ತೆ. ನಂಗೆ ನೆಕ್ಸ್ಟ್ ಮಂತ್ ಫೀಡ್ಬ್ಯಾಕ್ ಹೇಳಿ. ಓಕೆ. ಮತ್ತು ಅವ್ರದ್ದು ಏನಾಗಿದೆ, ಇಲ್ಲಿ ಗಮ್ಸ್ ಎಲ್ಲ ಫುಲ್ ಮೇಲಿದ್ ಗಮ್ಸ್ ಎಲ್ಲ ಲೂಸ್ ಆಗಿ ಹಲ್ಲೆಲ್ಲ ಬೀಳ್ತಾ ಇದೆ. 41 ಏಜ್ ಅವಳಿಗೆ. ಅದಕ್ಕೆ ಗಮ್ಸ್ ಎಲ್ಲ ಒಂದು ಗಟ್ಟಿ ಆಗ್ಲಿಕ್ಕೆ ಏನು ಇದು? ನಾವು ಟೀತ್ ಅಂತ ತಗೊಂಡಾಗ ಹಲ್ಲು ಇಲ್ಲಿ ಬರುತ್ತೆ. ಯಾಕೆ ಸುಜೋಕ್ ರಿಫ್ಲೆಕ್ಷನ್ ಅಲ್ಲಿ ಇಲ್ಲಿ ಬರುತ್ತೆ, ತೋರಿಸ್ತೀನಿ. ಇದು ಮೂಗು, ಇದು ಕಣ್ಣೆರಡು. ಸೊ ಇಲ್ಲಿ ಹಲ್ಲು ಅಂತ ತಗೋತೀವಿ, ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ಸರ್ಕಲ್ ಹಾಕಕ್ಕೆ ಹೇಳಿ. ರಿಂಗ್ ತರ ಆದ್ರೂ ಸರಿ, ಈ ತರ ಆದ್ರೂ ಸರಿ ಹಾಕ್ಬಿಟ್ಟು ST36 ಪಾಯಿಂಟ್ ಪ್ರೆಸ್ ಮಾಡಿ. ಯಾಕಂದ್ರೆ ನಾವು ಲಿಪ್ಸ್ ಅಂತ ತಗೊಂಡಾಗ ಸ್ಪ್ಲೀನ್ ಯಾವ ತರ ಇದೆ ಅದೇ ಶೇಪಲ್ಲಿ ನಮ್ ಲಿಪ್ಸ್ ಬರೋದು. ಸೊ ಸ್ಟಮಕ್ ಅಂತ ತಗೊಂಡಾಗ ಸ್ಟಮಕ್ ಇಷ್ಟು ಕವರ್ ಆಗಿರುತ್ತೆ, ಒಳಗಡೆ ಟೊಳ್ಳಿರುತ್ತೆ. ನಮ್ಮ ಬಾಯಿ ಕೂಡ ಹಂಗೇನೆ. ಸೊ ನಾವು ಸ್ಟಮಕ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ST36 ಪಾಯಿಂಟ್ ನ ಪ್ರೆಸ್ ಮಾಡಕ್ ಹೇಳಿ. ಮತ್ತೆ ಅವ್ರಿಗೆ ನೋಡಿ ಇಲ್ಲಿ ಡಾಟ್ ಮಾಡಿದ್ದೀನಲ್ಲ, ಈ ಡಾಟ್ ಮಿಡಲ್ ಇದರಲ್ಲಿ, ಇದನ್ನ ಕಾಣಿಸ್ತಾ ಇದೆಯಾ? ಇಲ್ಲಿ ಜಸ್ಟ್ ಒಂದು ಡಾಟ್ ಹಾಕಕ್ ಹೇಳಿ. ಓಕೆ, ವಾರಕ್ಕೊಮ್ಮೆ ಒಂದು ಡಾಟ್ ಹಾಕಿ 2 ವಾರ ಸಾಕು. 2 ವಾರ ಸಾಕು, ಜಾಸ್ತಿ ಬೇಡ. ಅಷ್ಟು ಮಾಡಕ್ ಹೇಳಿ. ನಂಗೆ ನೆಕ್ಸ್ಟ್ ವೀಕ್ ಫೀಡ್ಬ್ಯಾಕ್ ಹೇಳಿ. ಮತ್ತು ನನ್ಗೆ ಸಡನ್ ಆಗಿ BP ಜಾಸ್ತಿ ಆಗಿದೆ. 3-4 ತಿಂಗಳಾಯ್ತು. ಒಂದು BPಗೆ ಜಾಸ್ತಿನ ಆಗ್ತಾ ಇದೆ. ನಾನು ಏನು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಲಿಲ್ಲ. ಮಂಡಿ ನೋವುಕ್ಕಂತ ನಾನು ಬೇರೆ ಆಯುರ್ವೇದಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದು. ಅದರದಿಂದ ಏನಂತ ಗೊತ್ತಿಲ್ಲ, ಸಡನ್ ಆಗಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಡೇ ಬೈ ಡೇ ಜಾಸ್ತಿನ ಆಗ್ತಾ ಇದೆ. ಅದಕ್ಕೆ ಏನು ಇದು ಟ್ರೀಟ್ಮೆಂಟ್? ತಂಬು ಹಿಂಭಾಗ ಡಾರ್ಕ್ ಬ್ಲೂ ಸರ್ಕಲ್ ಹಾಕ್ತಾ ಬನ್ನಿ. ಓಕೆ, ಇಲ್ಲಿ ಮತ್ತೆ ಇಲ್ಲಿ ಲಿಟಲ್ ಫಿಂಗರ್ ಹಿಂಭಾಗ ಹಾರ್ಟ್ ಬೀಟ್ ನಿಮ್ಗೆ ರೈಸ್ ಆಗ್ತಾ ಇದೆ, ಹಾರ್ಟ್ ಪಲ್ಪಿಟೇಷನ್ ಇಂದನೂ ಕೂಡ BP ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಕೈ ಬ್ಲೂ ಹಾಕಿ. ಓಕೆ, ಇಲ್ಲಿ ಡಾರ್ಕ್ ಬ್ಲೂ, ಇಲ್ಲಿ ಸ್ಕೈ ಬ್ಲೂ. ಡೇ ಟೈಮ್ ಅಲ್ಲಿ 4 hours ಮಾತ್ರ. ಲೆಫ್ಟ್ ಹ್ಯಾಂಡ್ ಮೇಡಮ್, ಲೆಫ್ಟ್ ಹ್ಯಾಂಡ್ ಹೌದು ಮಾಡಿ. ಇನ್ನೊಂದು ಕೇಳ್ತೀನಿ ಮೇಡಮ್, ನನ್ನ ಸೊಸೆಗೆ ಇದು ಶೋಲ್ಡರ್ ಪೇನ್ ಹೀಗೆ. ಶೋಲ್ಡರ್ ಪೇನ್ ರೈಟ್ ಸೈಡ್ ಲೆಫ್ಟ್ ಸೈಡ್? ಅವಳು ಲೆಫ್ಟ್ ಸೈಡ್ ಕಾಣ್ತದೆ. ಲೆಫ್ಟ್ ಅವಳಿಗೆ ಯಾಕಂದ್ರೆ ರೈಟ್ ಅಂತ ತಗೊಂಡಾಗ ಡ್ರೈನೆಸ್, ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ತಗೋತೀವಿ. ಈ ಕಡೆ ಬಂದಾಗ ಕೋಲ್ಡ್ನೆಸ್, ಲಿವರ್ನ ತಗೋತೀವಿ. ಸೊ ಲೆಫ್ಟ್ ಅಂತ ಬಂದಾಗ ನಿಮ್ಗೆ ಲಿವರ್ 3 ಪಾಯಿಂಟ್ ನ ಪ್ರೆಸ್ ಮಾಡಿ. ಲಿವರ್ 3 ಅಂತ ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರು ಸಿಗುತ್ತೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಯುಷ್ ಮಂಡಲಂ ಟೆಲಿಗ್ರಾಮ್ ಜಾಯಿನ್ ಆದ್ರೆ ಅಲ್ಲಿ ಇದ್ ಮಾಡಿ. ಮತ್ತೆ ನಾವು ಸುಜೋಕ್ ರಿಫ್ಲೆಕ್ಷನ್ ಅಲ್ಲಿ ತಗೊಂಡಾಗ ಇದು ಲೆಫ್ಟ್ ಶೋಲ್ಡರ್ ಜಾಯಿಂಟ್ ಬರುತ್ತೆ. ಸೊ ಇಲ್ಲಿ ಮೆಂತೆ ಸ್ಟ್ರಿಪ್ ಕಟ್ಟಕ್ಕೆ ಹೇಳಿ, ಇಲ್ಲಿ. ಓಕೆ, ಸೊ ಇಲ್ಲಿ ಮೆಂತೆ ಸ್ಟ್ರಿಪ್, ಹೌದು, ಪ್ರೆಸ್ ಮಾಡಿ. ಚೆನ್ನಾಗಿ ಪ್ರೆಸ್ ಕೊಟ್ಬಿಟ್ಟು ಸ್ಟಿಮ್ಯುಲೈಸ್ ಮಾಡಿ ಆಮೇಲೆ ಮೆಂತೆ ಸ್ಟ್ರಿಪ್ ಹಾಕಕ್ಕೆ ಹೇಳಿ. ಸರಿ ಹೋಗ್ತಾ ಬರುತ್ತೆ. ಲಿವರ್ 3 ವಾರಕ್ಕೆ 2 ಸರಿ 4 ವಾರ ಪ್ರೆಸ್ ಮಾಡಕ್ ಹೇಳಿ, ಸರಿ ಹೋಗ್ತಾ ಬರುತ್ತೆ. ಓಕೆ, ಥ್ಯಾಂಕ್ಸ್ ಆಯುಷ್ ಮಂಡಲಿಂಗ್ ಮೇಡಮ್.
ಯಾಕಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಅರ್ಥ ಈಗ ಪ್ರವೀಣ್ ಸರ್ ಅರ್ಥ ಆಗುತ್ತೆ. ಈಗ ಯಾರೋ ಎಷ್ಟು ಅನ್ಎಜುಕೇಟೆಡ್ ಇಲ್ಲಿ ಏನೇ ಇಲ್ಲಿ ಕರೆಕ್ಟಾಗಿ ಹೌದು. ಅರ್ಥ ಆಗತ್ತೆ. ಮತ್ತು ನಾವು ಅದರದ್ದು ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಅವಾಗ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ನಮ್ಗೆ ಟ್ರೀಟ್ ಮಾಡ್ಬೋದು. ಸುಮ್ನೆ ಸ್ಟಾರ್ಟಿಂಗ್ ಹೇಳೋ ತನಕ ಇದಾಗಲ್ಲ. ಆದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ, ತುಂಬಾ ಇಷ್ಟ ಆಯ್ತು ಇದು ನಮ್ದು ಕ್ಲಾಸ್ ಆಯುಷ್ ಮಂಡಲ್ ನಮ್ದು. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಹೌದು, ಎಲ್ಲ ಮನೆ ಮನೆಗೆ ದಯಾನಂದ್ ಸರ್ ತಲುಪಿಸ್ತಾ ಇದ್ದಾರೆ. ಅದ್ ಸದುಪಯೋಗ ಎಲ್ಲರೂ ಪಡ್ಕೋಬೇಕು ಅನ್ನೋದು ನಮ್ಮ ಇಚ್ಛೆ ಕೂಡ, ದಯಾನಂದ್ ಸರ್ ಆಸೆ ಕೂಡ. ಸೊ ಎಲ್ಲರ ಮನೆಯಲ್ಲೂ ಔಷಧಿ ಮುಕ್ತ ಮಾಡ್ಬೇಕು ಅನ್ನೋ ಗುರಿಯಲ್ಲಿ ಹೊರಡ್ತಾ ಇದ್ದಾರೆ. ಸೊ ಅವ್ರಿಗೆ ಜಯ ಸಿಗ್ಲಿ, ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಸರಿ, ಥ್ಯಾಂಕ್ ಯು. ಇನ್ನೊಂದು ಇದು ಕನ್ಸಲ್ಟೇಷನ್ ಬಿಟ್ಟು ಇನ್ನೊಂದು ಕ್ವೆಶನ್ ಕೇಳ್ಬೋದು ಮೇಡಮ್? ಆಕ್ಚುಲಿ ನಾನು ಇದಕ್ಕೆ ಟೆರೆಟ್ ಕಾರ್ಡಿಗೆ ಮತ್ತು ಡ್ಯಾಕ್ ಅಂತ, ಕಾರ್ ಡ್ಯಾಕ್ ಅಂತ ಅದಕ್ಕೆ ಮನಿ ಕಳ್ಸಿದಿತ್ತು. ಅದಕ್ಕೆ ಆಯ್ತು 10 days ಮೇಲೆ ಆಯ್ತು, ಅದು ಏನೇ ಇದಿಲ್ಲ. ನಾನು ಸುಮಾರು ಸತಿ ಗ್ರೂಪ್ ನಲ್ಲಿ ಹಾಕ್ತಾ ಇರೋದು ಅದಕ್ಕೆ. ಅರ್ಥ ಆಗ್ಲಿಲ್ಲ, ನೀವು ಏನಾಗಿದೆ ಅಂತ ಹೇಳಿ ಇನ್ನೊಮ್ಮೆ. ಕಾರ್ಡಿಯಾಕ್ ಟೆರೆಟ್ ಕಾರ್ಡ್ ಟೆರೆಟ್ ಕಾರ್ಡ್ ಅಲ್ಲ, ಟ್ಯಾರೋ ಕಾರ್ಡ್. ಹಾ ಹಾ ಹಾ, ಓಕೆ ಓಕೆ ಓಕೆ. ಕಾರ್ಡ್ ಓಕೆ, ಮತ್ತು ಇದು ಕಾರ್ಡ್ ಅದು ನೀವು ಗ್ರೂಪ್ ಅಲ್ಲಿ ಹಾಕಿದಾಗ ನಮ್ಮ ಅಮೃತ್ ಸರ್ ಅಥವಾ ಟೆಕ್ನಿಷಿಯನ್ ಅಲ್ಲಿ ಇರ್ತಾರೆ, ಟ್ಯಾರೋ ರೀಡ್ ಇದ್ ನೋಡೋರು, ಆಫೀಸರ್ ಯಾರೋ ಇರ್ತಾರೆ, ಅವ್ರು ನೋಡ್ತಾರೆ. ಅದು ಟ್ಯಾರೋ ರೀಡ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇಲ್ಲ, ಸುಮಾರು ಸತಿ ಹಾಕ್ತಾ ಇದ್ದೆ. ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡೋದು ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾನು ಒಂದು ನಂಬರ್ ಹೇಳ್ತೀನಿ, ಅದಕ್ಕೆ ಇದ್ ಮಾಡಿ. 93640 93640 16120 ಇದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ಅವ್ರು ಆನ್ಸರ್ ಮಾಡ್ತಾರೆ. ಇದಕ್ಕೆ ಮಾಡಿದೆ ಮೇಡಮ್, ಆದ್ರೆ ಏನೇ ರಿಪ್ಲೈ ಬರ್ತಾ ಇಲ್ಲ ಇದಕ್ಕೆ. Okay, ಅಲ್ಲಿ ಬಂದು 116 ಮಾಡಿ, 120 ಬದಲು 116 ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. Thank you. ಥ್ಯಾಂಕ್ ಯು. ನೀವು ಕನ್ಸಲ್ಟೇಷನ್ ಕೊಡೋ ಸಹ ತುಂಬಾ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಇಂಡಿಯಾನಲ್ಲಿ ಅಲ್ಲ, ವರ್ಲ್ಡ್ ನಲ್ಲಿ ವಿತೌಟ್ ಮೆಡಿಸಿನ್ ಇದೇನಲ್ಲಿ ಜೀವನ ಇದ್ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತೆ. ಎಷ್ಟು ಸೈಡ್ ಎಫೆಕ್ಟ್ ಎಷ್ಟು ಇದಾಗುತ್ತೆ. ಸ್ವಲ್ಪ ಹಿರಿಯರು ಬಂದು ನಮ್ ಪ್ರೋಗ್ರಾಮ್ ನ ಕೂತ್ಕೊಂಡು ಕೆಲವು ಕೆಲಸಗಳನ್ನೆಲ್ಲ ಮುಗಿಸಿ ಬೇಗ ಕ್ಲಾಸ್ ಬರ್ತಾ ಇದೆ, ನಾವು ನೋಡ್ಬೇಕು ಅನ್ನೋ ಹುಮ್ಮಸ್ಸಲ್ಲಿ ಕೂತ್ಕೋತಿರಲ್ಲ. ಸೊ ನಮ್ಗದು ಒಂದು ಜೋಶ್ ಕೊಡುತ್ತೆ. ಸೊ ಇಂಥವ್ರಿಗೆಲ್ಲ ಅಂದ್ರೆ ಮದ್ದನ್ನ ಬಿಟ್ಬಿಡ್ಬೇಕು, ಔಷಧಿನ ಬಿಟ್ಬಿಟ್ಟು ಜಸ್ಟ್ ಒಂದ್ ಕಲರ್ ಹಾಕಿದ ತಕ್ಷಣ ಎಷ್ಟೊಂದು ಮಿರಾಕಲ್ ಆಗುತ್ತೆ. ಬಟ್ ಅದನ್ನ ಯಾರು ನಂಬಲ್ಲ, ಯಾರೋ ಒಬ್ರು ಹಿಂದೆ ಹೇಳಿದ್ರು ನಂಬಲ್ಲ ಅಂತಂತೇಳಿ. ಸೊ ಎಲ್ರು ಒಬ್ಬೊಬ್ರು ಮನೇಲಿ ಇದನ್ನ ಟ್ರೈ ಮಾಡಿದ್ರೆ, ಎಲ್ಲರ ಮನೆ ತಲುಪಿದಾಗ ಅವ್ರಗಳಿಗೆ ಗೊತ್ತಾಗುತ್ತೆ ಕಲರ್ ಮಹಿಮೆ ಏನು ಅಂತಂತೇಳಿ. ಸೊ ಅದನ್ನ ಫ್ರೀಯಾಗೂ ಕೂಡ ದಯಾನಂದ್ ಸರ್ ಬಿಟ್ಟಿದ್ದಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ ಅಷ್ಟೇನೆ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಸ್ವರೂಪ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ, ನಿಧಾನಕ್ಕೆ. ನಿಮ್ ಫಸ್ಟ್ ಟೈಮ್ ಹೇಳ್ದಾಗ್ಲೇ ಅನ್ಕೊಂಡೆ, ಆಮೇಲೆ ನೀವು ಸುಜೋ ಪಾಯಿಂಟ್, ಆಯುರ್ವೇದ ಪಾಯಿಂಟ್ ಅಂತೆಲ್ಲ ಹೇಳ್ತಿದ್ರಿ. ನಾವಿನ್ನ ಅವಾಗ ತಾನೇ ಕ್ಲಾಸಿಗೆ ಸೇರ್ಕೊಂಡಿದ್ವಿ, ಅನ್ಸ್ತಿತ್ತು ತುಂಬಾ ಚೆನ್ನಾಗಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ನನಗೆ ಇದು ಗೊತ್ತೇ ಇರ್ಲಿಲ್ಲ. ಫಸ್ಟ್ ಕಲರ್ ಥೆರಪಿ ಕೇಳಿದ್ದೆ, ಈ ತರ ಕ್ಲಾಸ್ ಮಾಡ್ತಾರೆ ಅಂತ. ಇದು ದಯಾನಂದ್ ಸರ್ ನೋಡಿದ ತಕ್ಷಣ ನಂಗೆ ಕ್ಲಾಸಿಗೆ ಸ್ಟಾರ್ಟ್ ಆಗಿ ಫಸ್ಟ್ ಡೇ ಅಂತೂ ಹೆಂಗೆ ಅಂದ್ರೆ ನಂಗೆ ಏನೋ ಖುಷಿ, ನಾವೇ ಅರ್ಧ ಡಾಕ್ಟರ್ ತರ ಆಗ್ಬಿಡ್ತೀವೇನೋ ಅನ್ನೋ ತರ. ತುಂಬಾ ಚೆನ್ನಾಗಿ ಬರ್ತಿದೆ ಕ್ಲಾಸ್. ನೀವು ತುಂಬಾ ಚೆನ್ನಾಗಿ ಪೇಶನ್ಸ್ ಇಂದ ಹೇಳ್ಕೊಡ್ತೀರಾ. ಅವ್ರು ಬರ್ಕೊಳ್ಳೋದ್ ನೋಡ್ತೀನಲ್ಲ, ನಾನು ಬರ್ಕೊಳ್ಳೋದಿದ್ರು ಪಾಪ ಬರ್ಕೊಳ್ಳೋ ತರ ಹೇಳ್ತೀರಾ. ನಿಮ್ಗೂ ತುಂಬಾ ಥ್ಯಾಂಕ್ಸ್. ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ಲಿ. ದಯಾನಂದ ಸಾರು, ಪ್ರವೀಣ್ ಸಾರು, ಆಯುಷ್ ಮಂಡಲ್ ನಮ್ ಗ್ರೂಪ್ಗೆಲ್ಲ ಒಳ್ಳೇದಾಗ್ಲಿ ಮೇಡಮ್. ನನ್ಗೆ ಒಂದೆರಡಿದೆ ಪ್ರಶ್ನೆಗಳು. ನನ್ನ ಮಗಳಿಗೆ ಒಂದ್ಸಾರಿ ಒಂದು 10-12 ವರ್ಷ ಅವಳು ಸಿವಿಲ್ ಓದ್ತಾ ಇದ್ಲು. ಯಾವ್ದೋ ಅವ್ರ ಪ್ರಾಕ್ಟಿಕಲ್ಗೆ ಯಾವ್ದೋ ಒಂದು ಇದಕ್ಕೆ ಕರ್ಕೊಂಡೋಗಿ ತುಂಬಾ ಬಿಸಿಲಲ್ಲಿ 3-4 ದಿವಸ ಅಲ್ಲಿ ಹೇಳ್ಕೊಡುವಾಗ ಅವಳಿಗೆ ಸ್ಕಿನ್ ಅಲ್ಲಿ ರ್ಯಾಷಸ್ ಆಗೋಕ್ ಶುರುವಾಗೋಯ್ತು. ಅದಿರುತ್ತೆ, ಒಂದ್ ಬಿಸಿಲಿಗೆ ಹೋದ್ರೆ ಮಾತ್ರ ಬರುತ್ತೆ. ಸ್ವಲ್ಪ ಕೆಂಪಗಾಗಿ ಒಂದ್ ಇಷ್ಟ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗುತ್ತೋ ಅಲ್ಲೆಲ್ಲ ಬರುತ್ತೆ ಅವಳಿಗೆ. ಆಮೇಲೆ ತುಂಬಾ ನಿಧಾನಕ್ಕಾಗತ್ತೆ ಪಾಪ, ಉರಿ ಕೆರೆತ ಎಲ್ಲ ಇರುತ್ತೆ. ಅದಕ್ಕೇನ್ ಮಾಡ್ಬೇಕು ಮೇಡಮ್? ಅಮ್ಮ ನೀವೇ ಹೇಳಿದ್ರಿ ಬಿಸಿಲಿಗೆ ಹೋದ ತಕ್ಷಣ ಹಂಗ ಆಗ್ತಾ ಇದೆ ಅಂತ. ಬಿಸಿಲಿಗೆ ಹೋದ ತಕ್ಷಣ ಹೀಟ್ ರೈಸ್ ಆಗುತ್ತೆ ನೋಡಿ. ಸೊ ಹೀಟ್ ರೈಸ್ ಆಗೋದ್ರಿಂದ ಆತರ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಸೊ ಇದು ಮಾಯಿಶ್ಚರ್, ಬಾಡಿಯಲ್ಲಿ ಮಾಯಿಶ್ಚರ್ ಇಲ್ಲದೆ ಇದ್ದಾಗ ಈ ತರ ಆಗತ್ತೆ. ಸೊ ಆ ಮಾಯಿಶ್ಚರ್ ನಾವು ರಿಟರ್ನ್ ತರಬೇಕು ಅಂತಂತಂದ್ರೆ ಒಂದು ಸ್ಕಿನ್ ಜಾಯಿಂಟ್ ಗೆ ಪರ್ಪಲ್ ಕಲರ್ ಸರ್ಕಲ್ ಹಾಕಕ್ ಹೇಳಿ ಇಲ್ಲಿಗೆ. ಓಕೆ, ಮತ್ತೆ ಇವೆರಡು ಜಾಯಿಂಟ್ ಗೆ ಮೆಂತೆ ಸ್ಟ್ರಿಪ್ ಹಾಕ್ಬೋದು. ಓಕೆ, ಓವರ್ ನೈಟ್.
ಹಾ ಅದಾದ್ಮೇಲೆ LU7 ಅಂತ ಈ ತರ ಲೊಕೇಶನ್ ಈ ತರ ಇಟ್ಕೊಂಡು ಪಾಯಿಂಟ್ ತಗೋಬೇಕು ನೋಡಿ. ನಾನು ಯಾವ ತರ ತಗೊತಾ ಯಾವ್ದು ಇದ್ದೀನಿ. ಮೇಡಮ್? LU7. LU7? ಹಾ, ಹಾ ನೋಡಿ ಇದು ಹಾ ಬರುತ್ತೆ ಲೊಕೇಶನ್ ನೋಡಿ ಈ ತರ ತಗೋಬೇಕು. ಇಲ್ಲಿ ಹಾ ಕ್ಲಾಕ್ ವೈಸ್ ಮಸಾಜ್ ಆದ್ರೂ ಮಾಡ್ಬೋದು, ಪ್ರೆಸ್ ಆದ್ರೂ ಮಾಡ್ಬೋದು. ನೀವು ವಾರಕ್ಕೆ ಹ್ಮ್ 2 ಸರಿ ಅಥವಾ 3 ಸರಿ ಮಾಡೋದ್ರಿಂದ 2 ವಾರ ಸಾಕು. ಹ್ಮ್ ಆ ನಿಮ್ಗೆ ಬಾಡಿಯಲ್ಲಿ ಮಾಯಿಶ್ಚರ್ ಆಗುತ್ತೆ. ಬಿಸಿಲಿಗೆ ಹೋದಾಗ ಆ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಓಕೆ, ಹ್ಮ್. ಸರಿ. ಆಮೇಲೆ ನನಗೆ ಮಂಡಿ ನೋವು ಬರುತ್ತೆ. ಹ್ಮ್ ಅದ್ ಏನೇನೋ ಮಾಡಿಸ್ಕೊಂಡೆ ಮೇಡಮ್, ನನಗೆ ಕಮ್ಮಿನೇ ಆಗ್ಲಿಲ್ಲ. ಅದೇನೋ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ತಾರೆ, ಅದ್ ಹ್ಮ್ ಮಾಡಿಸ್ಕೊಂಡೆ. ಅದು ತುಂಬಾ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕು. ಅಷ್ಟೊಂದು ನಮಗೆ ಬೆಳಗ್ಗೆ ಸಂಜೆ ಮಾಡಿ ಅಂತಾರೆ, ಅಷ್ಟೊಂದು ನಮಗೆ ಆಗೋದೇ ಇಲ್ಲ. ಅದೇ ನಾನು ಸ್ವಲ್ಪ ಗ್ರೀನ್ ಕಲರ್ ಅದು ಇದು ಹಾಕ್ತಾ ಇದ್ದೆ ಕ್ಲಾಸಲ್ಲಿ ಇದ್ದೀನಲ್ವಾ ಅಂದ್ಬಿಟ್ಟು. ಅದೇನೋ ಅಂತ ಕಮ್ಮಿ ಆಗಿಲ್ಲ. ನಂಗೆ ನಡಿಯಕ್ಕೆ ಮೆಟ್ಲತ್ತಕ್ಕೆ ಎಲ್ಲ ಇದಾಗುತ್ತೆ. 65 ನನಗೆ ಇವಾಗ. ಆ, ಹ್ಮ್. ಅದೇ ನಾನು ಸ್ವಲ್ಪ ರೇಖಿ ಆಯುರ್ವೇದಿಕ್ ಎಲ್ಲ ಗೊತ್ತು ನಂಗೆ ಇದು ಅಸ್ಟ್ರಾಲಜಿನೂ ಗೊತ್ತು. ಅದೆಲ್ಲ ಮಾಡ್ತಿದ್ದೀನಿ, ಆದ್ರೂ ಕೂಡ ನಂಗೆ ಯಾಕೋ ಮಂಡಿ ತುಂಬಾ ಇದು ಇದು. ಸೀಡ್ಸ್ ಥೆರಪಿ ಯೂಸ್ ಮಾಡಿದ್ದೀರಾ? ಈ ಕ್ಲಾಸಲ್ಲಿ ಇಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ಸೀಡ್ಸ್ ಥೆರಪಿ. ಏನ ಮಾಡಿಲ್ಲ, ಸೀಡ್ಸ್ ಥೆರಪಿ ಮಾಡ್ಬೇಕು. ಮಾಡಿ, ಸೀಡ್ಸ್ ಥೆರಪಿ ಹ್ಮ್ ಮಾಡಿ. ಯಾಕಂದ್ರೆ ನಿಮ್ಮನ್ನ ನೋಡ್ದಂಗೆ ನಾನು ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀರಾ. ಲಿವರ್ ಹಾ ಸ್ವಲ್ಪ ಡ್ಯಾಂಪ್ನೆಸ್ ಇದೆ ಅಂತ ಅನ್ಕೋತೀನಿ. ಸೊ ಲಿವರ್ನ ಆಕ್ಟಿವ್ ಮಾಡಿ, ಲಿವರ್ 3 ಪ್ರೆಸ್ ಮಾಡಿ. ಓಕೆ, ಮತ್ತೆ ಓಕೆ. ಈ ಎರಡು ಐ ರಿಫ್ಲೆಕ್ಷನ್ ಆಯುರ್ವೇದಿಕ್ ಚಾರ್ಟ್ ಪ್ರಕಾರ ಐ ರಿಫ್ಲೆಕ್ಷನ್ ಹ್ಮ್ ಬರುತ್ತಲ್ಲ, ಇಲ್ಲಿಗೆ ಹಾ ಮೆಂತೆ ಸ್ಟಿಪ್ ಕಟ್ಬಹುದು. ಇಲ್ಲ ಹಾ ಅಂತಂತಂದ್ರೆ ಅಂದ್ರೆ ಐ ರಿಫ್ಲೆಕ್ಷನ್ ಐ ಪ್ರಾಬ್ಲಮ್ಗೆ ಹೇಳ್ತಾ ಇದ್ದೀನಿ. ಅದನ್ನು ಅದ್ರ ಜೊತೆಗೆ ನಮ್ಗೆ ನೀ ಪೇನ್ದು ನಾನು ಹೇಳ್ತೀನಿ. ಓಕೆ, ಹಾ. ಸೊ ಇಲ್ಲಿಗೆ ಮೆಂತೆ ಸ್ಟಿಕ್ ಕಟ್ಬೋದು. ಡೇ ಟೈಮ್ ಅಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ 2 ಸರ್ಕಲ್ ನ ಹಾಕಿ ರಿಂಗ್ ತರ. ಓಕೆ, ಎಲ್ಲಿ ಆಮೇಲೆ ಮೇಡಮ್? ಎರಡು ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಸೆಕೆಂಡ್ ಜಾಯಿಂಟಿಗೆ. ಹಾ ಹಾ. ಮೆಂತೆ ಸ್ಟಿಪ್ ಪ್ಲಸ್ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸರ್ಕಲ್ ಹಾಕಿ. ಓಕೆ ಮೇಡಮ್. ಆಯ್ತಾ? ಅದಲ್ಲದೆ ನಿಮ್ಗೆ ಸ್ಟ್ಯಾಂಡರ್ಡ್ ಸುಜೋಕ್ ರಿಫ್ಲೆಕ್ಷನ್ ಪ್ರಕಾರ ಇಲ್ಲಿ ಕಂಡು ಬರುತ್ತೆ ನೋಡಿ, ನಾನು ಹಾ ಹಾಕಿದ್ದೀನಿ ಹಾ ಪಾಯಿಂಟ್. ಗೊತ್ತು ಮೇಡಮ್. ಹಾ, ಇಲ್ಲಿಗೆ ಕಣ್ಣಿಗೆ. ಪೆಪ್ಪರ್ ಹಾ. ಹಾಕಿ, ಪೆಪ್ಪರ್ ಆದ್ರೂ ಹಾಕಿ. ಓಕೆ ಇಲ್ಲ ಮೇಡಮ್. ಅಂತಂದ್ರೆ ನ್ಯೂಟ್ರಲ್ ಆಗಿ ಆ ಮೂಂಗ್ ದಾಲ್ ಹೆಸರು ಕಾಳು ಬರುತ್ತಲ್ಲ ಅದನ್ನಾದ್ರೂ ಹಾಕ್ಬೋದು. ಸೊ ಫಂಕ್ಷನ್ ಲೋ ಓಕೆ ಇದೆ ಮೇಡಮ್. ಅಂತ ಅಂದಾಗ ನೀವು ಪೆಪ್ಪರ್ ಹಾಕ್ಬೋದು. ಓಕೆ, ಓಕೆ ಓಕೆ ಮೇಡಮ್. ಅದ್ ಮಾಡಿ. ಮತ್ತೆ ಮೆಂತೆ ಸ್ಟ್ರಿಪ್ ನ ಇವೆರಡು ಜಾಯಿಂಟ್ ಮಂದಿ ಜಾಯಿಂಟ್ ಹಾ ಅಂತ ನಾನು ಆವಾಗಲೇ ಹೇಳ್ದೆ. ಹಾ ಇಲ್ಲಿ ಮೆಂತೆ ಗೊತ್ತಾಯ್ತು ಸ್ಟ್ರಿಪ್ ಮೇಡಮ್. ಹಾಕಿ ಹಾಕುವಾಗ ಪ್ರೆಸ್ ಕೊಡಿ, ರಿಮೂವ್ ಮಾಡುವಾಗ ಕೂಡ ಪ್ರೆಸ್ ಕೊಟ್ಟು ರಿಮೂವ್ ಮಾಡಿ. ಓಕೆ, ಇಷ್ಟು ಮಾಡಿ. ಓಕೆ ಮೇಡಮ್. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ಸ್. ನಿಧಾನಕ್ಕೆ ಚೆನ್ನಾಗಿ ಹೇಳ್ತೀರಾ ನೀವು. ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್. ಯು. ಒಂದಷ್ಟು ಫುಡ್ ಬಗ್ಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳೋದಾದ್ರೆ ನೋಟ್ ಮಾಡ್ಕೊಳ್ಳಿ. ಹಾ ಓಕೆ, ಹೇಳಿ ಮೇಡಮ್. ನೀವು ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಹಾ ಲಿವರಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದು ಕಣ್ಣಲ್ಲಿ ಕಾಣಿಸುತ್ತೆ. ಸೊ ನಾನೀಗ ಮೇಡಮ್ ಅವ್ರಿಗೆ ಹೇಳ್ದೆ. ಸೊ ಅದು ತುಂಬಾ ವೈಟ್ ಕೂಡ ಇರಬಾರ್ದು, ಎಲ್ಲೋ ಇರಬಾರ್ದು, ಬ್ರೌನ್ ಇರಬಾರ್ದು. ಸೊ ನಾರ್ಮಲ್ ಆಗಿ ರೆಡ್ ಲೈನ್ಸ್ ಏನಿರುತ್ತೆ, ನ್ಯಾಚುರಲ್ ಆಗಿ ರೆಡ್ ಲೈನ್ಸ್ ಇರಬೇಕು. ತುಂಬಾ ವೈಟ್ ಇಶ್ ಇರಬಾರ್ದು, ಕ್ರೀಮಿಶ ಇರಬೇಕು. ಕಣ್ಣು ಗುಡ್ಡೆ ಸೈಡ್ ಅಲ್ಲಿ ಏನ್ ಹೇಳ್ತೀವಿ ಅದು. ಸೊ ಅದು ಲಿವರ್ ಚೆನ್ನಾಗಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಈ ಕಣ್ಣು, ಈ ಮೇಲ್ಗಡೆ ಈ ರೆಪ್ಪೆ ಏನಿದೆ ಇದು ಕೆಲವರಿಗೆ ಊದ್ಕೊಂಡಿರುತ್ತೆ. ಅದ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಓ ಇಂಥವ್ರಿಗೆ ಸ್ಪ್ಲೀನ್ ವೀಕ್ ಇದೆ ಅಂತೇಳಿ. ಕೆಲವರಿಗೆ ಈ ಗುಡ್ಡೆ ಊದ್ಕೊಳ್ಳುತ್ತೆ, ನೀವು ನೋಡಿರ್ಬೋದು, ಸುಮಾರು ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಅದು ಪ್ರಾಬ್ಲಮ್ ಆಗಿದೆ ಅಂತ ಊದ್ಕೊಂಡಿದೆ ಅಂದ್ರೆ ಸ್ಟಮಕ್ ಮತ್ತೆ ಕಿಡ್ನಿ ಎನರ್ಜಿ ಲೋ ಇದೆ ಅಂದ್ರೆ ಅಗ್ನಿ ಮಂದ ಇದೆ ಅಂತೇಳಿ ಮಾಡ್ಬೋದು. ಓಕೆ, ಅಂದ್ರೆ ನೀವು ಡಯಾಗ್ನೈಸ್ ಮಾಡೋದು ATM ಸ್ಟೂಡೆಂಟ್ ಇಲ್ಲಿ ಮ್ಯಾಕ್ಸಿಮಮ್ ಇದ್ದೀರಾ. ಸೊ ಇದೆಲ್ಲ ಸಿಂಟಮ್ಸ್ ನ ನೋಡ್ಕೋಬೇಕು. ಸೊ ಅದಕ್ಕೆ ನಾನು ಹೇಳಿದ್ದೆ ಈ ತರ ಅಂತೇಳಿ. ಕೆಲವರು ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ, ಏನಕ್ಕೆ? ಕಿಡ್ನಿ ಕೋಲ್ಡ್ನೆಸ್ ಇಂದ ಡಾರ್ಕ್ ಸರ್ಕಲ್ ಬಂದಿರುತ್ತೆ. ಕಣ್ಣಿನ ಸುತ್ತ ಚೆನ್ನಾಗಿ ಬೆಳಗ್ಗೆ ಎದ್ದು ಮಸಾಜ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಕಣ್ಣಿಂದು ಸುತ್ತ ಏನಾಗಿದೆ, BL ಪಾಯಿಂಟ್ ಹೋಗಿದೆ, ಸ್ಪ್ಲೀನ್ ಪಾಯಿಂಟ್ ಹೋಗಿದೆ, ಸಾರಿ ಸ್ಟಮಕ್ ಪಾಯಿಂಟ್ ಹೋಗಿದೆ. ಆ ಯಾವುದೇ ಯಾಂಗ್ ಪಾಯಿಂಟ್ಸ್ ಮೆರಿಡಿಯನ್ ಇಲ್ಲೇ ಪಾಸ್ ಹೋಗೋದು. ಯುರಿನರಿ ಬ್ಲಾಡರ್ ಇರ್ಬೋದು, ಮತ್ತೆ GB ಪಾಯಿಂಟ್ ಇರ್ಬೋದು, ಸ್ಟಮಕ್ ಪಾಯಿಂಟು, ಮತ್ತೆ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಈ ಪಾಯಿಂಟ್ ಎಲ್ಲ ಇಲ್ಲೇ ಹೋಗಿರೋದ್ರಿಂದ ಅದನ್ನ ಆಕ್ಟಿವ್ ಮಾಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಸಾಮಾನ್ಯ ಕಾಯಿಲೆಗಳು ಅಂತ ನಾವೇನ್ ಕರಿತೀವಿ, ಆ ಸಾಮಾನ್ಯ ಕಾಯಿಲೆಗಳಿಗೆ ಕಣ್ಣಿನ ಸುತ್ತ ಪ್ರೆಸ್ ಮಾಡೋದ್ರಿಂದನೇ ಹೋಗಿರುತ್ತೆ.
ಒಂದೆರಡು ಕ್ವಶನ್ ಕೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತೀನಿ. ರಮ್ಯಾ ಮಾತಾಡಿ. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ಕಾರಮ್ಮ, ಹೇಳಿ. ರಮ್ಯಾ ಜೋಳ. ಮ್ಯಾಮ್ ಹಾ ಆಕ್ಚುಲಿ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತಂದ್ರೆ ಅವ್ರ ಕೈ ಇದಿದೆಯಲ್ಲ ಮ್ಯಾಮ್, ಪಾಮು ಫುಲ್ಲು ಡ್ರೈ ಆಗಿದೆ ಮ್ಯಾಮ್. ಅಂದ್ರೆ ಸಿಪ್ಪೆ ಸುಡಿತಾ ಇದೆ. ಮೇ ಬಿ ಹೀಟ್ ಇಂದನ ಕೋಲ್ಡ್ ಇಂದನ ಗೊತ್ತಿಲ್ಲ. ಅವರು ಕಾಲಲ್ಲೂ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆ ತರ ಅವ್ರಿಗೆ ಪಾದದಲ್ಲಿ. ಇಚ್ಚಿಂಗ್ ಏನಾದ್ರು ಅಂದ್ರೆ ಬರ್ತಿದ್ಯಾ? ಕೈಯಲ್ಲಿ ಹಿಚ್ಚಿಂಗ್ ಇದೆ ಅಂತ ಹೇಳಿದ್ದಾರೆ ಮ್ಯಾಮ್. ಅದೇ ಡ್ರೈ ಇದ್ದಾಗ ಆತರ ಆಗುತ್ತೆ. ನಾವು ಡ್ರೈನೆಸ್ ಓಕೆ ಅಂತ ತಗೊಂಡಾಗ ಲಂಗ್ಸ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ಓಕೆ ಮಾಯಿಶ್ಚರ್ ಕ್ರಿಯೇಟ್ ಮಾಡೋದು ಲಂಗ್ಸ್ಗೆ ಅಂತಂದ್ರೆ ಹೊಂಗೆ ಎಲೆ ಕಟ್ಬೋದು, ಬಾಳೆ ಎಲೆ ಕಟ್ಬೋದು, ಹಂಗೆ ಲೆಫ್ಟ್ ಹ್ಯಾಂಡ್ ಅದನ್ನ ಮ್ಯಾಮ್. ಕಟ್ಬೋದು. ಲೆಫ್ಟ್ ಹ್ಯಾಂಡ್ ಅಲ್ಲಿ. ಓಕೆ. ಮತ್ತೆ ಇಲ್ಲಿ ಮಾಯಿಶ್ಚರ್ ಮಾಡಕ್ಕೆ ಮತ್ತೆ ಅಲ್ಲಿ ಆಕಾಶ ತತ್ವ ಜಾಸ್ತಿ ಮಾಡ್ಲಿಕ್ಕೆ ಪರ್ಪಲ್ ಕಲರ್ ಸರ್ಕಲ್ ಹಾಕ್ಬೇಕು. ಓಕೆ. ಇದ್ ಮಾಡಿ ಮತ್ತೆ ಎಲ್ಲಿಯೂ 7 ಪಾಯಿಂಟ್ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಯಾಕಂದ್ರೆ ಅದು ಸಿಪ್ಪೆ ಸುರಿತಾ ಇದೆ, ಡ್ರೈ ಇದೆ, ಇಚಿಂಗ್ ಇದೆ ಅಂತಂದ್ರೆ ಮಾಯಿಶ್ಚರ್ ಎಲ್ಲೋ ಕಮ್ಮಿ ಇರುತ್ತೆ. ಸೊ ಎಲ್ಲಿಯೂ 7 ಕ್ಲಾಕ್ ವೈಸ್ ಮಸಾಜ್ ಮಾಡಿ ವಾರಕ್ಕೆ 2 ಸರಿ, 2 ವಾರ 3 ವಾರ ಮಾಡಿದ್ರೆ ಸಾಕು. ಓಕೆ. ಇಲ್ಲ ಹೊಂಗೆ ಎಲ್ಲ ಹಾಕಕ್ಕಾಗಲ್ಲ, ಅವರೆಲ್ಲ ಹೊರಗಡೆ ಹೋಗ್ತಾ ಇದಾರೆ ಅಂತಂದ್ರೆ ನಂಬರ್ 4 ಡಾರ್ಕ್ ಗ್ರೀನ್ ಅಲ್ಲಿ ಇಲ್ಲಿ ಬರೀರಿ. ನಂಬರ್ 4 ಡಾರ್ಕ್ ಗ್ರೀನ್ ಅಲ್ಲಿ. ಓಕೆ. ಪಾಮ್ ಮೇಲೆ. ಓಕೆ ಆಮೇಲೆ ಸರಿ. ಓಕೆ. ಸರಿ ಮಂಜುನಾಥ್ BC ಮಾತಾಡಿ ಸರ್. ಮಂಜುನಾಥ್ BC. ನಮಸ್ತೆ. ಮಮತಾ. ನಮಸ್ಕಾರ. ನಮಸ್ಕಾರ. ಮೇಡಮ್ ನಿಮ್ಗೆ ಇದು ಎಡ್ಕೋಸ್ ಇದೆಯಲ್ಲ, ಅದು ಬಲಗಡೆ ಫಿಂಗರ್ಸ್ಗೂ ಯೆಲ್ಲೋ ಕಲರ್ ಇದು ಅರಿಶಿನ ಹಚ್ಬೋದಾ? ಬೆರಳಿಗೆ ಹಚ್ಬೋದಾ? ರೈಟ್ ಹ್ಯಾಂಡ್ ಹಚ್ಚಿ ವರ್ಕ್ ಆಗುತ್ತೆ. ಮತ್ತೆ ಸಾಸಿವೆ ಎಣ್ಣೆ ಕರ್ಪೂರ ಮಿಕ್ಸ್ ಮಾಡಿ ಕೂಡ ಅಪ್ವರ್ಡ್ ಮಸಾಜ್ ಮಾಡ್ತಾ ಬನ್ನಿ. ಸೊ ಅಪ್ವರ್ಡ್ ಮಸಾಜ್ ಮಾಡೋದ್ರಿಂದ ಸರಿ ಹೋಗ್ತಾ, ಪೇನ್ ಏನಾರು ಇತ್ತು ಅಂತಂದ್ರೆ ಸರಿ ಹೋಗ್ತಾ ಬರುತ್ತೆ. ಸೊ ಏನಕ್ಕೆ ಆತರ ಆಗೋದು ಅಂತಂತಂದ್ರೆ ಲಿವರ್ ಕೋಲ್ಡ್ನೆಸ್ ಇಂದ ಆತರ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಸೊ ಲಿವರ್ ಜಾಯಿಂಟ್ ಗೆ ನೀವು ಮೆಂತೆ ಸ್ಟ್ರಿಪ್ ಕಟ್ಬೋದು, ಇಲ್ಲ ಅಂತಂದ್ರೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸ್ಟಾಗ್ನೇಷನ್ ಆಗಿರೋದ್ರಿಂದ ಸ್ಕೈ ಬ್ಲೂ ಆರೆಂಜ್ ಹಾಕ್ತಾ ಬನ್ನಿ. ಈ ಪಾಯಿಂಟ್ ನ ಪ್ರೆಸ್ ಮಾಡಿ ಪಾಯಿಂಟ್. ಓಕೆ. ಅಷ್ಟು ಮಾಡ್ತಾ ಬನ್ನಿ. ನಾನು ಆಯಿಲ್ ಹೇಳಿದ್ನಲ್ಲ, ಅದನ್ನ ಅಪ್ವರ್ಡ್ ಮಸಾಜ್ ಡೈಲಿ ಮಾಡ್ತಾ ಬನ್ನಿ. ಹಳದಿ ಕಲರ್ ಹಚ್ಚಿ, ಅಂದ್ರೆ ಎಲ್ಲೋ ವೆಟ್ ಮಾಡಿ ಸ್ವಲ್ಪ ಹಚ್ತಾ ಬನ್ನಿ. ಓಕೆ ಮೇಡಮ್, ನೀವು ಮೆಂತೆ ಸ್ಟಿಪ್ ಹೇಳಿದ್ರಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕ್ತಾ ಇದ್ದೀರಿ. ಒಂದೊಂದ್ಸಲ ನಾನು ನೈಟ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕಿರ್ತೀನಿ, ಮೆಂತೆ ಸ್ಟಿಪ್ ಹಾಕಿರ್ತೀನಲ್ವಾ, ಅದಕ್ಕೆ ರೈಟ್ ಹ್ಯಾಂಡ್ ಫಿಂಗರ್ಸ್ಗೆ ಎಲ್ಲೋ ಇದು ಅರಿಶಿನ ಹಚ್ಬೋದಾ ಅಂತ ಕೇಳ್ಬೋದು. ಹಚ್ಬೋದು, ಇಲ್ಲೂ ಹಚ್ಬೋದು, ಹಿಂದೆ ಮುಂದೆ ಎರಡು ಹಚ್ಬೋದು. ಓಕೆ. ಎರಡು ಕಾಲಲ್ಲಿ ಬಂದಿದೆ ಅಂದ್ರೆ ಎರಡು ಫಿಂಗರ್ಸ್ ಹಚ್ಚಿ, ಲೆಫ್ಟ್ ಅಲ್ಲಿ ಮಾತ್ರ ಬಂದಿದೆ ಅಂದ್ರೆ ಮಿಡಲ್ ಫಿಂಗರ್ ಹಚ್ಚಿ. ಎರಡು ಕಾಲಲ್ಲಿ ಬಂದಿದೆ. ಓಕೆ, ಹಂಗ್ ಮಾಡಿ. ಹಾಗಾಗಿ ಕ್ಲಾಸ್ ಕೇಳ್ಬೇಕಾರೆ ನಮ್ಗೆ ಇದು ಕುಕ್ಕೆ ರೈಟ್ ರೈಟ್ ಸೈಡ್ ನೋವು ಬರುತ್ತೆ. ಶೋಲ್ಡರ್ ಪೈನ್ ಬರ್ತಿದ್ಯಾ? ಹಿಡ್ಕೊಂಡ್ಬಿಡುತ್ತೆ. ನಮ್ ಕ್ಲಾಸ್ ಕೇಳ್ತಾ ಕೇಳ್ತಾ ಜಾಸ್ತಿ ಹೊತ್ತು ಹಿಂಗೆ ಕೂತಿರ್ತೀವಲ್ವಾ, ಮಾಮೂಲಿ ಇದ್ದಾಗ ನಂಗೆ ಅಷ್ಟೊಂದು ಪೇನ್ ಬರಲ್ಲ, ಇಟ್ಕೊಳಲ್ಲ. ಒಂದ್ ಸ್ವಲ್ಪ ಫ್ರೆಶ್ ಇದು ಫ್ರೀ ಆಗಿರುತ್ತೆ. ಹಿಂಗ್ ಕುತ್ಕೊಂಡ್ ಕ್ಲಾಸ್ ಕೇಳ್ತೀನಲ್ವಾ, ಅವಾಗ ಹಿಂಗ್ ಇಟ್ಕೊಂಡ್ಬಿಡುತ್ತೆ. ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್? ರೈಟ್ ಸೈಡ್. ರೈಟ್ ಸೈಡ್. ರೈಟ್ ಸೈಡ್. ರೈಟ್ ಸೈಡ್. ಓಕೆ. ರೈಟ್ ಹ್ಯಾಂಡ್ಗೆ ನಂಬರ್ 4 ಅಂತ ಬರ್ಕೊಳ್ಳಿ ಸಾಕು. ಯಾಕಂದ್ರೆ ಡ್ರೈನೆಸ್ ಆಗಿರುತ್ತೆ, ಅದರಿಂದ ಹಿಡ್ಕೊಳ್ಳೋದು ಮಸಲ್ಸ್ ಕ್ಯಾಚ್ ಆಗೋ ತರ ಇರುತ್ತೆ, ಮಾಯಿಶ್ಚರ್ ಇರಲ್ಲ ಮಸಲ್ಸ್ ಅಲ್ಲಿ. ಸೊ ಅದಕ್ಕೆ ಹಂಗಾಗಿರುತ್ತೆ. ನಂಬರ್ 4 ಡಾರ್ಕ್ ಗ್ರೀನ್ ಅಲ್ಲಿ ಪಾಮ್ ಮೇಲೆ ಬರ್ಕೊಳ್ಳಿ. ಒಂದ್ 3 ದಿವಸ ಬರ್ಕೊಂಡು ನನ್ ಫೀಡ್ಬ್ಯಾಕ್ ಹೇಳಿ. ಮ್ಯಾಕ್ಸಿಮಮ್ 99% ಕಮ್ಮಿ ಆಗುತ್ತೆ. ಓಕೆ. ಅಕ್ಕಿದು ಫೀಡ್ಬ್ಯಾಕ್ ಹೇಳ್ಬೇಕು. ಏನ್ ಹೇಳಿ? ಇದು ರಕ್ತಶಾಲಿ ಅಕ್ಕಿದು ಫೀಡ್ಬ್ಯಾಕ್. ಹೇಳಿ. ಸ್ವಲ್ಪ ಹತ್ರಕ್ಕೆ ತಗೊಳ್ಳಿ, ಮೊಬೈಲ್ ನ ಹತ್ರಕ್ಕೆ ತಗೊಳ್ಳಿ, ತುಂಬಾ ದೂರ ಆಯ್ತು, ವಾಯ್ಸ್ ಬರ್ತಾ ಇದೆ. ಓಕೆ ಮೇಡಮ್. ಇದು ರೈಸ್ ತಗೊಂಡ್ಮೇಲೆ ನಾನು ಈ ಸಮ್ಮರ್ಗೆ ಬಿಸ್ಲಿಗೆ
ಏನ್ ಕುಡಿದ್ರು ಏನ್ ತಗೊಂಡ್ರು ಹೀಟ್ ಕಡಿಮೆ ಆಯ್ತಿರ್ಲಿಲ್ಲ, ಮತ್ತೆ ಏನ್ ತಗೊಂಡ್ರು ಅದು ಇದು ಗ್ಯಾಸ್ಟ್ರಿಕ್ ತರ ಇದಾಗ್ಬಿಡೋದು. ಹಣ್ಣು ತಗೊಳ್ಳಿ, ಇಲ್ಲ ಗಂಜಿ ತಗೊಳ್ಳಿ, ಇಲ್ಲ ಬೇರೆ ಇನ್ನೇನಾದ್ರೂ ತಗೊಳ್ಳಿ ಕೋಲ್ಡ್ ಆಗೋ ಪದಾರ್ಥ, ಹೀಟ್ ಕಡಿಮೆ ಆಗ್ಲಿ ಅಂತ ತಗೊಂಡ್ರೆ ಅದೇನಾಗೋದು ಅಂದ್ರೆ ಹೀಟ್ ಆಗಿ ಗ್ಯಾಸ್ಟ್ರಿಕ್ ಆಗೋದು. ನಂಗೆ ಗ್ಯಾಸ್ಟ್ರಿಕ್ ತರಾನೇ ಆಗ್ತಿತ್ತು. ಈ 2 ತಿಂಗಳು ನಿಮ್ಗೆ ತುಂಬಾನೇ ಇದಾಗ್ತಾ ಇತ್ತು, ಏನು ತುಂಬಾ ಸಫರ್ ಮಾಡ್ಬೇಕಾಗ್ತಾ ಇತ್ತು ಬೇಸಿಗೆ ಟೈಮು. ಈಗ ಇದು ರೈಸ್ ತಗೊಂಡ್ಮೇಲೆ ನಾನೇನು ತಗೊಂಡಿಲ್ಲ, ಯಾವ ಜ್ಯೂಸು ತಗೊಂಡಿಲ್ಲ, ಯಾವ ಹಣ್ಣು ತಗೊಂಡಿಲ್ಲ, ಏನು ಇಲ್ಲ. ರೈಸ್ ಮಾತ್ರ ತಗೊಂಡು ಮಾಮೂಲಿ ಫುಡ್ ತಗೋತೀನಿ. ತಗೊಳೋದ್ರಿಂದ ಚೆನ್ನಾಗಿದೆ. ಮತ್ತೆ ಕೈಯಲ್ಲಿ ಮತ್ತೆ ಕಾಲಲ್ಲೆಲ್ಲ ಕ್ರಾಚಸ್ ಬಂದ್ಬಿಟ್ಟಿತ್ತು ಹೀಟ್ಗೆ, ಓವರ್ ಹೀಟ್ಗೆ. ಅದೆಲ್ಲ ಫುಲ್ ಕಡಿಮೆ ಆಗಿದೆ ಇವಾಗ. ಸ್ಕಿನ್ ಎಲ್ಲ ಚೆನ್ನಾಗಾಗಿದೆ. ಆಮೇಲೆ ನೆಕ್ಸ್ಟ್ ಶಕ್ತಿ ಬಂದಿದೆ ಒಂದ್ ಸ್ವಲ್ಪ. ಕುತ್ಕೊಂಡು ಕೇಳಕ್ ಆಗ್ತಿರ್ಲಿಲ್ಲ ನನಗೆ, ಕ್ಲಾಸಲ್ಲಿ ಕುತ್ಕೊಂಡು ಕೇಳಕ್ ಆಗ್ತಿರ್ಲಿಲ್ಲ. ಕಣ್ಣಲ್ಲಿ ನೀರ್ ಬರೋದು, ಮೂಗಲ್ಲಿ ಎಲ್ಲ ಸೋರೋದು, ಹೀಟ್ ಆಗ್ಬಿಡೋದು. ಕುತ್ಕೊಂಡು ಒಂದ್ ½ ಆಯ್ತಿದೆ ತಡ, ಚಳಿ ಜ್ವರ ಬಂದಂಗ ಆಗ್ಬಿಡೋದು. ಏನಪ್ಪ ನಾನ್ ಕ್ಲಾಸ್ ತಗೊಂಡೆ, ಇದೇನ್ ಕೇಳಕ್ಕೂ ಆಗ್ತಾ ಇಲ್ಲ, ಇದೇನ್ ಕತೆ ಹಿಂಗಾಗ್ಬಿಡ್ತು ಅಂತ ಅನ್ಕೊಂಡೆ. ಆಮೇಲೆ ಈ ರೈಸ್ ಸ್ಟಾರ್ಟ್ ಮಾಡಿದ್ನಲ್ವಾ, ರೈಸ್ ಇದ್ರಲ್ಲೇ ಕೇಳಿದ್ದು ನಾನು ಕ್ಲಾಸಲ್ಲೇ ಹರೀಶ್ ಸರ್ ಅಂತೆಲ್ಲ ಏನೋ ಹೇಳಿರೋರು. ಮಾಡ್ಬಾರ್ದು, ಹೀಟ್ ಕಡಿಮೆ ಆಗುತ್ತೆ ಅಂತಾರೆ. ಮತ್ತೆ ಅದು ಮೆಡಿಸಿನ್ ತರ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಅದು ಮೇನ್ ಮಾಡಿದೆ ನಾನು. ಅವಾಗ ಅದನ್ನ ತಗೊಂಡ್ಮೇಲೆ ಈಗ ಅದೆಲ್ಲ ಫುಲ್ ಕಡಿಮೆ ಆಗಿದೆ, ಅದೇನು ಆಗ್ತಾ ಇಲ್ಲ. ಆರಾಮ ಕುತ್ಕೊಂಡು ಕ್ಲಾಸ್ ಕೇಳ್ಬೋದು. ಇದು ಕತ್ತು ಸ್ಟ್ರಕ್ ಆಗ್ತದೆ, ನನ್ನ ಪ್ರಾಬ್ಲಮ್ ಇದೆಯಲ್ಲ ಜಾಯಿಂಟ್ ಪ್ರಾಬ್ಲಮ್, ಅದರಿಂದ ಕತ್ತಿಡ್ಕೊಂಡಂಗ ಆತಷ್ಟೇ. ಇವಾಗ ತುಂಬಾನೇ ಚೆನ್ನಾಗಿದೆ ರೈಸ್ ಉಪಯೋಗಿಸೋದ್ರಿಂದ. ಮೇಡಮ್ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಈ ರೈಸ್ ತಗೊಂಡೋದ್ರಿಂದ. ಇನ್ನು ಫುಲ್ ಕ್ಲಿಯರ್ ಆಗಿಲ್ಲ, ಅಂದ್ರೆ ಒಂದ್ ವರ್ಷ ಬೇಕು ಅನ್ಸುತ್ತೆ ಟೈಮ್ ನಾನು ತಗೊಂಡು. ಹೇಳ್ತೀನಿ ಕೇಳಿ, ಅದಕ್ಕೆ ಹೇಳ್ತೀನಿ ಕೇಳಿ. ಹೀರೆಕಾಯಿ ಮತ್ತೆ ಬೂದುಗುಂಬಳಕಾಯಿ ಜ್ಯೂಸ್ ಇದೆಯಲ್ಲ, ಹೀರೆಕಾಯಿ ಮತ್ತೆ ಬೂದುಗುಂಬಳಕಾಯಿ, ಅದ್ರ ಜ್ಯೂಸ್ ಕುಡಿತಾ ಬನ್ನಿ. ನಿಮ್ಗೆ ಗ್ಯಾಸ್ಟ್ರಿಕ್ ಅಂತ ಪ್ರಾಬ್ಲಮ್ ಹೇಳ್ತಿರಲ್ಲ, ಸರಿ ಹೋಗುತ್ತೆ. ವಾರಕ್ಕೆ ಒಂದ್ 3 ದಿವಸ ತಗೋತಾ ಬನ್ನಿ, ಖಾಲಿ ಸರಿ ಹೊಟ್ಟೆಗೆ ಹೋಗುತ್ತೆ. ಹಸಿದು. ಖಾಲಿ ಹೊಟ್ಟೆಗೆ ಬೆಳಗ್ಗೆನೆ ಹೌದು ಹೌದು, ಖಾಲಿ ಹೊಟ್ಟೆಗೆ ತಗೋತಾ ಬನ್ನಿ. ಹೌದು, ಹಾ ಹೀರೆಕಾಯಿ ಮತ್ತೆ ಬೂದುಗುಂಬಳಕಾಯಿ. ಮೇಡಮ್ ಏನ್ ತಂದ್ರು ನನಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಅದ್ರಿಂದ ಇದು ರೈಸ್ ಒಂದೇ ಮ್ಯಾನೇಜ್ ಮಾಡ್ತಾ ಇರೋದು. ಬೇರೆ ಏನ್ ತಿಂದ್ರು ನನ್ಗೆ ಏನಾದ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೇಳ್ತಾ ನಿಮ್ಗೆ ಇದ್ದೀನಿ. ನಿಮ್ಗೆ ನಾನು ಟ್ರೀಟ್ ಮಾಡಿರೋದ್ರಿಂದ ನಿಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್ ಹೇಗಿದೆ ಅಂತ ನನಗೆ ಗೊತ್ತು. ಸೊ ಓಕೆ, ನಿಮ್ಗೆ ನಾರ್ಮಲ್ ಆಗಿ ವೈಟ್ ರೈಸ್ ತಿಂತು ಅಂತಂದ್ರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒಂದು ಮುದ್ದೆ ಊಟ ಮಾಡ್ಕೊಂಡೇ ಜೀವನ ಮಾಡ್ತಿದ್ರಿ, ರಾಗಿ ಐಟಮ್ ಮಾತ್ರ ತಿಂತಾ ಇದ್ರಿ. ನಾನು ನಿಮ್ಗೆ ಸಜೆಸ್ಟ್ ಮಾಡಿದೆ ಮಧ್ಯ ರಕ್ತಸಾಲಿ ಅಕ್ಕಿ ಬಳಸಿ, ಗಂಧಸಾಲಿ ಬಳಸಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಸಜೆಸ್ಟ್ ಮಾಡಿದೆ. ಆಮೇಲೆ ಎಲ್ಲಿ ಸಿಗುತ್ತೆ ಏನು ಅಂತ ಡೀಟೇಲ್ ಆಗಿ ನಾನು ಹೇಳ್ದೆಲ್ಲ ಪಾಪ ಫಾಲೋ ಮಾಡಿದ್ರಿ ನೀವು ಕಂಪ್ಲೀಟ್ ಆಗಿ. ಇವತ್ತು ಒಂದು 15 ಟ್ಯಾಬ್ಲೆಟ್ಸ್ ತಗೋತಾ ಇರೋರು ಇವತ್ತು 2 ಟ್ಯಾಬ್ಲೆಟ್ಸ್ ಬಂದು ನಿಂತಿದ್ದೀನಿ ಅಂತಾನು ಫೀಡ್ಬ್ಯಾಕ್ ಕೊಟ್ರಿ. ಸೊ ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಹೀರೆಕಾಯಿ ಜ್ಯೂಸು ಮತ್ತೆ ಬೂದುಗುಂಬಳಕಾಯಿ ಜ್ಯೂಸ್ನ ಮಿಕ್ಸ್ ಮಾಡಿ ತಗೋಬಹುದು. ಓಕೆ, ಅದ್ ಮಾಡಿ ಫೀಡ್ಬ್ಯಾಕ್ ಹೇಳಿ ನನಗೆ. ಥ್ಯಾಂಕ್ ಯು. ಆಯ್ತು. ಮತ್ತೆ ಇದು ನಾನು ಇವಾಗ ಫ್ರೀ ಬಿಟ್ಟಿದ್ದಾರೆ ಕ್ಲಾಸ್, ಅದ್ರ ಬಗ್ಗೆ ಹೇಳ್ತೀನಿ ಒಂದ್ ಲೈನ್ ಅಲ್ಲಿ ಅಷ್ಟೇ. ಸರ್ ಫ್ರೀ ಬಿಟ್ಟಿದ್ದಾರಲ್ವಾ ಕ್ಲಾಸು, ಈ ಕ್ಲಾಸ್ ಫ್ರೀ ಬಿಡ್ದ ಹೋಗಿದ್ರೆ ನಾವ್ ಯಾರು ಸೇರ್ಕೋತಿರ್ಲಿಲ್ಲ. ಯಾಕೆ ಅಂದ್ರೆ ಇದು ನಮ್ಗೆ ಅರ್ಥ ಆಗಲ್ಲ, ಯಾಕೆ ಸೇರ್ಕೋಬೇಕು ಅಂತ ಕ್ವಶನ್. ಸುಮ್ನೆ ದುಡ್ಡು ಹಾಕಬೇಕು, ನಮಗೆ ಅರ್ಥ ಆಗುತ್ತೆ ಇಲ್ವೋ ಅದು ಏನು ತಿಳಿದಾನೆ ಹಾಕಕ್ ಹೋಗಲ್ಲ ನಾವು. ಯಾಕೆ ಅರ್ಥ ಆಗದಿದ್ಮೇಲೆ ಯಾಕೆ ಹಾಕ್ಬೇಕು, ನಾವು ಸೇರ್ಕೊಳೋದೇ ಅಲ್ಲ ಅಂತ. ಫ್ರೀ ಬಿಟ್ರು ನೋಡ್ರಿ, 1 ವಾರ ಫ್ರೀ ಬಿಟ್ರು, ನಾವು ಅದನ್ನ ಕ್ಲಾಸ್ ಕೇಳ್ದು ಅವಾಗ ನಮ್ಗೆ ಅಂಡರ್ಸ್ಟ್ಯಾಂಡ್ ಏನಾಯ್ತು, ನಾವು ಕಲಿಬಹುದು. ಅಟ್ಲೀಸ್ಟ್ ನಮ್ಮ ಮನೆಗಾರು ಟ್ರೀಟ್ಮೆಂಟ್ ಮಾಡ್ಕೊಳ್ಳುವಷ್ಟು ಕಲಿಬಹುದು ಅನ್ನೋದು ನಮ್ಗೆ ಕಾನ್ಫಿಡೆನ್ಸ್ ಬಂತು ಅವಾಗ ಕ್ಲಾಸ್ ಕೇಳ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಲಾಸ್ ಫ್ರೀ ಬಿಡ್ತಾರೆ ಅಂತ ನಾವ್ ಅನ್ಕೋತೀವಿ ಸೇರಿದವರು, ಅದು ಅವ್ರು ಬಿಟ್ಟರು ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅನ್ನೋದು ನಮಗ್ ಗೊತ್ತು. ನಾವಲ್ಲಿ ಸೇರ್ಕೊತಿರ್ಲಿಲ್ಲ, ಈ ಚಾನ್ಸ್ ಎಲ್ಲ ಕಳ್ಕೊತಿದ್ವಿ, ಈ ರೈಸ್ ತಗೋತಿರ್ಲಿಲ್ಲ, ಮತ್ತೆ ಸಣ್ಣದೆಲ್ಲ ನಾವೇ ಟ್ರೀಟ್ಮೆಂಟ್ ಮಾಡ್ಕೋತಾ ಇದೀವಿ. ಏನೋ ಸಣ್ಣ ಏನೋ ಬಂದ್ರು ನಾವೇ ಮಾಡ್ಕೋತೀವಿ, ಇದೆಲ್ಲ ಕಳ್ಕೊತಿದ್ದು. ಏನ್ ಎಲ್ಲ ಓದಿರೋರ್ಗೆ ಇರ್ಬೋದು, ನಮ್ಮಂತವ್ರಿಗಿಲ್ಲ, ನಮಗ್ ಕಲಿಯಕ್ಕೂ ಬರಲ್ಲ ಇದು ಅನ್ನೋ ಸ್ಟೇಜಿಗೆ ನಾವು ಅನ್ಸ್ಕೊಂಡ್ಬಿಟ್ಟಿದ್ದೋ. ದಯಾನಂದ್ ಅಂದ್ರೆ ಸರ್ ಸಾಮಾನ್ಯ ಗೃಹಿಣಿನೂ ಕೂಡ ಇವತ್ತು ತಮ್ಮ ಕುಟುಂಬಕ್ಕೆ ಯಾವ ರೀತಿ, ಈಗ ಒಂದೇನೋ ಒಂದು ಕಫ ಆಯ್ತು ಕೆಮ್ಮಾಯ್ತು ಅಂದ ತಕ್ಷಣ ಒಂದು ರಸಂ ಮಾಡ್ಕೊಳ್ಳೋಣ ಅಥವಾ ಶುಂಠಿ ಕಷಾಯ ಮಾಡ್ಕೊಳ್ಳೋಣ ಅಂತ ತಲೆಯಲ್ಲಿ ಇರುತ್ತೆ. ಎಲ್ಲಾ ಗೃಹಿಣಿಯರು ಕಾಮನ್ ಆಗಿ ಮಾಡ್ತಾರೆ. ಬಟ್ ಈ ಕಲರ್ಸ್ ಅಲ್ಲಿ ಯಾವ್ದು ಮಾಡಿರ್ಲಿಲ್ವಲ್ಲ, ಈ ಕಲರ್ಸ್ ಅಲ್ಲಿ ಪ್ರತಿಯೊಬ್ರು ಗೃಹಿಣಿಗೆ ತಲುಪ್ಲಿ, ಪ್ರತಿಯೊಂದು ಇದಾಗ್ಲಿ. ಆಮೇಲೆ ಒಂದು ATM ಕ್ಲಾಸ್ ಬಿಟ್ಟಿದ್ದಾರೆ, ತುಂಬಾ ಕಮ್ಮಿ ಬೆಲೆಗೆ ಎಲ್ಲರಿಗೂ ತಲುಪೋ ತರ ಬಿಟ್ಟಿದಾರಲ್ಲ, ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ಸೊ ಅದರಲ್ಲಿ ನೀವು ಒಬ್ರು.
ಹೌದು. ಓಕೆ, ನಾನು ಒಬ್ರು ಥ್ಯಾಂಕ್ ಯು. ನೆಕ್ಸ್ಟ್ ಏನಂದ್ರೆ ಒಂದು ಇದು ಒಬ್ಬ ಇದು ಕೂಲಿ ಮಾಡೋನು ಸಹಿತ ಅವನು ಇದು 500 ರೂಪಾಯಿ ದುಡಿದ್ರೆ 200 ರೂಪಾಯಿ ಮೆಡಿಸಿನ್ ತಗೋಬೇಕು. ಅವರು ಹಾಕ್ಸೋದೇ ಕಷ್ಟ. ಇದು ಕಲ್ತಿದ್ದು ಇದನ್ನ ಮಾಡ್ಕೊಂಡ್ರೆ ಅವರು ಅದನ್ನ ಉಳಿಸ್ಕೊಂಡು ಅವರೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಅವರ ಜೀವನ ಸಾಗ್ಸಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಮೇನ್ ಅದು. ಥ್ಯಾಂಕ್ ಯು. ಓಕೆ ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಈಗ ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ತಗೊಳಕ್ ಹೇಳಿದೆ ಮೇಡಮ್ ಅವ್ರಿಗೆ. ಅದನ್ನ ತಗೊಳೋದ್ರಿಂದ ಡೈಜೆಸ್ಟಿವ್ ಮ್ಯೂಟ್ ಮಾಡ್ಕೊ ಡೈಜೆಸ್ಟಿವ್ ಎಂಜೈಮ್ಸ್ ಅದನ್ನ ಚೆನ್ನಾಗಿ ರಿಲೀಸ್ ಮಾಡುತ್ತೆ ಬೂದ್ಗುಂಬಳಕಾಯಿ ಜ್ಯೂಸು. ಸೊ ಆ ಎಂಜೈಮ್ಸ್ ರಿಲೀಸ್ ಆದಾಗ ನಮ್ಗೆ ಗ್ಯಾಸ್ಟ್ರಿಕ್ ಅನ್ನೋದು ಬರಲ್ಲ. ಸೊ ಅದರಿಂದ ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ತಗೊಳ್ಳಿ, ಹೀರೆಕಾಯಿ ಜ್ಯೂಸ್ ತಗೊಳ್ಳಿ ಅಂತ ಹೇಳಿದ್ದು. ಓಕೆ. ಸೊ ಅದೇ ತರನೇ ನಮ್ಗೆ ಬಾಳೆದಿಂಡು ಕಿಡ್ನಿ ಸ್ಟೋನ್ ಯಾರಿಗಿರುತ್ತೆ ಅವರು ಖಾಲಿ ಹೊಟ್ಟೆಲಿ ಬಾಳೆದಿಂಡಿನ ಜ್ಯೂಸ್ ತಗೋಬಹುದು. ಓಕೆ. ಫಸ್ಟ್ ಸ್ಟಾರ್ಟಿಂಗು ವಾರಕ್ಕೆ 1 ವಾರ ಪೂರ ತಗೊಳಕ್ ಹೇಳಿ ಕಿಡ್ನಿ ಸ್ಟೋನ್ ಇರೋ ಅಂಥವ್ರು. ನೆಕ್ಸ್ಟ್ 2ನೇ ವಾರ ವಾರಕ್ಕೆ 3 ದಿವಸ, ನೆಕ್ಸ್ಟ್ 3ನೇ ವಾರ ವಾರಕ್ಕೆ 2 ದಿವಸ ತಗೊಂಡು ಸ್ಟಾಪ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಿದ್ದು. ಅದ್ರ ಜೊತೆಗೆ K10 ಪಾಯಿಂಟ್ ಕಿಡ್ನಿ ಸ್ಟೋನ್ ಇರೋ ಅಂಥವ್ರು. ಓಕೆ, ಅದನ್ನ ಮಾಡ್ಕೊಂಡ್ ಬನ್ನಿ. ಮತ್ತೆ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಮತ್ತೆ ಹೃದಯ ಸಂಬಂಧಿ ಕಾಯಿಲೆ ಯಾವ್ದಿದೆ ಅದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಶೀತ ಇರೋ ಅಂತವ್ರಿಗೆ, ಸೈನಸ್ ಪ್ರಾಬ್ಲಮ್ ಇರುತ್ತಲ್ಲ ಅಂತವ್ರಿಗೆ ಬೆಳ್ಳುಳ್ಳಿನ ತಿಂತಾ ಬರೋದ್ರಿಂದ, ಅಂದ್ರೆ ಡೈಲಿ ಊಟದ ಜೊತೆಗೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಖಾಲಿ ಹೊಟ್ಟೆಗೆ ಅದನ್ನ ಎಷ್ಟು ಬಾಯಿಗೆ ಹಾಕೊಂಡು ಕೂಡ ತಿಂತಾ ಬರ್ಬೋದು. ಇದು ಕೊಲೆಸ್ಟ್ರಾಲ್ ಇರ್ಲಿ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರ್ಲಿ, ಶೀತ, ಸೈನಸ್ಸು, ನಿಮ್ ಮಕ್ಳಿಗೆ ದೊಡ್ಡವ್ರಿಗೆ, ಮಕ್ಳೇನ್ ತಿನ್ನಲ್ಲ ಬಿಡಿ ಇದನ್ನ. ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ ಈ ತರ ಸಮಸ್ಯೆಗಳಿಂದ ಪಾರಾಗಬಹುದು. ಮತ್ತೆ ಶುಂಠಿ ಕೂಡ ಅಷ್ಟೇನೆ, ವಾಕರ್ಕೆ ಬರುತ್ತೆ, ತುಂಬಾ ಬಾಯಲ್ಲೆಲ್ಲ ಜಾಸ್ತಿ ನೀರು ತುಂಬಿಕೊಳ್ತಾ ಇರುತ್ತೆ ಕೆಲವ್ರಿಗೆ ಅಂಥದ್ದು. ಮತ್ತೆ ವಾಕರ್ಕೆ, ಹೊಟ್ಟೆ ಹಸ್ವಾಗ್ತಾ ಇಲ್ಲ ಅನ್ನೋದು, ಮೇಲ್ ತೆಗ್ ಬರ್ತಾ ಇರುತ್ತೆ ಊಟ ಮಾಡಿದ್ರೆ, ಉಬ್ಬರ್ಕೆ ಅಂತ ಕರಿತೀವಿ ಅಂತವ್ರಿಗೆ ಶುಂಠಿ ಚೆನ್ನಾಗಿ ವರ್ಕ್ ಆಗುತ್ತೆ. ಶುಂಠಿನ ಜಸ್ಟ್ ಒಂದ್ ಸಣ್ಣ ಪೀಸ್ ಬಾಯಿಗೆ ಹಾಕೊಂಡ್ರೆ ಸಾಕು. ಅದ್ರ ರಸ ಕುಡಿತಾ ಬಂದ್ರೆ ಡೈಲಿ ಒಂದೊಂದ್ ಸಣ್ಣ ಪೀಸ್ 1 ವಾರ ತಿಂತಾ ಬನ್ನಿ. ಆಟೋಮೆಟಿಕ್ ಆಗಿ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ ಇದನ್ನ ಶುಂಠಿ ತಗೊಳೋದ್ರಿಂದ. ಓಕೆ. ಮತ್ತೆ ಅಲರ್ಜಿ ಇದ್ದಾಗ ನಿಂಬೆಹಣ್ಣು ಪ್ಲಸ್ ಜೇನುತುಪ್ಪ ಮಿಕ್ಸ್ ಮಾಡಿ ಜ್ಯೂಸ್ ಕುಡಿಯೋದ್ರಿಂದ ಚರ್ಮದ ಉರಿಯೂತ ಏನ್ ಕರಿತೀವಿ, ಉರಿಯೂತ, ಇನ್ಫ್ಲಮೇಷನ್ ಅದಿದ್ರೂ ಕೂಡ ಕಮ್ಮಿ ಆಗುತ್ತೆ. ಅಲರ್ಜಿ ಆಗ್ಲೇ ಮೇಡಮ್ ಅವ್ರು ಯಾರೋ ಹೇಳಿದ್ರು ಅಲರ್ಜಿ ಇದೆ ಅಂತಂತೇಳಿ. ಸೊ ನಿಂಬೆಹಣ್ಣು ಜೇನುತುಪ್ಪ ಮಿಕ್ಸ್ ಮಾಡಿ ತಗೋತಾ ಬರ್ಬೋದು. ಸೊ ಅನಿಮಿಯಾ ಇರೋ ಅಂತ ಪೇಷಂಟ್ಗಳು, ತುಂಬಾ ಜನ ಅನಿಮಿಯಾ ಪೇಷಂಟ್ಗಳಿದ್ದಾರೆ, ಗ್ರೂಪಲ್ಲಿ ಕೇಳ್ತಿರ್ತೀರಾ. ಅಂತವ್ರು ಕರಿಬೇವಿನ ಜ್ಯೂಸು, ಅಂದ್ರೆ 1-2 ಲೋಟ ನಾವು ನೀರ್ ಹಾಕ್ತಿವಿ ಅಂತಂದ್ರೆ ಅದು 1 ಲೋಟಕ್ಕೆ ಕುದ್ದು ಕಮ್ಮಿ ಆಗ್ಬೇಕು. ಸೊ ಒಂದ್ ಸ್ವಲ್ಪ ಇಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ, ಮತ್ತೆ ಒಣ ದ್ರಾಕ್ಷಿ ಮತ್ತೆ ಜೇನುತುಪ್ಪ, ಅಂದ್ರೆ ಬಿಸಿ ಇದ್ದಾಗ ಜೇನುತುಪ್ಪ ಮಿಕ್ಸ್ ಮಾಡಬಾರ್ದು. ಓಕೆ, ಅಂದ್ರೆ ಬಿಸಿ ಇದ್ದಾಗ ನೀರ್ ಏನ್ ಕುದಿಸಿರ್ತೀವಿ ಆ ಬಿಸಿ ಇದ್ದಾಗ ಜೇನ್ನ ಮಿಕ್ಸ್ ಮಾಡಬೇಡಿ. ಸೊ ಒಣ ದ್ರಾಕ್ಷಿ ನೆನೆಸಿ ಅದ್ರ ಜೊತೆ ಮಿಕ್ಸ್ ಮಾಡಿ ಆ ನೀರ್ನ ಕುಡಿಯೋದ್ರಿಂದ ನಿಮ್ಗೆ ಅನಿಮಿಯಾ ಪ್ರಾಬ್ಲಮ್ ಬರಲ್ಲ. ಓಕೆ. ಮತ್ತೆ ರಕ್ತ ಶುದ್ಧೀಕರಣ. ಸೊ ರಕ್ತ ಶುದ್ಧೀಕರಣ ಅಂತಂತಂದ್ರೆ ಈ ಟಾಕ್ಸಿಕ್ ಬ್ಲಡ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಕಲ್ಮಶ ಅಂತ ಕರಿತೀವಿ, ಅದನ್ನ ಕ್ರಿಯಾಟಿನೈನು ಅಂತಾನು ಕರಿಬೋದು. ಸೊ ಕಲ್ಮಶ, ಸೊ ರಕ್ತ ಶುದ್ಧೀಕರಣ ಆಗ್ಬೇಕು ಅಂದ್ರೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಅದ್ರ ಜೊತೆ ನಿಂಬೆ ರಸನ, ಅಂದ್ರೆ ನಿಂಬೆ ರಸ ಅನ್ನೋದ್ಕಿಂತ ಹೋಲ್ಸಮ್ ನಿಂಬೆ ಹಣ್ಣು ಅರ್ಧ ಪೀಸ್ ಮಾಡಿ ಅದಕ್ಕೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದ್ರ ರಸನ ಕುಡಿಯೋದ್ರಿಂದ, ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಬ್ಲಡ್ ಅಲ್ಲಿ ಏನು ಕಲ್ಮಶ ಇರುತ್ತೆ ಅದನ್ನ ತೆಗೆದಾಕ್ಬೋದು. ಹೇಳ್ತೀನಿ ಕೇಳಿ ಇನ್ನೊಮ್ಮೆ. ಪುದೀನ, ಕೊತ್ತಂಬರಿ ಪ್ಲಸ್ ಅರ್ಧ ಹೋಳ್ ನಿಂಬೆಹಣ್ಣು. ಓಕೆ, ಅಂದ್ರೆ ಪೂರ್ತಿ ಹಾಕ್ಬೇಕು, ಅದ್ರ ಬೀಜ ಇದ್ರೆ ಬೀಜ ಸಹಿತ ಸಿಪ್ಪೆ ಸಹಿತ ಹಾಕ್ಬೇಕು. ಗ್ರೈಂಡ್ ಮಾಡಿ ಇದನ್ನ ವಾರಕ್ಕೆ ಎರಡು ಸರಿ 1 ತಿಂಗಳು ಕುಡ್ಕೊಂಡ್ಬನ್ನಿ. ವಾರಕ್ಕೆ 2 ಸರಿ 1 ತಿಂಗಳು. ಓಕೆ. ನಿಮ್ಗೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದ್ರೆ 2-3 ಅಂಜೂರದ ಹಣ್ಣು, ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ. ಓಕೆ, 2-3 ಅಂಜೂರದ ಹಣ್ಣು ಪ್ಲಸ್ 1 ಗ್ಲಾಸು ದೇಸಿ ಹಸುವಿನ ಹಾಲು. ಓಕೆ, ಅದನ್ನ ಮಿಕ್ಸ್, ಅಂದ್ರೆ ಅಂಜೂರದ ಹಣ್ಣು ಮಿಕ್ಸ್ ನೆನೆಸ್ಬೇಕು. ನೆನೆಸಿ ಬೆಳಿಗ್ಗೆ ಎದ್ದು ಅದನ್ನ 1 ಲೋಟ ಹಾಲ್ ಜೊತೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಕಮ್ಮಿ ಇರೋಂಥವ್ರಿಗೆ ಜಾಸ್ತಿ ಮಾಡ್ಕೋಬಹುದು. ಓಕೆ, ಬೆಳಿಗ್ಗೆ ಟೈಮ್ ತಗೊಳ್ಳಿ ಹಾಲು. ಅಂಜೂರದ ಹಣ್ಣು
ಮತ್ತೆ ಹಾಲು ಮಿಕ್ಸ್ ಮಾಡಿ ಏನ್ ತಗೋತೀರಾ ಬೆಳಿಗ್ಗೆ ಟೈಮ್ ತಗೋತಾ ಬನ್ನಿ. ಮತ್ತೆ ಅದ್ರ ಜೊತೆಗೆ ಹಸಿರು ಸೊಪ್ಪು ತರಕಾರಿ ಆಮೇಲೆ ಡ್ರೈ ಫ್ರೂಟ್ಸ್ ಇದನ್ನ ತಗೊಳ್ಳೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ರುಮೈಟೈಡ್ ಆರ್ಥರೈಟಿಸ್ ಇದು ಕೋಲ್ಡ್ನೆಸ್ಗೆ ಬರೋ ಅಂಥದ್ದು. ಇದು ರುಮೈಟೈಡ್ ಆರ್ಥರೈಟಿಸ್. ಸೊ ಇದು ಒಂದು ಕಾಳು ಮೆಂತ್ಯನ ನೆನೆಸಿ ಬೆಳಗ್ಗೆ ಟೈಮು ಅದ್ರ ನೆನೆಸ್ತಿರಲ್ಲ ಅದ್ರದ್ದು ರಸ ಅಂದ್ರೆ ಅದು ನೀರು, ಆ ನೀರೇನಿದೆ ಅದ್ ನೀರು ಮತ್ತೆ ಅದು ಮೆಂತ್ಯನ ತಿಂತಾ ಬಂದಾಗ ನಿಮ್ಗೆ ಸಂಧಿಗಳಲ್ಲಿ ಉರಿಯೂತ ಬರುತ್ತೆ ಕೆಲವೊಂದ್ಸರಿ. ಈ ಜಾಯಿಂಟ್ಸ್ ಅಲ್ಲಿ ಬರ್ನಿಂಗ್ ಅಂತ, ಈ ಬೆನ್ನುರಿ ಉರಿತಾ ಇದೆ ಬರ್ನಿಂಗ್ ಅಂತ ಹೇಳ್ತಿರಲ್ಲ, ಸೊ ಅದು ಕಮ್ಮಿ ಆಗುತ್ತೆ ರುಮೈಟೈಡ್ ಆರ್ಥರೈಟಿಸ್ಗೆ. ಇದು ಆ ಜಾಯಿಂಟ್ಸ್ ಅಲ್ಲಿ ತುಂಬಾ ಬರ್ನಿಂಗ್ ಅಂತ ಇರೋರ್ಗೆ ಇದನ್ನ ಮಾಡ್ಬೋದು. ಡೈಜೆಷನ್ ಲೋ ಇದ್ದಾಗ ನಿಮಗೆ ದಾಳಿಂಬೆ ಜ್ಯೂಸ್ ತಗೋತಾ ಬಂದ್ರೆ ತುಂಬಾ ಚೆನ್ನಾಗಿ ಜಠರಾಗ್ನಿನ ಸ್ಟ್ರಾಂಗ್ ಮಾಡ್ಬೋದು, ಜಠರಾಗ್ನಿ ಇನ್ಕ್ರೀಸ್ ಮಾಡ್ಕೋಬಹುದು. ಅದು ಮಧ್ಯಾಹ್ನ 11ರಿಂದ 1 ಗಂಟೆ ಒಳಗಡೆ ಕುಡಿತಾ ಬನ್ನಿ. ಓಕೆ. ಮತ್ತೆ ಕ್ವಶನ್ ಕೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಗಿರಿಜಾ ಶ್ರೀನಿವಾಸ್ ಮಾತಾಡಿ. ಗಿರಿಜಾ ಶ್ರೀನಿವಾಸ್ ಇದ್ದೀರಾ? ಇದೀನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಮೇಡಮ್ ಫಸ್ಟ್ ನಿಮ್ಗೆ. ನನಗೆ ದೇವ್ರ ತರ ಟ್ರೀಟ್ ಮಾಡಿದೀರಾ. ತುಂಬಾ 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 ಥ್ಯಾಂಕ್ಸ್ ಮೇಡಮ್. ಓಕೆ, ನಿಮ್ ಮುಖ ನೋಡಿರ್ಲಿಲ್ಲ ಗಿರ್ಜಾ. ಹೇಳಿ. ಥ್ಯಾಂಕ್ಸ್ ಮೇಡಮ್. ಅದೇ ಮೇಡಮ್, ನನಗೆ ತುಂಬಾ ಒಂದು 30 ವರ್ಷದಿಂದಾನೇ ತಲೆನೋವಿತ್ತು ಮೇಡಮ್. ಮತ್ತೆ ತುಂಬಾ ಗ್ಯಾಸ್ಟ್ರಿಕ್ ಅಷ್ಟೇ 30 ವರ್ಷದಿಂದ ಇತ್ತು. ನಾನು ಡೈಲಿ ಟ್ಯಾಬ್ಲೆಟ್ ಹಾಕೊಂತ ಇದ್ದೆ. ನನಗೆ ಇವಾಗ 2 ಮಂತ್ ಇಂದ ನಾನು ಹಿಂಗೆ ಯೂಟ್ಯೂಬ್ ನೋಡೋವಾಗ ನಿಮ್ ಇದಾಯ್ತು. ಫಸ್ಟ್ ದಯಾನಂದ್ ಸರ್ನ ನೋಡ್ಕೊಂಡು ಇದ್ ಮಾಡ್ತಾ ಇದ್ದೆ. ಆಮೇಲೆ ನಿಮ್ದು ನಂಬರ್ ಸಿಕ್ತು ನನ್ಗೆ ಯೂಟ್ಯೂಬ್ ಅಲ್ಲಿ. ಅದನ್ನ ನೋಡ್ಕೊಂಡು ಇದ್ ಮಾಡಿದೆ ಮೇಡಮ್. ನನಗೆ ಇವಾಗ 2 ಮಂತ್ ಇಂದ ನಾನು ನಿಮ್ ಹತ್ರ ಕಲರ್ ಥೆರಪಿ ಮತ್ತೆ ಇದು ಸೀಡ್ಸ್ ಥೆರಪಿ ತಗೋತಾ ಇದ್ದೀನಿ. ನಂಗೆ ಹೆಡ್ಡೇಕ್ ಇಲ್ಲ. ಮತ್ ನನ್ಗೊಂದಿಷ್ಟು ದೂರ ಹೋದ್ರೆ ಮನೆಯಲ್ಲಿ ಏನಾದ್ರು ಒಂಚೂರು ಗಲಾಟೆ ಆದ್ರೆ, ಯಾರಾದ್ರೂ ಬಂದ್ರೆ, ಯಾರ ಹತ್ರನಾರ ಮಾತಾಡಿದ್ರೆ ಮತ್ತೆ ಭಯ ಆದ್ರೆ ತುಂಬಾ ಹೆಡ್ಡೇಕ್ ಬರ್ತಾ ಇತ್ತು ನನ್ಗೆ. ಅದು ತುಂಬಾ ಕಡಿಮೆ ಆಗಿದೆ. ನಂಗೆ ತುಂಬಾ ಅದೊಂದು ದೊಡ್ಡ ಖುಷಿ. ಗ್ಯಾಸ್ಟ್ರಿಕ್ ಮೇಡಮ್, ನಂಗೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಮಾತ್ರೆ ತಿಂದಿ, ಯಾವಾಗೂ ಎನಿ ಟೈಮ್ ಪಾಂಡಿ ಮತ್ತೆ ನ್ಯಾಕ್ಸ್ಟಮ್ ಹೆಡ್ಡೇಕ್ಗೆ ಮನೆಯಲ್ಲಿ ಯಾವಾಗೂ ಸ್ಟಾಕ್ ಇರ್ತಾ ಇತ್ತು. ಇವಾಗ ಅದು ಮನೆಯಲ್ಲಿ ಮಾತ್ರೆನೆ ಮಾಡ್ಕೊಂಡಿಲ್ಲ ಮೇಡಮ್ ನನ್ನದು. ಮತ್ ಇವಾಗ ಎಲ್ಲಾರು ಹೋಗ್ಬೇಕಂದ್ರೆ ಅವಾಗ ಯಾರಾದ್ರೂ ಕರೆದ್ರೆ ತಲೆನೋವುಗೋಸ್ಕರ ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಇವಾಗ ಯಾರ್ ಕರೆದ್ರು ಏನು ಮಿಸ್ ಮಾಡ್ಕೊಳಲ್ಲ, ಹೋಗ್ತೀನಿ ಖುಷಿ ಖುಷಿಯಾಗಿ ಇದ್ಬಿಟ್ಟು ಎಷ್ಟೊತ್ತರ ಆಗ್ಲಿ ಎಲ್ಲಾರ್ ಜೊತೆ ಸೇರ್ಕೊಂಡು ಬರ್ತಾ ಇದ್ದೀನಿ ನಾನು ಇವಾಗ. ಮತ್ತೆ ನನಗೆ ಮೇಡಮ್ ಇದು ಜಾಯಿಂಟ್ಸ್ ಗಳೆಲ್ಲ ತುಂಬಾ ನೋವು ಬರ್ತಾ ಇತ್ತು ನನ್ಗೆ. ಸೋರಿಯಾಸಿಸ್ ಆರ್ಥರೈಟಿಸ್ ಅಂತ. ಅದು ನಿಮಗೆ ಹೇಳಿದೆ, ನೀವ್ ಅದನ್ನ ಸೀಡ್ಸ್ ಥೆರಪಿ ಕೊಟ್ರ ಮತ್ತೆ ಇದು ಕಲರ್ ಇದೆಲ್ಲ ಹೇಳಿದ್ರ ನಾನು ಅದೇ ರೀತಿ ಮಾಡ್ಕೊಂತ. ಹಾಯ್ ಮಾತಾಡು. ಗಲಾಟೆ ಮೇಡಮ್ ತುಂಬಾ. ಎಲ್ಲಿ ಬಿಡಿ, ವಿಂಡ್ ಚೆನ್ನಾಗಿದೆ. ಹಲೋ. ನಮಸ್ಕಾರ. 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 ಮಾತಾಡಿ. ಅದೇ ಮೇಡಮ್, ನನ್ಗೆ ಇವಾಗ ಅದನ್ನು ಕಡಿಮೆ ಆಗೈತೆ. ಮತ್ತೆ ರನ್ನಿಂಗ್ ಬೆಳಿಗ್ಗೆ ಎದ್ರೆ ತುಂಬಾನೇ ಹಕ್ಷಿ ಬರ್ತಾ ಇತ್ತು ಮೇಡಮ್. ಅದು ನೀವ್ ಹೇಳಿದ್ರೆ ನಾನು ಅದೇ ತರ ಶುಂಠಿ ಕಟ್ಟಿದ್ದು ಮತ್ತೆ ಮೆಂತ್ಯ ಇದ್ ಮಾಡಿದ್ದು, ಡಾಟ್ ಹಾಕಿದ್ದು ಬ್ಲೂ ಕಲರ್ ಎಲ್ಲೋ ಅದೆಲ್ಲ ಇವಾಗ ಅದನ್ನು ನನ್ಗೆ ಪರವಾಗಿಲ್ಲ ಮೇಡಮ್. ನನ್ಗೆ
80% ಪರವಾಗಿಲ್ಲ ಅನ್ನೋದಕ್ಕಿಂತ 80% ಗುಣ ಆಗಿದೆ ನನ್ಗೆ ಮೇಡಮ್. ಅದು ನನ್ಗೆ ಡಾಕ್ಟರ್ ಹತ್ರ ಹೋಗಿ ಅದು ಮೂಗುಗೆಲ್ಲ ಡ್ರಾಪ್ಸ್ ಬರ್ಕೊಟ್ಟಿದ್ರು. ಅಲರ್ಜಿ ತರ ಆಗಿದೆ, ಅದು ಕಾಂಗ್ರೆಸ್ ಗಿಡದ್ದು ಅಂತ ಹೇಳ್ಬಿಟ್ಟು. ನಾನು ಇವಾಗ ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಗ್ಯಾಸ್ಟ್ರಿಕ್ ಮಾತ್ರೆ ತಿಂತಾ ಇಲ್ಲ, ಹೆಡ್ಏಕ್ ಮಾತ್ರೆ ತಿಂತಾ ಇಲ್ಲ. ಈ ಸೋರಿಯಾಸಿಸ್ ಆರ್ಥರೈಟಿಸ್ ಸ್ವಲ್ಪ ಹಂಗಿಂಗಿದೆ ಸ್ವಲ್ಪ. ಅದು ನಾನ್ ಸ್ವಲ್ಪ ಇದನ್ನ ಕಂಟ್ರೋಲ್ ಮಾಡ್ಕೊಂತಾ ಇಲ್ಲ ಇನ್ನ ಇವಾಗ ಸ್ವಲ್ಪ ಏನೋ ಟೆನ್ಷನ್ ಮನೆಯಲ್ಲಿ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ ಪಾಪುಗೆ ಜ್ವರ ಬಂದಿತ್ತು. ಅವಾಗ ಹೇಳಿದ್ರ ನೀವು ಬ್ಲಾಕ್ ಇದ ಹಚ್ಚಕ್ಕೆ, ಅದ್ ಹಾಕದೆ ಜ್ವರ ಹೋಯ್ತು. ಅವಳಿಗೆ ಕೆಮ್ಮಿಗೆ ಹೇಳಿದ್ರೆ ಕೆಮ್ಮು ಹೋಯ್ತು. ಆಮೇಲೆ ಮೇಡಮ್ ನನ್ಗೆ ಅದು ಇಚ್ಚಿಂಗ್ ಎಲ್ಲ ಬರ್ತಾ ಇತ್ತು. ಅದಕ್ಕೆ ಹೇಳಿದ್ರ ಕಲರ್ ಥೆರಪಿ ಅದ್ ಮಾಡ್ಕೊಂಡೆ, ಮೆಂತ್ಯ ಸೀಡ್ಸ್ ಕಳಿಸ್ದೆ. ಇವಾಗ ನಿನ್ನೆ ಮೊನ್ನೆ ಅಂತೂ ಈ ಕೈ ಎತ್ತಕ್ ಆಗ್ತಾ ಇರ್ಲಿಲ್ಲ ನಂಗೆ. ನನ್ ಮೋಸ್ಟ್ಲಿ ಸ್ಟ್ರೋಕ್ ಆಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟಿದೆ. ಫುಲ್ಲು ಬೆಂಡ್ ಆಗ್ಬಿಟ್ಟಿತ್ತು ಕೈ. ಇದು ಮುಟ್ಟಕ್ಕೆ ನನ್ ಕೈನ ಅನ್ನಿಸ್ತಾ ಇತ್ತು ನನ್ಗೆ. ಮುಟ್ಟಕ್ಕೆ ಆದ್ರೂನು ಬೆಂಡ್ ತರ ಆಗ್ಬಿಟ್ಟಿತ್ತು. ಅದು ನೀವು 3 ಹೇಳಿದ್ರ, ಮತ್ತೆ ಅದು ಪಾಯಿಂಟ್ ಕೊಟ್ಟಿದ್ರ, ಬರ್ದಿಕೊಂಡಿದೀನಿ. ಅದು ST42 ಪಾಯಿಂಟ್ ಅದ್ ಹಾಕೊಂಡೆ ಮೇಡಮ್. ಅದ್ ಹಾಕೊಂಡ್ಮೇಲೆ ಪಾಯಿಂಟ್ ಪ್ರೆಸರ್ ಕೊಟ್ಮೇಲೆ ಮಸಾಜ್ ಎಲ್ಲ ಮಾಡಿದ್ಮೇಲೆ ಮೇಡಮ್ ಅದು ನನಗೆ ಈ ತರ ಎಲ್ಲ ಮ್ಯಾಜಿಕ್ ಮಾಡ್ತಾ ಇತ್ತ ಅಂತ ನನಗೆ ಅನ್ನಿಸ್ತೈತೆ. ಮತ್ತೆ ಇವಾಗ ಅವಾಗಂದ್ರೆ ಮೇಡಮ್ ಯಜಮಾನ್ರಿದ್ರು, ಎಲ್ಲಿಗೆ ಹೋದ್ರು ಹಾಸ್ಪಿಟ್ಲಿಗೆ ಅದ್ ಎಷ್ಟಾದ್ರೂ ದುಡ್ಡಾಗ್ಲಿ ಕೊಡ್ತಾ ಇದ್ರು, ಖರ್ಚು ಮಾಡ್ತಾ ಇದೆ, ಬರ್ತಾ ಇದೆ. ಇವಾಗ ಯಜಮಾನ್ರಿಲ್ಲ, ತೀರೋಗಿದ್ದಾರೆ, ದುಡಿಯೋರ್ ಯಾರಿಲ್ಲ. ಇವಾಗ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ಹಿಂದೆ ಮುಂದೆ ನೋಡ್ಬೇಕು ಖರ್ಚು ಮಾಡಕ್ಕೆ ನಾನು ಇವಾಗ. ಅದಕ್ಕೆ ಇವಾಗ ನಂಗೆ ದೇವ್ರ ತರ ದೇವರು ಅಂತ ಏನಿಲ್ಲ. ಸೊ ನಾವು ಇಲ್ಲ, ನಮಗ್ ದೇವ್ರೇ ಕಳ್ಸ್ಕೊಟ್ಟಿರ್ತಾರೆ ಮೇಡಮ್. ನಿಜ, ಅವ್ರನ್ನಂತೂ ನಾವ್ ನೋಡಕ್ ಆಗಲ್ವಲ್ಲ. ನಿಮ್ಮನ್ನ ಅವ್ರ ರೂಪದಲ್ಲಿ ನಮಗ್ ಕಳ್ಸ್ಕೊಟ್ಟಿದ್ದಾರೆ. ನಂಗೆ ತುಂಬಾ ನಿಮ್ಮಂತ ಸಾಮಾನ್ಯ ಗೃಹಿಣಿಗೆ ಈಗ ಎಷ್ಟೋ ಮೆಡಿಸನ್ ತಗೋಬೇಕು ಅಂದ್ರೆ ಎಷ್ಟು ಬರ್ಡನ್ ಆಗ್ತಿತ್ತು. ಮತ್ತೆ ಅದರಿಂದ ಸೈಡ್ ಎಫೆಕ್ಟ್ ನನ್ಗೆ ಒಂದೊಂದು ನೆನೆಸ್ಕೊಂಡ್ರೆ ಅಳು ಬರುತ್ತೆ ನನ್ಗೆ. ನಾವು ನಮ್ಮನೆಯವ್ರು ಇದ್ದಾಗ ನೋವುಗಳು ಗೊತ್ತಾಗಿಲ್ಲ ನಮಗೆ. ಇವಾಗ ಯಾರು ಕೊಡಲ್ಲ ಅಲ್ಲ. ಇವಾಗ ಎಷ್ಟು ದುಡ್ಡಿಂದು ನಾನು ಅವಾಗೆಲ್ಲ ಎಷ್ಟೊಂದು ಖರ್ಚು ಮಾಡ್ದೆ, ಇದಕ್ಕೋಸ್ಕರ ಖರ್ಚು ಮಾಡ್ದೆ, ದುಡ್ಡಿಗೋಸ್ಕರ. ಅವಾಗ ಏನ್ ಬೇಕಾದ್ರೂ ಹೆಂಗ್ ಒಂಚೂರು ಅಂದ್ರೆ ಸಾಕು ಕರ್ಕೊಂಡ್ ಓಡೋಗರು, ಕೊಡೋರು. ಸಾವಿರಾರು ಗಟ್ಲೆ ಲೆಕ್ಕ ಇರ್ತಾ ಇರ್ಲಿಲ್ಲ. ಇವಾಗ ಬೇಜಾರಾಗುತ್ತೆ ನೆನೆಸ್ಕೊಳಕ್ಕೆ. ಮತ್ತೆ ನನ್ ಮಗಂದು ಹೇಳ್ದೆ ನಿಮ್ ಹತ್ರ ನಾನು, ನೀವ್ ಅದ್ ನಂಬರ್ ಕೊಟ್ರ ಆಗ್ತೆ ಇಮ್ಮಿಡಿಯೇಟ್ಲಿ ಮೇಡಮ್. ಒಂದ್ ½ an hour ಅಲ್ಲೆಲ್ಲ ಅವನು ಸ್ವಲ್ಪ ಇದಾದ, ಅವನು ಶಾಂತವಾದ್ರು, ನಾರ್ಮಲ್ ಆದ ಅವನು. ಇವಾಗ ನಾರ್ಮಲ್ ಆಗಿದ್ದಾನೆ. ನಂಗೆ ಅವನೊಂದ್ಸರಿ ಹೋಗ್ಬಿಟ್ರೆ ನನ್ಗೆ ಅದೇ ಹೇಳ್ತಾ ಇದ್ದೀನಲ್ಲ, ದೇವ್ರು ನನಗ್ ನಿಮ್ಮನ್ ಕಳ್ಸ್ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಮೇಡಮ್ ನಾನು. ಕಣ್ ತುಂಬಾ ನಿದ್ರೆನೂ ಮಾಡ್ತೀನಿ ನಾನು. ಒಂಥರ ಏನೋ ನೆಮ್ಮದಿ ಇದೆ ನನ್ಗೆ ಇವಾಗ. ತುಂಬಾ ಥ್ಯಾಂಕ್ಸ್ ಮೇಡಮ್. ರೊಮೈಟೈಡ್ ಆರ್ಥರೈಟಿಸ್ ಕೇಳಿದ್ರಿ. ವಾರಕ್ಕೊಂದ್ಸರಿ ಹುರುಳಿಕಾಯಿ, ಸೋರಿಯಾಸಿಸ್ ಆರ್ಥರೈಟಿಸ್ ಮೇಡಮ್. ಆರ್ಥರೈಟಿಸ್, ಓಕೆ ಓಕೆ. ಅದ್ ನಿನ್ನ ಕಣ್ಣು ನೋಡಿದಾಗ ಕೋಲ್ಡ್ನೆಸ್, ಹೌದೇ ಗೊತ್ತಾಯ್ತು, ಕೋಲ್ಡ್ನೆಸ್ ಇಂದಾನೆ ಆಗಿದೆ ಅಂತ. ಕೋಲ್ಡ್ನೆಸ್ ಇಂದಾನೆ ಬಂದಿದೆ, ತುಂಬಾ ಎಕ್ಸೆಸ್ ಡ್ಯಾಂಪ್ ಇದೆ ನಿಮ್ದು ನಾಲ್ಗೆ. ಸೊ ಅದಕ್ಕೆ ಒಮ್ಮೆ ಅಂದ್ರೆ ವಾರಕ್ಕೊಮ್ಮೆ ಆದ್ರೂ ನೀವು ಹುರುಳಿಕಾಯಿ ಸಾಂಬಾರ್ ತಗೋತಾ ಬನ್ನಿ. ಹುರುಳಿಕಾಳು, ಹುಳ್ಳಿ ಅಂತ ಕರಿತೀವಿ, ಹುರುಳಿಕಾಳು ಸಾಂಬಾರ್ ತಗೋತಾ ಬನ್ನಿ. ಅದ್ರ ಪಲ್ಯ ತಗೊಳ್ಳಿ. ಮತ್ತೆ ಈ ಜವಳೆಕಾಯಿ ಅಂತೀವಿ, ನಮ್ ಕಡೆ ಗೋರಿಕಾಯಿ ಅಂತೀವಿ. ಸೊ ಒಂದ್ 10-15 ಗೋರಿಕಾಯಿನ ತಗೊಂಡು ಒಂದು ಅರ್ಧ ಹೋಳು ಅಥವಾ ದೊಡ್ಡದಾಗಿದ್ರೆ ಒಂದ್ 1/4 ಭಾಗದಷ್ಟು ನಿಂಬೆ ಹೋಳನ್ನ ಹಾಕಿ ಗ್ರೈಂಡ್ ಮಾಡಿ ಕುಡಿತಾ ಬನ್ನಿ. ಸೊ ಹೌದು, ಆ ಕಾಯಿ ಜೊತೆಗೆ ಇದನ್ನ ಡೈಲಿ ಖಾಲಿ ಹೊಟ್ಟೆ ತಗೋತಾ ಬನ್ನಿ. 1 ವಾರ ಕಂಪ್ಲೀಟ್, 1 ವಾರ ತಗೊಳ್ಳಿ. 2ನೇ ವಾರದಿಂದ ದಿನ ಬಿಟ್ಟು ತಗೊಳ್ಳಿ. 3ನೇ ವಾರ ವಾರಕ್ಕೆ 2 ಸರಿ, 4ನೇ ವಾರ ವಾರಕ್ಕೊಮ್ಮೆ ಮಾಡಿ ನಿಲ್ಲಿಸ್ಬಿಡಿ. ಸೊ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ದು ಎಕ್ಸೆಸ್ ಡ್ಯಾಂಪು ನಾವ್ ಯಾವ್ದೇ ಸ್ಟ್ರಾಂಗ್ ಪಾಯಿಂಟ್ ಅಂತ ಕೊಟ್ರು ನಿಮ್ಗೆ ಅದು ಲೆಸ್ ಆಗುತ್ತೆ. ಏನೋ 1-2-3 ದಿವಸ ನೀವು ಫುಡ್ ಅಲ್ಲೂ ಫಾಲೋ ಮಾಡ್ತಾ ಇದ್ದೀರಾ ಹೇಳದ್ನ ಪ್ರತಿಯೊಂದು. ಬಟ್ ಅಷ್ಟು ಕಾಯಿಲೆ ಬರ್ಲಿಕ್ಕೆ ತುಂಬಾ ವರ್ಷನೂ ತಗೊಂಡಿರುತ್ತೆ, ಹೋಗ್ಲಿಕ್ಕೂ ಅಷ್ಟೇ ದಿವಸ ಬೇಕು, ಒಂದಷ್ಟು ದಿವಸ ಆದ್ರೂ ಬೇಕು. 35 ವರ್ಷದಿಂದ ತಿಂತಾ ಇರೋ ಮೆಡಿಸಿನ್ ಇವಾಗ ಎಲ್ಲ ಕ್ಲೀನ್ ಆಗಿ ಸ್ಟಾಪ್ ಮಾಡಿರೋದು ಅಂದ್ರೆ ಇವಾಗ 2 ತಿಂಗಳಿಂದ ಮೇಡಮ್. ನಾನು 2 ತಿಂಗಳಿಂದ ಸ್ಟಾಪ್ ಮಾಡಿದ್ದೀನಿ ನಾನು ಇವಾಗ. ನಂಗೆ ಅದೊಂದು ಖುಷಿ. ದುಡ್ಡಿಲ್ದಿರೋ ಟೈಮಲ್ಲಿ ಇವಾಗ ಮಾತ್ರೆನೂ ತಿಂತಾ ಇಲ್ಲ ಅಲ್ಲ, ಸ್ಟಾಪ್ ಮಾಡ್ಕೊಂಡಿದ್ದೀನಲ್ಲ ಅನ್ನೋದು ಖುಷಿ ನನಗೆ. ಮಸ್ಟ್ ಮಾಡ್ಕೊಂಡ್ ಬನ್ನಿಮ್ಮ. ನನ್ ಮೈನ್ ಆಗಿ ಮೇಡಮ್ ಗ್ಯಾಸ್ಟ್ರಿಕ್ ಮತ್ತೆ ಹೆಡ್ಡೇಕ್ ಮತ್ತೆ ರನ್ನಿಂಗ್ ರೋಸ್ ಹೋಯ್ತಲ್ಲ, ನಂಗೆ ಅದ್ ನಿಜ ಮೇಡಮ್ ನಂಗೆ ಅಮೃತ ಕುಡ್ದಷ್ಟೇ ಆಗಿದೆ. ನೀವೇನೋ ನಂಗೆ ಅಮೃತನೇ ಕೊಟ್ಟಿದ್ದೀರಾ ಅಂತ
ಇದು ಆಮೇಲೆ ಮೇಡಮ್ ನನ್ಗೆ 180 BP ಇತ್ತು. ಅವಾಗ ನಾನ್ ದಯಾನಂದ್ ಸರ್ದು ಅವಾಗ ಕ್ಲಾಸ್ ನೋಡ್ತಾ ಇದ್ನಲ್ಲ ಯೂಟ್ಯೂಬ್ ಅಲ್ಲಿ, ಅವಾಗ ಅದೇ ಡಾರ್ಕ್ ಬ್ಲೂ ಹಚ್ಕೊಂಡೆ ನಾನು. ಆಮೇಲೆ ಅದು ಹೋಯ್ತು ಮೇಡಮ್. ಅದೇ ಹೇಳಿದ್ನಲ್ಲ ಒಕ್ಳತ್ರ ನನ್ಗೆ ಒಂಥರ ಕ್ಯೂ ತರ ಬರ್ತಾ ಇತ್ತು ಒಕ್ಳತ್ರ ಅಂತ, ಅದ್ ನೀವ್ ಹೇಳಿದ್ರ ಡಾರ್ಕ್ ಬ್ಲೂ ಹಚ್ಚಕ್ಕೆ. ಅದನ್ನು ಹಚ್ಕೊಂಡೆ ಮೇಡಮ್, ನನ್ಗೆ ಅದನ್ನು ಕಡಿಮೆ ಆಗಿದೆ ನನಗೆ. ಓಕೆ, ಟೋಟಲ್ 90%, 80 to 90% ಆರಾಮಾಗಿದ್ದೀರಾ? ಆಗಿದೆ ಮೇಡಮ್, ಆಗಿದೆ ಮೇಡಮ್. ಅದೇ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸರಿ ಹೋಯ್ತು ಅಂದ್ರೆ 100% ಖುಷಿನೇ. ಮೇಡಮ್ ನನ್ಗೆ ಇದೇ ಸಿಕ್ತಂಗೆ ಸ್ವರ್ಗನೇ ಸಿಕ್ತಂಗ ಆಗುತ್ತೆ ಮೇಡಮ್ ನನ್ಗೆ. ಸರಿ, ಓಕೆ, ಒಳ್ಳೇದಾಗ್ಲಿ. ನಾನು ಹೇಳಿದ್ ಮಾಡ್ಕೊಂಡ್ ತುಂಬಾ ಚೆನ್ನಾಗೈತೆ. ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಎಲ್ಲಾರ ಇದನ್ನು ಆರೈಕೆ ನಿಮ್ ಮೇಲೆ ಇರ್ಲಿ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಮೇಡಮ್ ನಮ್ ಪಾಪ ನಿದ್ರೆ ಮಾಡಲ್ಲ ಮೇಡಮ್ ನೈಟ್ ಎಲ್ಲ. ಮಗು ಪಿಲ್ಲೋ ಕೆಳಗಡೆ ನಂಬರ್ 4 ಡಾರ್ಕ್ ಗ್ರೀನ್ ಅಲ್ಲಿ ಬರ್ದಿಡಿಮ್ಮ. 3 ದಿವಸ ಅಥವಾ 5 ದಿವಸ. ಓಕೆ, ಕೋಲ್ಡ್ ಆಯ್ತು ಅಂದ್ರೆ ತಕ್ಷಣ ತೆಗೆದ್ಬಿಡಿ. ಸೊ ಎನ್ವೈರನ್ಮೆಂಟ್ ಕೋಲ್ಡ್ ಇರೋದ್ರಿಂದ. ಸೊ ನಂಬರ್ 4 ಡಾರ್ಕ್ ಗ್ರೀನ್ ಅಲ್ಲಿ ಬರೀರಿ. ಓಕೆ ಮೇಡಮ್. ನೈಟ್ ಎಲ್ಲ ಒಂದ್ 2 ಅವರ್ ನಿದ್ರೆ ಮಾಡಲ್ಲ. ಅದಕ್ಕೆ ಅವ್ರ ಅಮ್ಮ ಇವತ್ತು ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಸರಿ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ತುಂಬಾ 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 ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಥ್ಯಾಂಕ್ಸ್. ಬಾಯ್ 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 ಪಾ. ಸೆಲೆನಿನ್ ಮಾತಾಡಿ. ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಮ್ಯೂಟ್ ಮಾಡ್ಕೊಳ್ಳಿ ಗಿರ್ಜಾ. ನಂದು ಹಸ್ಬೆಂಡಿಗೆ ಲೆಫ್ಟ್ ಹ್ಯಾಂಡ್ ಎಲ್ಬೋ ಸ್ವಲ್ಪ ಪೇನ್ ಉಂಟು. ನಾವು ಇದು ಕೆನಡಾದಲ್ಲಿ ಬಂದಿದ್ದೇವೆ ಇವಾಗ. ಹಾಗೆ ಟೆಂಪರೇಚರ್ ಸ್ವಲ್ಪ ವೇರಿಯೇಷನ್ ಆಗಿ ಇಲ್ಲಿ ಚಳಿ ಎಲ್ಲ ಇದೆ. ಹಾಗಾಗಿ ಮತ್ತು ಥ್ರೋಟ್ ಇನ್ಫೆಕ್ಷನ್ ಅದೆಲ್ಲ ಸ್ಟಾರ್ಟ್ ಆಗಿದೆ. ಏನು ಕಲರ್ ಹಾಕ್ಬೋದು ಎಲ್ಲ ಪಾಯಿಂಟ್ ಇಲ್ಲದ್ರೆ? ನಿಮ್ ಪಾಯಿಂಟ್ ಹೇಳ್ತೀನಿ. ಕಲರ್ ಸ್ಕೆಚ್ ಪೆನ್ ತಂದಿದ್ರೆ ಓಕೆ, ಖುಷಿ. ನಿಮ್ಗೆ ಥ್ರೋಟ್ ರಿಫ್ಲೆಕ್ಷನ್ ಅಂತಂದ್ರೆ ಇದಾಗ್ತಾ ಇದೆ, ಬ್ಲಾಕ್ ಕಲರ್ ಇಲ್ಲಿಗೆ ಹಚ್ಚಿ. ಥ್ರೋಟ್ ರಿಫ್ಲೆಕ್ಷನ್ಗೆ ಬ್ಲಾಕ್ ಕಲರ್ ಹಚ್ಚಿ. ಓಕೆ, ಇಲ್ಲಿಗೆ. ನಿಮ್ಗೆ ತುಂಬಾ ಕೋಲ್ಡ್ ಆಗ್ತಾ ಇದೆ ಅಂತಂದ್ರೆ LI11 ಪಾಯಿಂಟ್ ಇದೆ. ಕ್ಲೋಸ್ ಮಾಡಿದ್ರೆ LI11 ಇದು ಸ್ಟ್ರೈಟ್ ಇಟ್ಕೊಂಡು ಪ್ರೆಸ್ ಮಾಡಿ. ನಿಮ್ಗೆ ಪೇನ್ ಅನ್ಸುತ್ತೆ, ಸೊ ನೋ ಇಶ್ಯೂಸ್. ಪ್ರೆಸ್ ಕೊಡಿ 20 ಟೈಮ್ಸ್. ಬಾಡಿ ಆಟೋಮೆಟಿಕ್ ಆಗಿ ರೈಸ್ ಆಗುತ್ತೆ, ಹೀಟ್ ರೈಸ್ ಆಗುತ್ತೆ. ಮತ್ತೆ ಪಾಮ್ ಮೇಲೆ ನಂಬರ್ 3 ಸ್ಕೈ ಬ್ಲೂ ಅಲ್ಲಿ ಬರ್ಕೊಳ್ಳಿ 2 ಕೈಯಲ್ಲಿ. ಓಕೆ, ಸೊ ನಿಮ್ಗೆ ಶೋಲ್ಡರ್ ತೋಳು ಎತ್ತಕ್ಕಾಗಲ್ಲ, ತೋಳು ನೋವಿದೆ, ಮತ್ತೆ ಇದು ಕೋಲ್ಡ್ ಆಗ್ತಾ ಇದೆ, ಅದಕ್ಕೆ ಪ್ರತಿಯೊಂದಕ್ಕೂ ಇದು ವರ್ಕ್ ಆಗುತ್ತೆ ಚೆನ್ನಾಗಿ. ಓಕೆ, LI11. ಮತ್ತು ಇದು ಕೆಮ್ಮು ಸಹ ಸರಿ ಆಗ್ತದಲ್ಲ ಅದ್ರಲ್ಲಿ? ಕೆಮ್ಮು ಸಹ ಸರಿ ಆಗುತ್ತೆ. ಹೌದು ಹೌದು, ಹೀಟ್ ಇನ್ಕ್ರೀಸ್ ಪಾಯಿಂಟ್ ಕೊಟ್ಟಿರೋದು ಅದಕ್ಕೆ. ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. LI11 ಹೀಟ್ ಕಟ್ ಆಗಿದೆ. ಶಕುಂತಲಾ ಮಾತಾಡಿಮ್ಮ. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಳಿ. ಹೇಳ್ತಾ ಇದ್ರು ಗ್ಯಾಸ್ಟ್ರಿಕ್ ಮತ್ತೆ ಮಂಡಿ ನೋವುದು ಅದೆಲ್ಲ ಕೇಳಿಸ್ಕೊತಾ ಇದೆ. ಬಟ್ ಅದು ಎಲ್ಲ ಇಂಟರ್ ರಿಲೇಟೆಡ್ ಗ್ಯಾಸ್ಟ್ರಿಕ್ ಅದಕ್ಕೆ ಮಂಡಿ ನೋವು ನಂಗೆ ತುಂಬಾ ಜಾಸ್ತಿ ಇದೆ. ನೀವು ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಮೇಡಮ್ ಕೇಳಿಸ್ತಾ ಇದೆಯಾ? ಇಲ್ಲ, ಡಬಲ್ ವಾಯ್ಸ್ ಬರ್ತಾ ಇತ್ತು ಅವ್ರದ್ದು, ಅದಕ್ಕೋಸ್ಕರ. ಹೇಳಿಮ್ಮ ಈಗ ನೀವೇ. ಮೇಡಮ್ ನನಗೆ ಗ್ಯಾಸ್ಟ್ರಿಕ್ ಮತ್ತೆ ಮಂಡಿ ನೋವು ಇದೆ. ಅದು ಊಟ ಆದ್ಮೇಲೆ ಪ್ರಾಬ್ಲಮ್ ಆಗ್ತಿದ್ಯಾ, ಊಟಕ್ಕೂ ಮುಂಚೆ ಪ್ರಾಬ್ಲಮ್ ಆಗ್ತಿದ್ಯಾ? ಎರಡೂ ಆಗುತ್ತೆ ಮೇಡಮ್. ಒಂದೊಂದ್ಸತಿ ಊಟಕ್ಕಿಂತ ಮುಂಚೆನೂ ಆಗುತ್ತೆ. ನಾನು ಕರೆಕ್ಟ್ ಆಗಿ ಆಸಿಡಿಟಿನ ಗ್ಯಾಸ್ಟ್ರಿಕ್ ಅಂತ ನನಗೆ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ. ಬಟ್ ಬ್ಲೋಟಿಂಗ್ ಬ್ಲೋಟಿಂಗ್ ಆಗ್ತಾ ಇದೆ ಅಂದ್ರೆ ಜಠರಾಗ್ನಿ ಮಂದ ಇರಬಹುದು, ಮತ್ತೆ ಅಸಿಡಿಟಿ ಕೂಡ ಇರಬಹುದು. ನಿಮ್ಗೆ ಊಟ ಆದ್ಮೇಲೆ ಅಥವಾ ತಿಂಡಿ ತಿಂದ ಮೇಲೆ ಲೇಸಿನೆಸ್, ನಿದ್ದೆ ಬರೋ ತರ ಆಯ್ತು ಅಂತಂದ್ರೆ ಅದು ಸ್ಪ್ಲೀನು ಮತ್ತೆ ಸ್ಟಮಕ್ ಕೋಲ್ಡ್ ಇರುತ್ತೆ, ಅಂದ್ರೆ ಜಠರಾಗ್ನಿ ಮಂದ ಇರುತ್ತೆ, ಸ್ವಲ್ಪ ಸುಸ್ತಾದಂಗ ಆಗುತ್ತೆ, ಅಸಿಡಿಟಿ ಇರುತ್ತೆ. ಹೇಳಿ, ಅಂದ್ರೆ ಕೋಲ್ಡ್ನೆಸ್ ಇರುತ್ತೆ ಬಾಡಿಯಲ್ಲಿ. ಮೇಡಮ್ ನಾನು ಇದು ಮಂಡಿ ನೋವಿಗೆ ಮೆಂತೆ ಸ್ಟ್ರಿಪ್ ಹಾಕ್ತಾ ಇದ್ದೀನಿ. ಇದು ಲೆಗ್ ರಿಫ್ಲೆಕ್ಸ್ ಗೆ ಸೆಕೆಂಡ್ ಜಾಯಿಂಟ್ ಗೆ, ಬಟ್ ಏನು ಅಷ್ಟು ಎಫೆಕ್ಟ್ ಆಗಿಲ್ಲ ನನ್ಗೆ. ಪ್ರೆಷರ್ ಪಾಯಿಂಟ್ ಪ್ರೆಸ್ ಮಾಡಿ, ಅದ್ರ ಮಧ್ಯೆ ಪ್ರೆಷರ್ ಪಾಯಿಂಟ್ ಕೂಡ ಕೊಡಿ. ಸೇಮ್ ಅದೇ ಇದು ಇದು ಅಲ್ಲಮ್ಮ ಮೇಡಮ್? ಅದೇ ಲಿವರ್ 3. ಹೌದು, ಲಿವರ್ 3 K3. ಓಕೆ, ಈ ಪಾಯಿಂಟ್ ನ ಪ್ರೆಸ್ ಮಾಡಿ.
ಏನ್ ಹ್ಮ್ ಮೆಂತೆ ಹ್ಮ್ ಸೀಡ್ ಕಟ್ತಿದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ, ಮತ್ತೆ ರಾಜ್ಮಾ ಸೀಡ್ ಕೊಡಿ. ಓಕೆ. ರಾಜ್ಮಾ ಸೀಟು ಹಾಕಿದ್ದೆ, ಬಟ್ ಅದು ಓಕೆ, ಎಷ್ಟ್ ದಿವಸ ಹಾಕ್ಬೇಕು ಮೇಡಮ್? ಹಂಗೆ ಕಂಟಿನ್ಯೂಸ್ ಹಾಕಿ ಹಾಕ್ಬೋದಾ? ಏನ್ ಹಾಕಿ ತೊಂದ್ರೆ ಒಂದು ಏನಿಲ್ಲ? 2 ತಿಂಗಳು ಹಾಕಿ, ನೋ ಸೈಡ್ ಎಫೆಕ್ಟ್. 2 ತಿಂಗಳು ನೋ ಸೈಡ್ ಎಫೆಕ್ಟ್ ಅಲ್ಲ. ಹಾಕ್ಬೋದು. ಅದು ಒಂದ್ ವಾರ ಹಾಕಿದೆ, ಆಮೇಲೆ ನನ್ಗೆ ಡೌಟ್ ಬಂತೆ ಮತ್ತೆ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು. ಕಂಟಿನ್ಯೂ ಮಾಡಿ. ಯಾವ್ದು ನಮ್ದು ಥೆರಪಿಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ, ಮಾಡಬಹುದು. ಅದ್ರ ಜೊತೆಗೆ ಹ್ಮ್ ಎನರ್ಜಿ ಲೋ ಇದ್ದಾಗ ಏನಾಗುತ್ತೆ ನಿಮ್ಗೆ, ದೇಹಕ್ಕೆ ಹ್ಮ್ ಸಾಕಾಗಷ್ಟು ಎನರ್ಜಿ ಫಿಲ್ ಮಾಡ್ಬೇಕು ಅಂದ್ರೆ ಅಲ್ಲಿ ಫಂಕ್ಷನ್ ನಡಿಬೇಕು ಅಂದ್ರೆ ಯಾಂಗ್ ಇರ್ಲೇಬೇಕು. ಸೊ ಯಾಂಗ್ ನ ಹ್ಮ್ ನೀವು ಪ್ರೆಷರ್ ಪಾಯಿಂಟ್ ಮುಖಾಂತರ ಕೊಡೋದ್ರಿಂದ ನಿಮ್ಗೆ ಆಟೋಮೆಟಿಕ್ ಆಗಿ ನೀ ಪೇನ್ ಏನಿದೆ ಅದು ಸರಿ ಹೋಗ್ತಾ ಬರುತ್ತೆ. ಲಿವರ್ 3 K3 ಪಾಯಿಂಟ್ ನ ವಾರಕ್ಕೆ 2 ಸರಿ 4 ವಾರ ಪ್ರೆಸ್ ಹ್ಮ್ ಮಾಡ್ತಾ ಬನ್ನಿ. ಓಕೆ. ಹ್ಮ್ ಆಮೇಲೆ ಹ್ಮ್ ವಾರಕ್ಕೊಮ್ಮೆ ಮಾತ್ರ GB41 ನ ಪ್ರೆಸ್ ಮಾಡಿ, ವಾರಕ್ಕೊಮ್ಮೆ ಮಾತ್ರ. ಓಕೆ ಮೇಡಮ್. ವಾರ GB ಸಾಕು. 40. ಇದು ಪಾದದ ಕಾನ್ಸ್ಟಿಪೇಷನ್ ಮೇಲೆ, ಆಗ್ತಾ ಇದೆ ಅಂದ್ರೆ ನಿಲ್ಲಿಸ್ಬಿಡಿ. ಪಾದದ ಮೇಲೆ ಸ್ವಲ್ಪ ನೋವು ಬಂದಿದೆ ಮೇಡಮ್. ಇದು ರೈಟ್ ಸೈಡ್ ಮಾತ್ರನೇ, ನಂಗೆಲ್ಲ ಪೇನ್ಸ್ ರೈಟ್ ಸೈಡೇ ಇರೋದು. ಅಂದ್ರೆ ಸ್ವಲ್ಪ ಹೌದು ಯಾಂಗ್ ಅಂತಾನೆ ಅರ್ಥ ಅಲ್ವಾ? ನಂಗೆ ಹೌದು ಹೀಟ್ ಆಗ್ತದೆ ಹೌದು ಅಂತಾನೆ. ಹೌದು. ನನ್ನ ಹತ್ರನೇ ಅಂತ ಒಂದು ನಿಮ್ಗೆ, ನಾನು ನಿಮ್ಮನ್ನ ಈಗ ಲೈವ್ ಆಗಿ ನೋಡ್ತಾ ಇರೋದ್ ಪ್ರಕಾರ ನಿಮ್ಗೆ ಲಿವರ್ ಡ್ಯಾಂಪ್ನೆಸ್ ನನಗ್ ಅನಿಸ್ತಾ ಇದೆ, ನನ್ನ ಪ್ರಕಾರ, ನನ್ನ ಡಯಾಗ್ನೈಸ್ ಪ್ರಕಾರ. ಮತ್ತೆ ಹಾ ಹಾ ನಿಮ್ಗೆ ಸಿಂಪ್ಟಮ್ಸ್ ಒಂದಷ್ಟು ಕ್ವಶನ್ ಕೇಳಿದೆ, ಅದ್ರ ಪ್ರಕಾರ ಡ್ಯಾಂಪ್ನೆಸ್ ಅಂತ ಅನ್ನಿಸ್ತಾ ಇದೆ. ನಿಮ್ ಸ್ವೆಲ್ಲಿಂಗ್ ಬಂದಿದೆ ಅಂತಂತಂದ್ರೆ ಅಲ್ಲಿ ಏನಾದ್ರು ಉರಿ ಹ್ಮ್. ಬರ್ತಾ ಇದೆಯಾ, ಬರ್ನಿಂಗ್ ಏನಾದ್ರು ಇಲ್ಲ ಅನ್ಸುತ್ತಾ? ಇಲ್ಲ, ಆದ್ರೆ ನೋವಿದೆ ತುಂಬಾ. ಕಾಲು ನಡೆಯುವಾಗಲೇ ನೋವು ಬರ್ತಾ ಇದೆ. ಪಾದ ತುಂಬಾ ನೋವು ಬರ್ತಾ ಇದೆ. ಓಕೆ, ಅದು ಇಷ್ಟನ್ ರೈಟ್ ಮಾಡಿ. ಸೈಡ್ ಪಾದ. ಹ್ಮ್ GB41 ಬೇಡ ಆಗಿದ್ರೆ ಇಷ್ಟನ್ ಹಾ ಮಾಡಿ, ನಂಗೆ ನನ್ನ ಫೋನ್ ನಂಬರ್ ಕೊಡ್ತೀನಿ. ಆ, ಹ್ಮ್ ಅದಕ್ಕೆ ನಮ್ಗೆ ನೆಕ್ಸ್ಟ್ ವೀಕ್ ಫೀಡ್ಬ್ಯಾಕ್ ಹೇಳಿ. ನಿಮ್ಗೆ ಒಂದು 10% ಆದ್ರೂ ಮ್ಯಾಕ್ಸಿಮಮ್ ಕಮ್ಮಿ ಆಗಿರ್ಲೇಬೇಕು ನಾನು ಹೇಳಿದ ಥೆರಪಿ, ನನ್ನ ಡಯಾಗ್ನೈಸ್ ಸರಿ ಇದ್ದಾಗ. ಓಕೆ. ಓಕೆ ಮೇಡಮ್. ನೀವು ನನಗೆ ಹ್ಮ್ ಇನ್ಫಾರ್ಮ್ ಮಾಡಿ, ಇಲ್ಲ ನೆಕ್ಸ್ಟ್ ವೀಕ್ ನನ್ನ ಕ್ಲಾಸ್ ತಗೊಂಡಾಗ ನೀವು ಶಕುಂತಲಾ ಅಲ್ವಾ, ನನ್ನ ಹ್ಯಾಂಡ್ ರೈಸ್ ಮಾಡಿ ನಾನು ಕರಿತೀನಿ. ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಹಂಸ ಮಾತಾಡಿ. ಹಂಸ ರಾಜೇಶ್. ನಮಸ್ತೆ ಮ್ಯಾಮ್. ನಮಸ್ಕಾರ. ನಾನು ಈಗಷ್ಟೇ ಅನ್ಕೊಂತಾ ಇದ್ದೆ, ಇವಾಗ ನನ್ನೇ ಕರೀತಾರೆ ಅಂತ. ನೀವು ನನ್ನೇ ಕರೀತೀರಿ. ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ. ಹೇಳಿ ಮ್ಯಾಮ್. ಅದೇ ಮ್ಯಾಮ್, ಲಾಸ್ಟ್ ಟೈಮ್ ನಿಮ್ ಜೊತೆ ಈ ತರ ಕಾನ್ವರ್ಸೇಷನ್ ಅಲ್ಲಿ ನೀವು ನನಗ್ ಹೇಳಿದ್ರಿ, ನಾನು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೆ ಗ್ರೂಪ್ ಅಲ್ಲಿ. ನನ್ಗೆ ಇಲ್ಲಿ ತುಟಿ ಮೇಲೆ ಇಲ್ಲಿ ಸೈಡ್ ಅಲ್ಲಿ ಯಾವಾಗ ಹೀಟ್ ಅಂತ ಆದ್ರೆ ಸಣ್ಣ ಸಣ್ಣ ಗುಳ್ಳೆ ತರ ವೈಟ್ ಆಗಿ ಪಸ್ ಅಂದ್ರೆ ನೀರ್ ತುಂಬಿರೋ ತರ ಗುಳ್ಳೆ ಆಗ್ಬಿಟ್ರೆ, ಅದು ಇಷ್ಟಗ್ಲ ಕಪ್ಪು ಹಂಗೆ ಆಗ್ಬಿಡೋದು. ತುಂಬಾ ದಿನ ಹಂಗೆ ಇರ್ತಾ ಇತ್ತು. ಅದಕ್ಕೆ ಕೇಳಿದ್ದೆ, ನೀವು ನನ್ಗೆ LI4 ಇದು ಪ್ರೆಸ್ ಮಾಡಕ್ ಹೇಳಿದ್ರಿ. ಹೇಳ್ಬಿಟ್ ಮಾಡಿ ಫೀಡ್ಬ್ಯಾಕ್ ಹೇಳಿ ಅಂತ ಹೇಳಿದ್ರಿ. ಇದ್ ಮಾಡ್ಕೊಂಡೆ 1 ವೀಕ್ ಆದ್ಮೇಲೆ ಅದ್ ಪೂರ್ತಿ ಹೋಯ್ತು, ಕಮ್ಮಿನೂ ಆಗೋಯ್ತು, ಮತ್ತೆ ಬಂದಿಲ್ಲ ಇವಾಗ್ವರ್ಗುನು. ಅದೊಂದು ಫೀಡ್ಬ್ಯಾಕ್ ಹೇಳ್ಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತೆ ಮ್ಯಾಮ್, ನಮ್ ಹಸ್ಬೆಂಡ್ಗೆ ಊಟ ಮಾಡುವಾಗ ತುಂಬಾ ಸ್ವೆಟ್ ಆಗ್ತಾರೆ ಮ್ಯಾಮ್. ಏನಂದ್ರೆ ಒಂಚೂರು ಬಿಸಿ ಅದು ಖಾರದ್ದು ಏನಾದ್ರೂ ತಿನ್ನುವಾಗ ಫುಲ್ ಸ್ವೆಟ್ ಆಗ್ತಾ ಇರ್ತಾರೆ. ಹೆಂಗೆ ಅಂದ್ರೆ ಒಂದು ಹ್ಯಾಂಡ್ ಟೇಬಲ್ ಕೊಡ್ಬೇಕು ಅವ್ರಿಗೆ, ಹಿಂಗೆ ಒರ್ಸ್ಕೊಳಕ್ಕೆ. ಅಷ್ಟು ಕಂಟಿನ್ಯೂಸ್ ಸೋರ್ತಾನೆ ಇರುತ್ತೆ ಹಿಂಗೆ. ಅದ್ ಯಾಕೆ ಮ್ಯಾಮ್ ಆತರ ಹೀಟ್? ಅವ್ರಿಗೆ ಸ್ಟಮಕ್ ಭಾಗ ಮಾತ್ರ ದಪ್ಪ ಇದೆ. ಹೀಟ್ ಇಲ್ಲ, ಯಾಕಂದ್ರೆ ನಾನು ತುಂಬಾ ಜನ ಗಂಡಸರು ಈ ತರ ಊಟ ಮಾಡ್ಬೋದನ್ನ ಎಸ್ಪೆಷಲಿ ನೋಡಿದೀನಿ. ಸೊ ಲಿವರ್ ಡಾರ್ಕ್ನೆಸ್ ಇದ್ದಾಗ ಆ ತರ ಆಗತ್ತೆ. ಸೊ ಲಿವರ್ ಪರ್ಫಾರ್ಮೆನ್ಸ್ ಡೌನ್ ಇದ್ದಾಗ ಹಂಗಾಗುತ್ತೆ. ಲಿವರ್ 3 ನ ಪ್ರೆಸ್ ಮಾಡ್ತಾ ಬನ್ನಿ. ಲಿವರ್ ರಿಫ್ಲೆಕ್ಷನ್ಗೆ ಸ್ಕೈ ಬ್ಲೂ ಹಾಕಿ ಪ್ರೆಸ್ ಕೊಡಿ ಇಲ್ಲೊಂದು. ಓಕೆ. ಮತ್ತೆ ಬೇರೆ ಟೈಮಲ್ಲೂ ಆತರ ಸ್ವೆಟ್ಟಿಂಗ್ ಆಗ್ತಾ ಇದೆ, ಸ್ವೆಟ್ಟಿಂಗ್ ಆಗ್ತಾ ಇಲ್ಲ ಅಲ್ಲ ಬೇರೆ ಊಟ ಮಾಡೋದು? ಅದೇ ಲಿವರ್ 3 ಪಾಯಿಂಟ್ ಪ್ರೆಸ್ ಮಾಡಿ, ಮತ್ತೆ ಇಲ್ಲಿ ಸ್ಕೈ ಬ್ಲೂ ಹಾಕಿ ಸಾಕು. ನಂಗೆ ನೆಕ್ಸ್ಟ್ ವೀಕ್ ನಾನು ಕ್ಲಾಸ್ ತಗೊಂಡಾಗ ನೀವು ಇನ್ಫಾರ್ಮ್ ಮಾಡ್ಬೋದು ನನ್ಗೆ. ಆಗತ್ತೆ. ತುಂಬಾ ಜನ ಈ ತರ ಪ್ರಾಬ್ಲಮ್ಗಳು ನಾನು ನೋಡ್ತಾ ಇದ್ದೀನಿ. ಸೊ ಅಂತವ್ರಿಗೆ ಲಿವರ್ ಪರ್ಫಾರ್ಮೆನ್ಸ್ ಡೌನ್ ಇರುತ್ತೆ, ಅದಕ್ಕೋಸ್ಕರ ಹಂಗ ಆಗ್ತಾ ಇರುತ್ತೆ. ಅದಕ್ಕೆ ಅದು ಸುಮಾರು ವರ್ಷಗಳಿಂದ ಇದೆ. ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರ, ಅದರಿಂದ ಅಲ್ಲ, ಗೊತ್ತಾಯ್ತು ನಂಗೆ, ನನಗೆ ಗೊತ್ತಾಯ್ತು. ಇಲ್ಲಿ ಕೇಳಲಿಲ್ಲ ನಾನು, ಯಾಕಂದ್ರೆ ಅಂತವ್ರಿಗೆ ಮ್ಯಾಕ್ಸಿಮಮ್ ಬೆವ್ರು ಸುರಿತಾ ಇರುತ್ತೆ, ಒರ್ಸ್ಕೊತಿರ್ತಾರೆ, ತಿಂತಿರ್ತಾರೆ. ಸೊ ನೀವು ಲಿವರ್ ಪರ್ಫಾರ್ಮೆನ್ಸ್ ಡೌನ್ ಆದಾಗ ಹಾರ್ಟ್ದು ಬ್ಲಡ್ ನ ಕೊಡುವಂತದ್ದೇ ನಮ್ಗೆ ಲಿವರ್. ಸೊ ಆ ಫಂಕ್ಷನ್ ಅಲ್ಲಿ ಸ್ಲೋ ಆಗಿರುತ್ತೆ. ಸ್ವೆಟಿಂಗ್ ಗ್ಲ್ಯಾಂಡ್ ನ ಕಂಟ್ರೋಲ್ ಮಾಡೋದು ಹಾರ್ಟ್. ಸೊ ಅದು ಪ್ರೆಷರ್ ಹಾರ್ಟ್ಗೆ ಹೋಗ್ತಾ ಇರುತ್ತೆ ನನ್ನ ಪ್ರಕಾರ. ಸೊ ಹಾರ್ಟ್ ಅಲ್ಲಿ ಎಲ್ಲೋ ಕೋಲ್ಡ್ನೆಸ್ ಇರುತ್ತೆ ಅಂತವ್ರಿಗೆ. ಸೊ ಲಿವರ್ 3 ಆಕ್ಟಿವ್ ಮಾಡಿದಾಗ ಹಾರ್ಟ್ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ. ಓಕೆ. ಮತ್ತೆ ಅವ್ರು ಸ್ಟಮಕ್ ಮಾತ್ರ ಕಮ್ಮಿ ಮಾಡಕ್ ಹೇಗೆ ಮ್ಯಾಮ್? ಬೆಲಿ ಫ್ಯಾಟ್ ಮಾತ್ರ
ಇಲ್ಲಿ ಪೃಥ್ವಿ ತತ್ವ ಜಾಸ್ತಿ ಆಗಿರುತ್ತೆ. ಇಲ್ಲಿ ಆರೆಂಜ್ ರಿಂಗ್ ಹಾಕಿ ಮತ್ತೆ ಆರೆಂಜ್ ಡಾಟ್ ಹಾಕಿ ಇಲ್ಲಿ ತೋರಿಸ್ತೀನಿ. ಹಾ ರಿಂಗ್ ಇಲ್ಲಿ ಓಕೆ dot. ಹಾ ಓಕೆ ಮ್ಯಾಮ್. ಹಾ ಥ್ಯಾಂಕ್ ಯು ಮ್ಯಾಮ್. ಅವ್ರಿಗೆ ರಿಂಗ್ಸ್ ನ ಫಸ್ಟ್ ಸ್ಟಾಪ್ ಮಾಡಕ್ ಹೇಳಿ. ಎರಡು ಮಿಡಲ್ ಹಾ ಫಿಂಗರ್ ಹಿಂಭಾಗ ಪಿಂಕ್ ಡಾಟ್ ಹಾಕಕ್ ಹೇಳಿ. ಪಿಂಕ್ ಡಾಟ್ ಹಾ ಲಿವರ್ ರಿಫ್ಲೆಕ್ಷನ್ ಗೆ ನಂಬರ್ 7 ಬರೆದ್ರು ಓಕೆ. ಇಲ್ಲ ಅಂತಂದ್ರೆ ಈ ಮಿಡಲ್ ಫಿಂಗರ್ ಅಲ್ಲ, ಸೊ ಇಲ್ಲಿ ಪಿಂಕ್ ಡಾಟ್ ಹಾಕಿದ್ರು ಓಕೆ, ನಡೆಯುತ್ತೆ. ಓಕೆ, ಮಿಡಲ್ ಫಸ್ಟ್ ಫಿಂಗರ್. ಸ್ಟಾಪ್ ಮಾಡಕ್ ಹೇಳಿ. ಅವ್ರ ಹಾ ಬಿಲೋ ಕೆಳಗಡೆ ನಂಬರ್ 7 ಅಂತ ಬರೀರಿ, ಹಾ ಸ್ಟಾಪ್ ಮಾಡ್ತಾರೆ. ಮ್ಯಾಮ್ ಇಲ್ಲಿ ಪಿಂಕ್ ಡಾಟ್. ಪಿಂಕ್ ಡಾಟ್ ಯಾಕಂದ್ರೆ ನಿಮ್ಗೆ ಇಲ್ಲಿ ಲಿವರ್ ಆಕ್ಟಿವ್ ಮಾಡಕ್ಕೆ ಸ್ಕೈ ಬ್ಲೂ ಕೊಟ್ಟಿದ್ದೆ ಹಾ ಅದಕ್ಕೆ. ಓಕೆ ಮ್ಯಾಮ್. ಸರಿ, ಹಾ ಥ್ಯಾಂಕ್ ಯು ಸೊ ಮಚ್. ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಮ ಇಲ್ಲಿ ATM ಸ್ಟೂಡೆಂಟ್ಸ್ ಇದಾರೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಹೇಳ್ತಾ ಇದ್ದೀನಿ. ಶುಕ್ರಧಾತು, ನಮ್ಮ ಬಾಡಿಗೆ ಶುಕ್ರಧಾತು ಏನಕ್ಕೆ ಇಂಪಾರ್ಟೆಂಟ್? ಸೊ ಶುಕ್ರಧಾತು ಕಿಡ್ನಿಲಿ ಗ್ಯಾಸ್ ಫಿಲ್ ಮಾಡ್ದಂಗಿರುತ್ತೆ. ಸೊ ಗ್ಯಾಸ್ ಫಿಲ್ ಆಗಿದ್ದಾಗ ನಮ್ಗೆ ತ್ರಿಬಲ್ ವಾರ್ಮರ್ ಅಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ ಕೇಳಿ. ನಮ್ಮ ದೇಹದ ಇದು ಅಪ್ಪರ್ ವಾರ್ಮರ್, ಸ್ಟಮಕ್ ಇರೋ ಜಾಗ ಮಿಡಲ್ ವಾರ್ಮರ್, ಇದು ಎದೆ ಭಾಗ ಅನ್ಕೊಳ್ಳಿ, ಇದು ಹೊಟ್ಟೆ ಭಾಗ, ಇದು ಕೆಳಗಡೆ ಹೊಟ್ಟೆ ನಾವಲಿಂದ ಕೆಳಗಡೆ. ಸೊ ಇದು ತ್ರಿಬಲ್ ವಾರ್ಮರ್ ಅಂತ ಕರಿತೀವಿ, 3 ಭಾಗ ಮಾಡ್ಕೊಂಡು. ಓಕೆ, ಇಲ್ಲಿ ಯಾವಾಗ ನಮ್ಗೆ ಕಿಡ್ನಿ ಅಂದ್ರೆ ನಾವಲಿಂದ ಕೆಳಗಡೆ ಕಿಡ್ನಿ ಬರುತ್ತಲ್ವಾ, ಸೊ ಈ ಭಾಗ ಶುಕ್ರಧಾತು ಇದ್ದಾಗ ಗ್ಯಾಸ್ ಫಿಲ್ ಇದ್ದಂಗೆ. ಸೊ ಇಲ್ಲಿ ಜಠರಾಗ್ನಿ ಅಂತೀನಿ, ಇಲ್ಲಿ ಅಗ್ನಿ ಇದ್ದಾಗ ನಮ್ಗೆ ಸ್ಟಮಕ್ ಏರಿಯಾದಲ್ಲಿ ಚೆನ್ನಾಗಿ ಅಂದ್ರೆ ಇದನ್ನ ತ್ರಿಬಲ್ ವಾರ್ಮರ್ ಅಂತ ಒಂದು ಕುಕ್ಕರ್ ಹೋಲಿಸ್ತೀವಿ. ಇದು ಒಲೆ, ಇದು ಕುಕ್ಕರ್, ಇದು ಕುಕ್ಕರ್ ವಿಸಿಲ್ ಬರುತ್ತಲ್ಲ ಅದು. ಸೊ ಕೆಳಗಡೆ ಚೆನ್ನಾಗಿ ಅಗ್ನಿ ಉರಿದಾಗ ಇಲ್ಲಿ ನಾವೇನ್ ಹೇಳ್ತೀವಿ, ಕುಕ್ಕರ್ ಅಲ್ಲಿ ಅನ್ನ ಹಾಕಿ ಇಟ್ಟಿರ್ತೀವಲ್ಲ, ಇದು ಚೆನ್ನಾಗಿ ಬೆಂದು ಮೇಲ್ಗಡೆ ವಿಸಲ್ ಬರುತ್ತೆ. ಸೊ ಇಷ್ಟು ಪ್ರೋಸೆಸ್ ಕರೆಕ್ಟ್ ಆಗಿದ್ದಾಗ ಓಕೆ. ಅದೇ ಇಲ್ಲಿ ಏನು ಗ್ಯಾಸ್ ಫಿಲ್ ಆಗದೆ ಸಿಮ್ಮಲ್ಲಿ ಇಟ್ಟಾಗ ಅಡುಗೆ ಎಷ್ಟು ಸ್ಲೋ ಆಗತ್ತೆ. ಸೊ ಅನ್ನ ಸರಿಯಾಗಿ ಆಗಲ್ಲ, ಮೇಲ್ಗಡೆ ವಿಸಿಲ್ ಕ್ಲೀನ್ ಆಗಿ ಬರಲ್ಲ. ಸೊ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಶುಕ್ರಧಾತು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ್ಗೆ. ಸೊ ಇದನ್ನ ಚೆನ್ನಾಗಿ ಇಟ್ಕೊಂಡಾಗ ಎಲ್ಲವೂ ಸರಿಯಾಗಿರುತ್ತೆ. ಇದು ಯಾವಾಗ ನಮ್ಗೆ ಲೋ ಆಗುತ್ತೆ, ಯಾವ್ಯಾವ ಕ್ರಿಯೆ ಮಾಡಿದಾಗ ಲೋ ಆಗುತ್ತೆ ಅಂತಂದ್ರೆ, ನಮ್ಮ ಲೈಫ್ ಸ್ಟೈಲ್ ಫಸ್ಟ್ ಸರಿ ಇರಬೇಕು. ಒಳ್ಳೆ ಫುಡ್ ನಾವು ತಗೋಬೇಕು, ಕೆಮಿಕಲ್ ಫ್ರೀ ಇರೋಂಥದ್ದು ಫುಡ್ಡು, ಮತ್ತೆ ಈ ಪ್ರಿಸರ್ವೇಟಿವ್, ಬೇಕರಿ ಐಟಮು, ಮೈದಾ, ಸಕ್ಕರೆ, ಈ ಥರದ್ದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಪ್ರೋಸೆಸ್ಡ್ ಫುಡ್ಡು, ಓಕೆ, ಅದನ್ನ ಸ್ಟಾಪ್ ಮಾಡಿಬಿಟ್ಟು ನಾರ್ಮಲ್ ದೇಸಿ ಬ್ರೀಡ್ ಏನ್ ಕರಿತೀವಿ ಕೆಮಿಕಲ್ ಫ್ರೀ ಇರೋ ಅಂಥದ್ದನ್ನ ತಗೊಂಡಾಗ ನಾರ್ಮಲ್ ಆಗಿ ಅದರಲ್ಲಿ ಒಂದು ಅಕ್ಕಿ ಅಂತ ಬಂದಾಗ ಯಾವುದೇ ತರದ್ದು ನಾವಲ್ಲಿ ಪಾಲಿಶ್ ಮಾಡಿರಲ್ಲ. ಅಕ್ಕಿಯಲ್ಲಿ ಹೋಲ್ಸಮ್ ಆಗಿ ಸಿಗುತ್ತೆ ಅಕ್ಕಿ. ಸೊ ಅದನ್ನ ತಗೊಳ್ಳೋದ್ರಿಂದ ಕ್ಲೀನ್ ಆಗಿ ಡೈಜೆಸ್ಟ್ ಆಗುತ್ತೆ. ಅಲ್ಲಿ ಶುಕ್ರಧಾತು ಅಂದ್ರೆ ಒಂದು ಅಕ್ಕಿ ಇರ್ಲಿ, ಗೋಧಿ ಇರ್ಲಿ, ಮೇಲ್ಗಡೆ ಒಂದು ಲೇಯರ್ ಅಂತ ಇರುತ್ತೆ, ಆ ಲೇಯರ್ನ ನಾವು ಪೂರ್ತಿ ಪ್ರಮಾಣದಲ್ಲಿ ತಗೋಬೇಕು. ಆ ತಗೊಂಡಾಗ ನಮ್ದು ಡೈಜೆಸ್ಟಿವ್ ಎಂಜಮ್ಸ್ ಆಗಿರ್ಲಿ ಅಥವಾ ಡೈಜೆಷನ್ ಏನೇ ಇರ್ಲಿ ಪ್ರಾಬ್ಲಮ್, ಅದಕ್ಕೆ ನ್ಯಾಚುರಲ್ ಆಗಿ ಆ ಲೇಯರ್ ನಾವು ತಿಂದಾಗ ನ್ಯಾಚುರಲ್ ಆಗಿ ಅದು ಡೈಜೆಸ್ಟ್ ಆಗುತ್ತೆ. ಆ ತರ ಇರುತ್ತೆ. ಸೊ ಈ ಶುಕ್ರಧಾತನ ನಾವು ಹೇಗೆ ಸೇವ್ ಮಾಡ್ಕೋಬಹುದು ಅಂತಂದ್ರೆ, ಯಾವ ರೀತಿ ಹೊರಗಡೆ ಹೋಗುತ್ತದು ಅಂತನ್ನೋದನ್ನ ನಾನು ಹೇಳ್ತೀನಿ. ಒಂದು ಇಂಟಿಮೆಸಿ ಆದಾಗ ಅದು ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಟ್ರಾವೆಲ್ ಟೈಮಲ್ಲಿ ಜಾಸ್ತಿ ಖರ್ಚಾಗುತ್ತೆ. ಟೆನ್ಷನ್ ಆಗಿ ಸ್ಟ್ರೆಸ್ ಆದಾಗ ಶುಕ್ರಧಾತು ಕಮ್ಮಿ ಆಗುತ್ತೆ. ಮತ್ತೆ ಬಾಡಿ ಹೀಟ್ ಆದಾಗ ಎಸೆನ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಬಾಡಿನ ಕೂಲ್ ಮಾಡ್ಕೋಬೇಕು ಸಾಧ್ಯ ಆದಷ್ಟು. ಓಕೆ, ಸೊ ಇದನ್ನ ಹೆಂಗ್ ವಾಪಸ್ ತಗೊಳ್ಳೋದು, ಅದು ಹೆಂಗೆ ಅಂತ, ನಾನ್ ವೆಜಿಟೇರಿಯನ್ ಆದ್ರೆ ನಿಮ್ಗೆ ಕಾಲ್ ಸೂಪು ಮತ್ತೆ ಅದ್ರದ್ದು ಅಂದ್ರೆ ನಾನು ವೆಜಿಟೇರಿಯನ್, ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನಿಮಗ್ ಗೊತ್ತಿದ್ರೆ ನೀವು ಮಾಡ್ಕೋಬಹುದು. ವೆಜಿಟೇರಿಯನ್ಗಳಿಗೆ ನಾನು ಹೇಳ್ತೀನಿ, ಕೊಬ್ಬರಿ ತಗೋಬಹುದು, ತುಪ್ಪ ತಗೋಬಹುದು. ನಾನ್ ವೆಜಿಟೇರಿಯನ್ಗಳಿಗಾದ್ರೆ ನಿಮ್ಗೆ ಕಾಲ್ ಸೂಪ್ ತಗೋಬಹುದು. ಸೊ ಇದರಿಂದ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕಿಡ್ನಿ ಎಸೆನ್ಸ್. ಅಂದ್ರೆ ಆ ಕೊಬ್ಬು ಪ್ರಾಣಿಜನ್ಯ ಆಗ್ಲಿ ಸಸ್ಯಜನ್ಯ ಆಗಿ 2 ರೀತಿ ಕೊಬ್ಬನ್ನ ನಮ್ಮ ದೇಹಕ್ಕೆ ತಗೋಬಹುದು. ಮತ್ತೆ ಕಿಡ್ನಿ ಎಸೆನ್ಸ್ ಇಂದ ನಮ್ಮ ಮೂಳೆ ಒಳಗಡೆ ಇರುತ್ತಲ್ಲ ಮ್ಯಾರೋ, ಆ ಕೊಬ್ಬು, ಅದನ್ನ ನಾವು ಕಿಡ್ನಿ ಎಸೆನ್ಸ್ ಅಂತ ತಗೊಳ್ಳೋದು. ಕಿಡ್ನಿ ಎಸೆನ್ಸ್ ಚೆನ್ನಾಗಿದ್ದಾಗ ನಾನು ಹೇಳ್ದೆ ಕೆಳಗಡೆ ಗ್ಯಾಸು, ಮಧ್ಯ
ಸ್ಟಮಕ್ ಅನ್ನೋದು ನಮ್ಗೆ ರೈಸ್ ಇಟ್ಟಿರೋ ಕುಕ್ಕರ್ ತರ. ಸೊ ಇಲ್ಲಿ ಚೆನ್ನಾಗಿದ್ದಾಗ ಇಲ್ಲಿ ಅಕ್ಕಿ ಬೇಯುತ್ತೆ, ವಿಸಿಲ್ ಚೆನ್ನಾಗಿ ಹೊಡಿಯುತ್ತೆ. ಸೊ ಅಕ್ಕಿ ಚೆನ್ನಾಗಿ ಬೇಯಬೇಕು ಅಂತಂದಾಗ ಕೆಳಗಡೆ ಇರೋ ಗ್ಯಾಸ್ ಚೆನ್ನಾಗಿರ್ಬೇಕು. ಇದನ್ನ ಅಡುಗೆ ವಿಧಾನದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಇದು ಮಂದಾದಾಗ ಇದು ಮಂದಾಗತ್ತೆ. ಕಿಡ್ನಿ ಲೋ ಆದಾಗ ಸ್ಟಮಕ್ ಎನರ್ಜಿ ಲೋ ಆಗುತ್ತೆ. ಸೊ ಸ್ಟಮಕ್ ಎನರ್ಜಿ ಲೋ ಆದಾಗ ನಿಮ್ಗೆಲ್ಲ ಗೊತ್ತು, ಶುಗರ್ ಡಯಾಬಿಟಿಕ್ ಪ್ರಾಬ್ಲಮ್ ಆಗಿರ್ಲಿ, IBS ಪ್ರಾಬ್ಲಮ್ ಆಗಿರ್ಲಿ, ಆ ಮತ್ತೆ ಸ್ಟಮಕ್ ಸಂಬಂಧಪಟ್ಟಿದ ಕೆಲವೊಂದು ಕಾಯಿಲೆಗಳು ನಿಮ್ಗೂ ಗೊತ್ತು ಯಾವ ತರ ಬರುತ್ತೆ ಅಂತ, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಪ್ಪರ್ ವಾರ್ಮರ್ ಅಂದ್ರೆ ಹಾರ್ಟ್, ಪೆರಿಕಾರ್ಡಿಯಂ ಏರಿಯಾ ಏನ್ ಹೇಳ್ತೀವಿ, ಲಂಗ್ಸ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇಲ್ಲೂ ಕೂಡ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಾವು ಸ್ಟಮಕ್ಗೆ ಟ್ರೀಟ್ ಮಾಡ್ಬೇಕು ಅಂತಂದ್ರೆ ನಾವು ಕಿಡ್ನಿಗೆ ಟ್ರೀಟ್ ಮಾಡ್ಬೇಕಾಗತ್ತೆ. ಸೊ ನಾವು ಹಾರ್ಟು ಮತ್ತೆ ಲಂಗ್ಸ್ ಟ್ರೀಟ್ ಮಾಡ್ಬೇಕು ಅಂದ್ರೆ ಸ್ಟಮಕ್ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ಈ ತರ ವಿಚಾರ ಇಟ್ಕೊಂಡು ಟ್ರಿಬಲ್ ವಾರ್ಮರ್ ರೀತಿ ಕಾನ್ಸೆಪ್ಟ್ ಮಾಡಿ ಅಗ್ನಿ ಅಂದ್ರೆ ಜಠರಾಗ್ನಿನ ಚೆನ್ನಾಗಿ ಇಟ್ಕೋಬೇಕು. ಜಠರಾಗ್ನಿ ಚೆನ್ನಾಗಿ ಇಟ್ಕೋಬೇಕು ಅಂತಾರೆ ಕಿಡ್ನಿ ಚೆನ್ನಾಗಿರ್ಬೇಕು. ಸೊ ಇಷ್ಟು ಶುಕ್ರಧಾತು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಹಾರ್ಟು ಮತ್ತೆ ಲಂಗ್ಸ್ ಪ್ರಾಬ್ಲಮ್. ಹಾ ಸರ್, ಒಂದ್ ನಿಮಿಷ. ಹಾ ಸರ್, ಓಕೆ. ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಅದು ಮುಗಿಸ್ಬಿಡಿ ಮೇಡಮ್, ದಟ್ಸ್ ಫೈನ್. ಅದು ಮುಗಿಸ್ಬಿಟ್ಟು ವೈಂಡ್ ಅಪ್ ಮಾಡುವ. ಓಕೆ ಓಕೆ, ನೋ ಪ್ರಾಬ್ಲಮ್. ಅದೇ ಕಿಡ್ನಿಯಲ್ಲಿ ಎಸೆನ್ಸ್ ಇಲ್ಲ ಅಂತಂದಾಗ ನಿಮಗೆ ಲೋವರ್ ಬ್ಯಾಕ್ ಪೇನ್ ಇರ್ಬೋದು, ಸೊಂಟ ನೋವಾಗಿರ್ಬೋದು, L4 L5 ಅಥವಾ S1 ಪ್ರಾಬ್ಲಮ್ ಆಗಿರ್ಬೋದು, ಕಾಕಿಕ್ಸ್ ಅಲ್ಲಿ ಪೇನ್ ಬರೋದು, ಈ ತರ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಕಿಡ್ನಿಯಲ್ಲಿ ಯಾವಾಗ್ಲೂ ಕಿಡ್ನಿ ಎಸೆನ್ಸ್ ಇಂಪಾರ್ಟೆಂಟ್. ಕಿಡ್ನಿ ಎಸೆನ್ಸ್ ಇಂದಾನೆ ನಮ್ಮ ದೇಹ ಪ್ರತಿಯೊಂದು, ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮೆಮೊರಿ ಏನೋ ಒಂದಿದೆ, ನಾನು ನೋಡ್ತಿದ್ದೀನಿ, ನಾನು ಕೇಳಿಸ್ಕೊತಾ ಇದ್ದೀನಿ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಕಿಡ್ನಿ ಎಸೆನ್ಸ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಶುಕ್ರಧಾತು ಅನ್ನೋದು. ಸೊ ಶುಕ್ರಧಾತು ಯಾವ್ಯಾವ್ದ್ರಲ್ಲಿ ಹೋಗುತ್ತೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಸೊ ಹೆಂಗೆ ಫಿಲ್ ಮಾಡ್ಕೋಬೇಕು ಅನ್ನೋದು ಹೇಳಿದ್ದೀನಿ. ಸೊ ಅದನ್ನ ಮಾಡ್ಕೋತಾ ಬನ್ನಿ, ಸರಿ ಹೋಗುತ್ತೆ. ಕ್ವಶನ್ ಇದ್ರೆ ನೀವು ಗ್ರೂಪ್ ಅಲ್ಲಿ ಕೇಳ್ಬಹುದು. ಆಮೇಲೆ ಇನ್ನೊಂದು ವಿಚಾರ, ಫುಡ್ ಬಗ್ಗೆ ಹೇಳ್ತಾ ಇದ್ದೆ. ಮೊಸರು ಮೊಸರನ್ನ ಬಂದು ನಾವು ಈರುಳ್ಳಿ ಜೊತೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ತಗೋಬಾರ್ದು. ಓಕೆ, ಇದು ನಮ್ಗೆ ಅದನ್ನ ತಗೋತಾ ಬಂದಾಗ ಸ್ಕಿನ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ವೈಟ್ ಪ್ಯಾಚಸ್ ಕೂಡ ಬರುತ್ತೆ. ಸೊ ಅದಕ್ಕೆ ನಾವು ಉಪ್ಪು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬಾರ್ದು ಮೊಸರುಗೆ. ಸಾಧ್ಯ ಆದಷ್ಟು ನೀವು ಬೇಕಾದ್ರೆ ಸಾಲ್ಟ್ ಹಾಕೊಂಡು ಮೊಸರು ತಿನ್ಬೋದು, ಲಿಟಲ್ ಬಿಟ್, ಜಾಸ್ತಿ ಎಲ್ಲ. ಸೊ ಮೊಸರು ತರನೇ ತಗೊಳ್ಳಿ, ಅದಕ್ಕೆ ಯಾವುದೇ ತರದ್ ಇದನ್ನ ತಗೊಳಕ್ ಹೋಗ್ಬೇಡಿ. ಇದು TCM ಇದರಲ್ಲಿ ಬರೋವಂಥದ್ದು. ಸೊ ರಾ ಆನಿಯನ್ನ ಮೊಸರು ಜೊತೆ ಯಾವುದೇ ಕಾರಣಕ್ಕೂ ತಗೋಬೇಡಿ. ಬೇಕಾದ್ರೆ ಊಟದ ಜೊತೆ ನೀವು ಹಸಿ ಈರುಳ್ಳಿ ತಗೋಬಹುದು, ಅದು ಬಾಡಿಗೆ ಕ್ಲೀನ್ ಆಗಿ ಮಾಯಿಶ್ಚರ್ ಮಾಡುತ್ತೆ. ಈಗ ನಾನು ಬೇರೆ ಕೆಲವ್ರಿಗೆ ಹೇಳಿದೆ, ನೀವು 7 ಪಾಯಿಂಟ್ ಕೊಟ್ಟೆ, 4 ಕೊಟ್ಟೆ. ಸೊ ಅದ್ರ ಬದಲು ಪಾಯಿಂಟ್ಸ್ ಎಲ್ಲ ಮಾಡೋ ಬದಲು ಊಟದಲ್ಲಿ ನಾವು ಕರೆಕ್ಟ್ ಮಾಡ್ಕೋತೀವಿ ಅಂತಂದ್ರೆ, ಈಗ ಅನ್ನ ಸಾಂಬಾರು ಊಟ ಮಾಡ್ತೀರಾ, ಚಪಾತಿ ಊಟ ಮಾಡಿರ್ತೀರಾ, ಸೊ ಆವಾಗ ಬೇಕಿದ್ರೆ ನೀವು ಹಸಿ ಈರುಳ್ಳಿ ತಗೋಬಹುದು. ಅದೇ ತರನೇ ಕೆಲವೊಂದು ಫುಡ್, ಈಗ ಗ್ರೈನ್ಸ್ ಅಂತ ಬಂದಾಗ ಕಾಳು, ದವಸ ಧಾನ್ಯಗಳು, ಈಗ ನವಣೆ ಹಾಕ್ತಿವಿ, ನವಣೆ ಹಾಕ್ಬಿಟ್ಟು ನಾವು ಸಾಮೆನ ಮಿಕ್ಸ್ ಮಾಡಬಾರ್ದು. ಸೊ ಕೆಲವರು ಮಿಲೆಟ್ಸ್ ಮಿಕ್ಸ್ ಅಂತ ತಗೋತಾರೆ. ಆ ಮಿಲೆಟ್ಸ್ ಮಿಕ್ಸ್ ನ ಯಾವುದೇ ಕಾರಣಕ್ಕೂ ತಗೋಬಾರ್ದು. ಏನಕ್ಕೆ ಅಂತಂದ್ರೆ, ನಾವು ಹಿಂದಿನವ್ರು ಹೇಳ್ತಾ ಇದ್ರು, ನಮ್ ಊಟ ನೋಡ್ಕೊಂಡು ಆಮೇಲೆ ಊಟ ಮಾಡ್ಬೇಕು. ಯಾಕೆ ನಾವು ತಟ್ಟೆ ನೋಡ್ಕೊಂಡು ಊಟ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ನಾವು ನಮ್ಮ ದೃಷ್ಟಿಯಲ್ಲೂ ಕೂಡ ಕೆಲವೊಂದು ನೋಡಿದಾಗ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನಮ್ಮ ಬ್ರೈನ್ ಅದನ್ನ ರೆಕಗ್ನೈಸ್ ಮಾಡುತ್ತೆ. ಆ ಸಿಗ್ನಲ್ ನಮ್ಮ ಸ್ಟಮಕ್ಗೆ, ಎಂಜಮ್ಸ್ಗೆ ಕಳಿಸುತ್ತೆ. ಸೊ ಇಂಥ ಊಟ ಇದೆ, ನಾವು ಇದನ್ನ ತಗೊಂಡಾಗ ಅದಕ್ಕೆ ಬೇಕಾದಂತಹ ಅದನ್ನ ಡೈಜೆಸ್ಟ್ ಮಾಡೋ ಎಂಜಮ್ಸ್ ನ ಬಿಡುಗಡೆ ಮಾಡುತ್ತೆ. ಸೊ ಆ ಬಿಡುಗಡೆ ಮಾಡಿದಾಗ ಕ್ಲೀನ್ ಆಗಿ ನಮ್ಮ ಸ್ಟಮಕ್ ಅಲ್ಲಿ ಡೈಜೆಷನ್ ಆಗುತ್ತೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ. ಸೊ ನೀವು ಎಲ್ಲಾ ತರ ದವಸ ಧಾನ್ಯಗಳೀಗ ನವಣೆ ಹೀಟು, ಸಾಮೆ ಕೋಲ್ಡು, ಊದ್ಲು, ಮತ್ತೆ ಜೋಳ, ಬಿಳಿ ಜೋಳ, ಅದು ಹ್ಯೂಮಿಡಿಟಿಗೆ ಬರುತ್ತೆ. ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ತಗೊಳ್ಳೋದ್ರಿಂದ ಅದೇ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನಪ್ಪ ಇವ್ರಿಗೆ ಯಾವ ತರ ನಾನು ಡೈಜೆಷನ್ ಮಾಡ್ಲಿ, ಯಾವ ತರ ಎಂಜಮ್ಸ್ ನಾನು ಬಿಡುಗಡೆ ಮಾಡ್ಲಿ ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಸೊ ನೀವೇನೇ ಗ್ರೈನ್ಸ್ ತಗೊಂಡ್ರು ಸಿಂಗಲ್ ಆಗಿ ತಗೊಳ್ಳಿ. ಓಕೆ, ಇದನ್ನ ಫಾಲೋ ಅಪ್ ಮಾಡಿ, ಮರಿಬೇಡಿ. ಓಕೆ,
ಓಕೆ ಸರ್, ಎಂಡ್ ಮಾಡೋಣ. ಹಾಂ ಮೇಡಮ್, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಇನ್ನೊಂದ್ಸಲಿ ಮತ್ತೆ ಪಾರ್ಟಿಸಿಪೇಟ್ ಭೇಟಿ ಆಗೋಣ. ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ.